ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತಮಾತರಂ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಸಂತವರೆಣ್ಯರಿಗೆ ಅತ್ಯಂತ ಶ್ರದ್ಧೆಯ ನಮನಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಭಕ್ತವೃಂದಕ್ಕೂ ಪ್ರೀತಿಪೂರ್ವಕವಾದ ನಮನ. ಜಲಾಲುದ್ದೀನ್ ರೂಮಿ ಮತ್ತು ರಬಯ್ಯ ಅನ್ನೋ ಹೆಸರಿನ ಜೊತೆಗೆ ಅದರ ಕುರಿತಂತೆ ಚಕ್ರವರ್ತಿ ಮಾತಾಡ್ತಾರೆ ಅಂತ ಹೇಳಿ ಏನು ಬೋರ್ಡ್ ಇದೆಯೋ ಅದನ್ನು ನೋಡಿ ಬಹಳ ಜನ ಫೋನ್ ಮಾಡಿ ಕೇಳಿದ್ರೆ ನೀವು ನಿಜವಾಗ್ಲೂ ಮಾತಾಡ್ತೀರಾ ಅಂತ. ಯಾಕೆ ಅಂತ ಬಹಳ ಜನರಿಗೆ ಗೊತ್ತಿರ್ಬೋದು. ಆದರೆ ಪರಮಪೂಜ್ಯ ಸ್ವಾಮೀಜಿಯವರು ಇದನ್ನು ಮಾತನಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳಿರ್ತಾರೆ ಅಂದರೆ ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ ಅಂತ ಗೊತ್ತು. ಹೀಗಾಗಿ ನಾನೇನೂ ಮಾತಾಡದೆ ಅದನ್ನು ಒಪ್ಪಿಕೊಂಡು ಅವರ ಬಗ್ಗೆ ಮಾಡಿದ ಅಧ್ಯಯನದ ಒಂದಷ್ಟು ತುಣುಕುಗಳನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ಲಿಕ್ಕೆ ಇಚ್ಛಿಸ್ತೀನಿ. ಒಂದು ಹೊಸ ಹೊಳಹು ಬದುಕಿನಲ್ಲಿ ನಿಸ್ಸಂಶಯವಾಗಿ ಇವರೀರುವರ ಕಾರಣಕ್ಕೆ ಮತ್ತು ಒಟ್ಟಾರೆ ಈ ಪರಂಪರೆಯ ಕಾರಣಕ್ಕೆ ಸಿಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಸೂಫಿ ಪರಂಪರೆ ಅಂತ ಬಂದ ತಕ್ಷಣ ಬಹಳ ಜನರಿಗೆ ಇಸ್ಲಾಮಿನೊಂದಿಗೆ ಇದರ ಕನೆಕ್ಷನ್ ಅಂತ ಅನಿಸುತ್ತೆ. ಹೌದು ಕೂಡ. ಆದರೆ ಸೂಫಿ ಅನ್ನೋದು ಇಸ್ಲಾಮಿನ ಪರಂಪರೆ. ಆದರೆ ಸೂಫಿಗಿಂತ ಮುಂಚೆ ಈ ಪರಂಪರೆ ಇತ್ತು. ಆಗ ಅದನ್ನು ತಸವ್ವುಫ್ ಅಂತ ಕರಿತಾ ಇದ್ರು. ತಸವ್ವುಫ್ ಅನ್ನೋದು ಸಫಾ ಅನ್ನೋ ಪದದಿಂದ ಬಂದಿದ್ದು ಅಂತ ಹೇಳ್ತಾರೆ. ಸಫಾ ಅಂತಂದರೆ ನಾವು ಸಫಾಯಿ ಅಂತ ಕೇಳ್ತೀವಲ್ಲ, ಕ್ಲೀನಿಂಗ್ ಅಂತ ಹೇಳೋದನ್ನು ಸಫಾಯಿ ಅಂತ ಕರೀತಾರೆ. ಪರಿಶುದ್ಧವಾಗಿರೋದನ್ನು ಸಫಾ ಅಂತ ಕರೆದಿದ್ದರಿಂದ ಸಫಾಯಿ ಅಂತ ಶುರುವಾಯಿತು. ಹೀಗಾಗಿ ಆ ಸಫಾಯಿ ಪದದಿಂದ ಬಂತು ಅಂತ. ಅದು ಬಿಟ್ಟು ಕೂಡ ಇನ್ನೊಂದು ಮಾತನ್ನು ಹೇಳ್ತಾರೆ. ನನಗೆ ಈ ವಾಕ್ಯ ಇತ್ತೀಚೆಗೆ ಕೆಲವು ಯಹೂದ್ಯರನ್ನು ಹತ್ತಿರದಿಂದ ನೋಡಿದಾಗ, ಆರ್ಥೋಡಾಕ್ಸ್ ಯಹೂದ್ಯರನ್ನು ಹತ್ತಿರದಿಂದ ನೋಡಿದಾಗ ಗೊತ್ತಾಯಿತು. ಅಹಲಲ್ ಸಫಾ ಅಂತ ಒಂದು ಪದವನ್ನು ಬಳಸ್ತಾರೆ, ಅಥವಾ ಅಶಬ್ಬುಸ್ ಸಫಾ ಅಂತ ಒಂದು ಪದ ಯೂಸ್ ಮಾಡ್ತಾರೆ. ಅದು ಮೆನ್ ಆಫ್ ಬೆಂಚ್ ಅಂತ ಕರೀತಾರೆ. ಮೆನ್ ಆಫ್ ಬೆಂಚ್, ಅದರಿಂದಾಗಿ ಈ ಪದ ಬಂತು ಅಂತ ಕೂಡ ಹೇಳ್ತಾರೆ, ತಸವ್ವುಫ್ ಅಂತ. ಮೆನ್ ಆಫ್ ಬೆಂಚ್ ಅಂತಂದರೆ ಏನಂದರೆ ಅವರೊಂದು ಬೆಂಚಿನ ಮೇಲೆ ಕೂತ್ಕೊಂಡು ತಮ್ಮ ಪವಿತ್ರ ಗ್ರಂಥವನ್ನು ನಿರಂತರವಾಗಿ ಓದೋದೇ ಕೆಲಸ, ಮತ್ತೇನೂ ಕೆಲಸ ಇಲ್ಲ ಅಂತ. ಅಂಥವ್ರನ್ನ ಮೆನ್ ಆಫ್ ಬೆಂಚ್ ಅಂತ ಕರೀತಾರೆ ಅಂತ. ನಾನು ಆರ್ಥೋಡಾಕ್ಸ್ ಯಹೂದಿಗಳನ್ನು ಇತ್ತೀಚೆಗೆ ಭೇಟಿ ಮಾಡಿದಾಗ ನೋಡಿದೆ. ಆರ್ಥೋಡಾಕ್ಸ್ ಯಹೂದಿಗಳು ಹೇಗಿರ್ತಾರೆ ಅಂತಂದರೆ ಅವರ ಸೆನಗಾಗ್ನಲ್ಲಿ ಹೋಗಿ ಅವ್ರ ಬೆಂಚ್ಗಳ ಮೇಲೆ ಕೂತಿರ್ತಾರೆ. ಬಹುಶಃ ನನಗೆ ಅದನ್ನು ನೋಡಲಿಲ್ಲ ಅಂತಂದಿದ್ದರೆ ಇದು ಹೇಗಿರ್ಬೋದು ಅಂತ ಅಂದಾಜಾಗ್ತಿರಲಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರ ತೋರಾ ಅನ್ನುವಂಥ ಅವ್ರ ಪವಿತ್ರ ಗ್ರಂಥವನ್ನು ಬೆಳಗ್ಗಿನಿಂದ ಸಂಜೆವರೆಗೂ ಓದ್ತಾನೇ ಇರ್ತಾರೆ. ಅಷ್ಟೇ ಕೆಲಸ. ಬಹುಶಃ ಆ ಪರಂಪರೆಯನ್ನು ಉಳಿಸುವ ಪ್ರಯತ್ನವಾಗಿ ಬಂದಿರಬಹುದು ಅಂತ. ಹೀಗಾಗಿ ಈ ಮೆನ್ ಆಫ್ ಬೆಂಚ್ನ ಕಾರಣಕ್ಕೋಸ್ಕರ ತಸವ್ವುಫ್ ಅನ್ನುವಂಥ ಒಂದು ಪರಂಪರೆ ಇತ್ತು ಅಂತ ಹೇಳ್ತಾರೆ. ಮುಂದೆ ಇದು ಇಸ್ಲಾಮಿನ ಅಡ್ವೆಂಟ್ ಆದ ನಂತರ, ಇಸ್ಲಾಂ ಮುಂದಕ್ಕೆ ಬಂದ ನಂತರ ಈ ಪರಂಪರೆ ಸೂಫಿ ಅಂತ ಕನ್ವರ್ಟ್ ಆಯಿತು. ಅರಬ್ಬಿಯಲ್ಲಿ ಸೂಫಿ ಅನ್ನೋ ಪದ ಅದು ಸೂಫ್ ಅನ್ನೋ ಧಾತುವಿನಿಂದ ಬರುತ್ತೆ. ಸೂಫ್ ಅಂತಂದರೆ ಉಣ್ಣೆ ಅಂತ. ಯಾಕೆ ಈ ಉಣ್ಣೆ ಅನ್ನೋ ಪದದ ಸೂಫಿ ಅನ್ನೋ ಪದ ಬಂದಾಗ ಇವೆಲ್ಲ ಒಂದ್ಸಲ ನೆನಪಿಗೆ ಬರಲಿ ಅಂತ ಸುಮ್ಮನೆ ಅದನ್ನು ಹೇಳ್ತಿದ್ದೀನಿ. ಅದರ್ವೈಸ್ ರಬಯ್ಯ ಬಗ್ಗೆ ಮಾತನಾಡಲಿಕ್ಕೆ ಮತ್ತು ಜಲಾಲುದ್ದೀನ್ ರೂಮಿ ಬಗ್ಗೆ ಮಾತಾಡಲಿಕ್ಕೆ ಸೂಫಿ ಅನ್ನೋ ಪದ ಬಳಸಲೇಬೇಕು ಅಂತಿಲ್ಲ. ಅವರೆಲ್ಲವನ್ನು ಮೀರಿದಂಥವರು. ಬಟ್ ನಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸೂಫ್ ಅನ್ನೋ ಪದ ಅರಬ್ಬಿಯಲ್ಲಿ ಉಣ್ಣೆ ಬಟ್ಟೆಯನ್ನು ಸೂಚಿಸುತ್ತೆ. ಆಗೆಲ್ಲ ಸಿರಿವಂತರು ಸಿಲ್ಕ್ ಬಟ್ಟೆಗಳನ್ನು ಹಾಕ್ಕೊಳ್ಳುವಾಗ ಬಡವರು ಉಣ್ಣೆ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಇಷ್ಟಪಟ್ಟು ಬಡತನವನ್ನು ಮೈ ಮೇಲೆ ಯಾರು ಹೊದ್ದುಕೊಳ್ತಾರೋ ಅವರನ್ನು ಸೂಫಿಗಳು ಅಂತ ಕರಿಬೋದು ಅನ್ನುವ ಕಾರಣಕ್ಕೋಸ್ಕರ. ಎಷ್ಟು ಚೆನ್ನಾಗಿದೆ ನೋಡಿ. ಬಡತನ ಸಹಜವಾಗಿ ಬರೋದು ಬೇರೆ. ಅವರು ನನಗೆ ಸಿರಿವಂತಿಕೆ ಇಷ್ಟ ಆಗೋದಿಲ್ಲಪ್ಪ ಅಂತ ಹೇಳಿದರೆ ಅದು ಬೇರೆಯೇ ಪ್ರಶ್ನೆ, ಅದಕ್ಕೆ ಸಂಬಂಧವೇ ಇಲ್ಲ. ಆದರೆ ಸಿರಿವಂತನಾಗುವ ಯೋಗ್ಯತೆ ಇದ್ದಾಗಲೂ ಆಗಿದ್ದಾಗಲೂ ಕೂಡ ಎಲ್ಲವನ್ನೂ ತ್ಯಾಗ ಮಾಡಿ ಇಷ್ಟಪಟ್ಟು ಬಡವನಾಗ್ತಾನಲ್ಲ ಅವನು ಸೂಫಿ ಅಂತ ಕರೆಯಲ್ಪಡ್ತಾನೆ ಅಂತ. ನಂಗೆ ಆಶ್ಚರ್ಯ ಅಂತಂದರೆ, ನಂಗೆ ನೆನಪಾಗ್ತಿಲ್ಲ ಯಾವ ಪುಸ್ತಕ ಅಂತ, ಬಹಳ ಹಿಂದೆ ನಾನು ಓದಿದ್ದೆ. ಇಷ್ಟಪಟ್ಟು ಬಡವನಾಗುವನನ್ನು ಭಾರತದಲ್ಲಿ ಬ್ರಾಹ್ಮಣರು ಅಂತ ಕರೀತಾರೆ ಅಂತ. ಹಾಗೆ ಅದರ ಅರ್ಥ ಇದ್ದಿದ್ದು ಅಂತ. ಅವನು ಇಷ್ಟಪಟ್ಟು ಬಡವನಾಗ್ತಾನೆ ಅಂತ. ನನಗೆ ಇದು ಒಂದು ಶಾಲೆಗೆ ಹೋಗಿದ್ದಾಗ ಆ ಶಾಲೆಯಲ್ಲಿ ಸುಮ್ಮನೆ ಒಂದು ಪ್ರಶ್ನೆ ಕೇಳಿದೆ. ಚಿಕ್ಕ ಮಕ್ಕಳೆಲ್ಲ ಕೂತ್ಬಿಟ್ಟಿದ್ರು. ಏನು ಮಾತಾಡಲಿ ಅಂತ ಗೊತ್ತಾಗಲಿಲ್ಲ. ಮಾತನಾಡೋಕ್ಕಿಂತ ಮುಂಚೆ ಏನಾದರೂ ಇಂಟ್ರಾಕ್ಷನ್ ಮಾಡೋಣ ಅಂತ ಮಕ್ಕಳಿಗೆ ದೂರದ ಕಲಬುರ್ಗಿಯ ಒಂದು ಪುಟ್ಟ ಹಳ್ಳಿ, ನಿಮ್ಮ ಸ್ಟೇಜ್ ಮೇಲೆ ಒಬ್ಬ ಸ್ವಾಮಿಗಳನ್ನು ಮತ್ತೊಬ್ಬ ಪೊಲಿಟಿಕಲ್ ಲೀಡರ್ನ ಕೂರಿಸ್ತೀನಿ. ಪೊಲಿಟಿಕಲ್ ಲೀಡರ್ ಜೇಬ್ನಲ್ಲಿ ಜೇಬು ತುಂಬ ಹಣ ಇದೆ, ಸ್ವಾಮಿಗಳ ಜೇಬ್ನಲ್ಲಿ ಒಂಚೂರೂ ಇಲ್ಲ. ನಮಸ್ಕಾರ ಮಾಡಿದ್ರೆ ನೀವೇ ಕೊಡಬೇಕು. ಈಗ
ನಿಮಗೆ ಲೈನಾಗಿ ಬಿಟ್ಟು ಮೊದಲು ನಮಸ್ಕಾರ ಮಾಡಿ ಅಂತಂದರೆ ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೀನಿ ಅಂತ ಮಾಡ್ತೀರಿ ಅಂತ ಕೇಳಿದೆ. ಕಲಬುರಗಿಯ ಒಂದು ಹಳ್ಳಿ, ಒಂದು ಪುಟ್ಟ ಹೆಣ್ಮಗು ನಿಂತ್ಕೊಂಡು ಹೇಳ್ತು, ಸ್ವಾಮಿಗಳಿಗೆ ಮೊದಲ್ರಿ ಅಂತ. ನಾನಂದು, ನೋಡಮ್ಮ, ಪೊಲಿಟಿಕಲ್ ಲೀಡ್ರ್ ಜೇಬಿಂದ 500 ರೂಪಾಯಿ ನೋಟ್ ತೆಕ್ಕೊಡ್ತಾನೆ, ಆಗಿನ್ನೂ ಬ್ಯಾನ್ ಆಗಿರಲಿಲ್ಲ ಅದು, ನೋಟ್ ತೆಕ್ಕೊಡ್ತಾನೆ, ಆದರೆ ಸ್ವಾಮಿಗಳು ಹಂಗಿಲ್ಲ ಅಂತಂದಾಗ ಹುಡುಗಿ ಹೇಳ್ತು, ಆದರೂ ಮೊದಲು ಅವ್ರಿಗೆ ರೀ. ಯಾಕೆ ಅಂತ ಕೇಳಿದ್ದಕ್ಕೆ ಎಂಥ ಒಳ್ಳೆ ಉತ್ತರ ಅಂದರೆ, ಸ್ವಾಮಿಗಳು ಬೇಕಿದ್ರೆ ಅಷ್ಟು ದುಡ್ಡು ಸಂಪಾದಿಸ್ಬೋದಿತ್ರಿ, ಅದೆಲ್ಲ ಬೇಡ ಅಂತ ಬಿಟ್ಟು ಬಂದಾರಲ್ರಿ, ಅದಕ್ಕೆ ಮೊದಲು ಅವ್ರಿಗೆ ನಮಸ್ಕಾರ ರೀ ಅಂತ. ಏನು ಚೆನ್ನಾಗಿದೆ ನೋಡಿ. ಸೊ ಸೂಫಿ ಅನ್ನೋ ಪದವನ್ನು ನೀವು ವಿಸ್ತಾರ ಮಾಡೋದಾದರೆ ಇದು ಎಲ್ಲವನ್ನೂ ಆವರಿಸಿಕೊಳ್ಳುವಂಥದ್ದು ಅಂತ. ಈ ದೃಷ್ಟಿಯಿಂದ ನೀವು ಆ ಪದವನ್ನೇ ಹುಡ್ಕೊಂಡು ಹೋದರೆ, ಯಾರ್ಯಾರು ಇಷ್ಟಪಟ್ಟು ತ್ಯಾಗ ಮಾಡಿ ಬಂದಿದ್ದಾರೋ ಎಲ್ಲವನ್ನೂ ತ್ಯಾಗ ಮಾಡಿ ಅವರು ಉಣ್ಣೆಯ ಬಟ್ಟೆಯನ್ನು ಧರಿಸಿದ್ರು, ಭಾರತದಲ್ಲಿ ಕಾವಿ ಧರಿಸ್ತಿದ್ರು, ಮತ್ತೊಂದಷ್ಟು ಜನ ಬೇರೆ ಬೇರೆಯ ಪರಿಕಲ್ಪನೆ ಇಟ್ಕೊಂಡು ಓಡಾಡ್ತಿದ್ರಲ್ಲ, ಅವರೆಲ್ಲರನ್ನೂ ಕೂಡ ಸೂಫಿ ಅಂತ ಕರಿಬೋದು ಅಂತ ನನಗನ್ಸುತ್ತೆ. ಆದರೆ ಬಹಳ ಅಚ್ಚರಿಯ ಸಂಗತಿ ಅಂತಂದರೆ, ಮತದ ಅಂಧತೆ ಇದ್ದಂಥ ಒಂದು ನಾಡಿನಲ್ಲಿ, ನೆಗೆಟಿವ್ ಥಾಟ್ ಇದ್ದಂಥ ನಾಡಿನಲ್ಲಿ ಸೂಫಿ ಅನ್ನೋಂಥ ಒಂದು ಪ್ರೇಮದ ಕಲ್ಪನೆ ಹೇಗೆ ಉದಯಿಸಿದ್ದಿರ್ಬೋದು ಅನ್ನೋದನ್ನು ನಾವು ಯಾವತ್ತೂ ಅರ್ಥ ಮಾಡಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಭಾಳ ಬಾರಿ ಏನಾಗುತ್ತೆ, ಯಾವುದೋ ಒಂದು ಥಾಟ್ ತುಂಬ ವ್ಯಾಪಕವಾಗಿ ಹಬ್ಬಿಕೊಂಡಾಗ ನಾವು ಆ ಥಾಟ್ನಲ್ಲಿ ಕೊಚ್ಚಿ ಹೋಗ್ಬಿಡ್ತೀವಿ. ಈಗಂತೂ ನೀವು ಹೊಸ ಪೀಳಿಗೆಯ ತರುಣರಿಗೆ ಸೂಫಿ ಅಂದರೆ ಏನು ಅಂತ ಕೇಳಿದರೆ ಸುಮ್ಮನೆ ಕೇಳಿ, ಅವ್ರಿಗೆ ಗೊತ್ತಿರುತ್ತೆ. ಹಿಂದಿ ಫಿಲ್ಮ್ಗಳಲ್ಲಿ ಬರುವಂಥ ಪ್ರೇಮ ಗೀತೆಗಳನ್ನು ಸೂಫಿ ತತ್ವದ ಪ್ರೇರಣೆ ಅಂತ ಹೇಳ್ಬಿಡ್ತಾರೆ. ಸೂಫಿ ತತ್ವ ಪ್ರೇಮಗೀತೆಗಳಿಗೆ ಪ್ರೇರಣೆ ಅಂತ. ನೀವು ಆ ಹಾಡುಗಳನ್ನೆಲ್ಲ ಕೇಳಿದ್ರೆ, ಒಂದು ಹಿಂದಿ ಸಿನಿಮಾ ಬಂದಿದೆ ಫನಾ ಅಂತ, ಬಹಳ ಹಿಂದೆ ಬಂದಿದ್ದ ಸಿನಿಮಾ ಅದು. ಫನಾ ಅನ್ನೋ ಪದ ಅದರಲ್ಲಿ ಪ್ರೇಮದ ದ್ಯೋತಕವಾಗಿ ತೋರಿಸ್ತಾರೆ. ಆದರೆ ವಾಸ್ತವವಾಗಿ ಫನಾ ಅನ್ನೋ ಪದದ ಅರ್ಥ ಏನು ಅಂತಂದರೆ, ಭಗವಂತನಿಗಾಗಿ ತನ್ನನ್ನು ತಾನು ಸುಟ್ಟುಕೊಳ್ಳುವ ಪ್ರಕ್ರಿಯೆಯನ್ನು ಫನಾ ಅಂತ ಕರೀತಾರೆ. ಏನು ಅದ್ಭುತವಾಗಿರುವಂಥ ಪದ ಅದು. ಫಿಲ್ಮ್ನಲ್ಲೊಂದು ಪ್ರೇಮಕ್ಕೆ ಬೇಕಾಗಿರುವಂಥ ಅದಕ್ಕೊಂದು ಸೀಮಿತ ರೂಪವನ್ನು ಕೊಟ್ಟ ನಂತರ ನಮಗೆ ಎಲ್ಲ ಪರಿಕಲ್ಪನೆಗಳು ಹೀಗೆ ನಮ್ಮ ಪ್ರಾಪಂಚಿಕ ವ್ಯವಹಾರಕ್ಕೆ ಬೇಕಾಗಿರುವಂಥ ರೀತಿಯಲ್ಲಿ ಅದನ್ನು ತಂದುಕೊಳ್ಳಾಯಿತು. ಆದರೆ ವಾಸ್ತವವಾಗಿ ಈ ಸೂಫಿ ಪರಂಪರೆಯ ಮೇಲೆ ಬಹಳ ದೊಡ್ಡ ಪ್ರಭಾವ ಗ್ರೀಕರದ್ದಿದೆ, ಕ್ರಿಶ್ಚಿಯನ್ ಸಂತರದ್ದಿದೆ, ಮತ್ತು ನಿಮಗೆ ಅಚ್ಚರಿಯಾಗುವಂತೆ ಸನಾತನ ಧರ್ಮದ ಅದ್ವೈತದ ಪ್ರಭಾವ ನಾವ್ಯಾರೂ ಊಹಿಸ್ಲಿಕ್ಕಾಗದೇ ಇರೋಷ್ಟು ರೀತಿಯಲ್ಲಿದೆ. ಹೀಗಾಗಿ ನಾನು ಇವತ್ತು ಸ್ವಾಮೀಜಿಯವರ ಅನುಮತಿಯನ್ನು ತಗೊಂಡು ಬಲಿ ರೂಮಿ ಮತ್ತು ರಬಯ್ಯ ಅಷ್ಟೇ ಅಲ್ಲದೆ ಇನ್ನೊಂದಿಬ್ಬರು ಸಂತರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಬಿಡ್ತೀನಿ. ಆವಾಗ ನಮಗೆ ಇದು ಪರಿಪೂರ್ಣವಾದ ಪಿಕ್ಚರ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೇಳ್ಕೊಳ್ತಿದ್ದೀನಿ. ಈ ಸೂಫಿ ಪರಂಪರೆಯ ಮೂಲ ಇರಾಕ್ನಲ್ಲಿ, ಇರಾನ್ ಇರಾಕ್ ಈಗಿನ ಯುದ್ಧದ ಕಾರಣಕ್ಕೋಸ್ಕರ ಯಾರ್ಯಾರು ಯಾವತ್ತೂ ಭೂಪಟ ನೋಡಲಿಲ್ವೋ ಅವ್ರಿಗೂ ಗೊತ್ತಿರುತ್ತೆ ಈ ಪದಗಳು. ಇರಾನ್ ಮತ್ತು ಇರಾಕ್, ಈ ಇರಾಕ್ನಲ್ಲಿ ಇದರ ಪರಂಪರೆ ಸುಮಾರು 7-8ನೇ ಶತಮಾನದಲ್ಲಿ ಈ ಪರಂಪರೆ ಆರಂಭವಾಯಿತು. ಜೊರಾಸ್ಟ್ರಿಯನ್ ಮತದ ಕಾರಣಕ್ಕೋಸ್ಕರ. ನಾನು ಇದರ ಅಧ್ಯಯನಕ್ಕೆ ಕೂತಾಗಲೇ ನನಗೆ ಆಶ್ಚರ್ಯ ಅನಿಸಿದೆ. ಏನು ಅಂತಂದರೆ, ಅರಬ್ಬಿಯಲ್ಲಿ ಖುದಾ ಅನ್ನೋಂಥ ಒಂದು ಪದ ಇದೆ. ಭಾಳ ಜನ ಕೇಳಿರ್ಬೋದು, ಖುದಾಗವಾ ಅಂತ ಒಂದು ಸಿನಿಮಾ ಬಂತು, ಆಮೇಲೆ ಖುದಾ ಕಿ ಕಸಮ್ ಅಂತ ಮಾತನಾಡ್ತಿರ್ತಾರೆ, ಮಾತೆತ್ತರೆ ಪದವನ್ನು ಹೇಳ್ತಾರೆ. ಆಶ್ಚರ್ಯದ ಸಂಗತಿ, ಖುದಾ ಅನ್ನೋ ಪದದ ಮೂಲ ಸ್ವಧಾ ಅನ್ನುವಂಥ ಸಂಸ್ಕೃತ ಪದ ಅಂತ. ಸ್ವಧಾ, ನನ್ನ ಅಸ್ತಿತ್ವಕ್ಕೆ ನಾನೇ ಕಾರಣ, ಮತ್ತೊಬ್ಬರು ಕಾರಣ ಇಲ್ಲ, ಅಂಥ ಪರಿಪೂರ್ಣನನ್ನ ಸ್ವಧಾ ಅಂತ ಕರಿಬೋದು ಅಂತಾದರೆ, ಸ್ವಧಾದ ಅಪಭ್ರಂಶ ಲ್ಯಾಟಿನಿಗೆ ಹೋಗಿ ಅಲ್ಲಿಂದ ಅರಾಬಿಕ್ಕಿಗೆ ಬಂದು ಅದು ಕೊನೆಗೆ ಖುದಾ ಅಂತಾಯಿತು. ಅವರು ಖುದಾ, ತನ್ನ ಅಸ್ತಿತ್ವಕ್ಕೆ ತಾನೇ ಕಾರಣ ಅಂದರೆ ಯಾರು? ಅವನು ಭಗವಂತನೇ ಆಗಿರಬೇಕು ಅಂತ ಈ ಪದ ಅಂತ. ಏನು ಅದ್ಭುತವಾಗಿದೆ ನೋಡಿ. ಎಲ್ಲ ಪರಂಪರೆಯ ಮೂಲವು ಕೂಡ ನೀವು ಎಲ್ಲಿ ಹುಡ್ಕೊಂಡು ಬಂದರೂ ಕೂಡ ಕೊನೆಗೆ ಈ ಸನಾತನದ ನಾಡಿನಲ್ಲೇ ನಿಲ್ಲುತ್ತೆ ಅನ್ನೋದು ಬಹುಶಃ ನಾವೆಲ್ಲರೂ ಹೆಮ್ಮೆ ಪಡಬಹುದಾಗಿರುವಂಥ ಸಂಗತಿ ಅಂತ. ಯಾರು ಏನೇ ಹೇಳಿದ್ರು ಕೊನೆಗೆ ಇಲ್ಲಿ ಬರುತ್ತೆ. ಇವತ್ತು ಒಪ್ಪದೇ ಇರೋರು ಕೂಡ ನಾಳೆ ಒಪ್ಪಬೇಕು. ನೆನ್ನೆ ಒಪ್ಪದೇ ಇರೋರು ಇವತ್ತು ಒಪ್ತಿದ್ದಾರೆ. ನಿಮಗೊಂದು ಆಶ್ಚರ್ಯದ ಸಂಗತಿ ಇದರ ನಡುವೆ ಹೇಳಿಬಿಡ್ತೀನಿ. ಏನು ಅಂತಂದರೆ, ಇತ್ತೀಚೆಗೆ ಪಾಕಿಸ್ತಾನ ತನ್ನ ದೇಶದ ಅನೇಕ ಪ್ರದೇಶಗಳನ್ನು ಅವರೇ ನಮ್ಮ ಹಳೆ ಹೆಸರುಗಳಿಗೆ ಪರಿವರ್ತನೆ ಮಾಡ್ತಿದ್ದಾರೆ. ಇನ್ನೂ ಆಶ್ಚರ್ಯದ ಸಂಗತಿ ಏನು ಅಂತಂದರೆ, ಬಹುಶಃ ಕಳೆದ 2-3 ದಿನಗಳಲ್ಲಿ ಪಾಕಿಸ್ತಾನದ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ ಏನು ಹೇಳಿದ್ದಾನೆ ಅಂತಂದರೆ, ನಾವು ಅತ್ಯಂತ ಪ್ರಾಚೀನರು, ನಾವು ಸಿಂಧೂ ಬಯಲಿನ ನಾಗರಿಕತೆಯ ಮಕ್ಕಳು ನಾವು ಅಂತ. ಶಬಾಷ್. ಕ್ರಿಸ್ತಕ ಶಕ 7-8ನೇ ಶತಮಾನದಲ್ಲಿ ಇದ್ದವರು ನಾವು ಅಂತ ಹೇಳ್ತಾ ಇದ್ದವರು ಈಗ 3000 ವರ್ಷಗಳ ಹಿಂದಿನ ಸಂತಾನಗಳು ನಾವು ಅಂತ ಹೇಳುವಂಥ ಅನಿವಾರ್ಯ ಸ್ಥಿತಿಗೆ ತಲುಪಿದ್ರು ಅನ್ನೋದು ಆಶ್ಚರ್ಯದ ಸಂಗತಿ. ಇನ್ನೊಂದು ಇದಕ್ಕೆ ಆ್ಯಡ್ ಮಾಡ್ಬೋದು ಅಂತಂದರೆ, ಕಳೆದ 5-6 ದಿನಗಳ ಹಿಂದೆ, ಪ್ರಾಬಬಲಿ ಮುಂದಿನ 1-2 ತಿಂಗಳ ನಂತರ ಸುದ್ದಿ ಜೋರಾಗಬಹುದು, ಈಜಿಪ್ಟ್ನಲ್ಲಿ ಉತ್ಖನನ ನಡೆಸುವಾಗ ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಅನೇಕ ವಸ್ತುಗಳು ಸಿಕ್ಕು ಈ ಉತ್ಖನನಕಾರರ ತಲೆ ಕೆಟ್ಟು ಹೋಗಿದೆ. ಹೀಗಾಗಿ ಜಗತ್ತು ಕಳೆದ
ಕೆಲವು ದಿನಗಳ ಹಿಂದೆ ಬಂದಿರುವಂಥ ಸಂಶೋಧನೆ ಕೂಡ ಏನು ಹೇಳುತ್ತೆ ಅಂತಂದರೆ, ಇಷ್ಟು ದಿನ ನಾವು ಅಂದ್ಕೊಂಡಿದ್ವಿ ಬೇರೆ ಬೇರೆ ಭಾಗದ ಜನರು ಭಾರತಕ್ಕೆ ಬಂದರು ಅಂತ. ಈಗ ನಮಗೆ ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ತಾ ಇದೆ, ಆಫ್ರಿಕಾದ ಬಿಟ್ಟರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಲಸೆ ಹೋದಂಥ ಜನ ಭಾರತೀಯರೇ, ಮತ್ತು ಭಾರತೀಯರೇ ಯುರೋಪಿನವರೆಗೂ ವಲಸೆ ಹೋಗಿದ್ದು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ಇವತ್ತು ವೈಜ್ಞಾನಿಕವಾಗಿ ಹುಡುಕಿ ತೆಗೆಯಲಾಗ್ತಾ ಇದೆ ಅನ್ನೋದು ಕೂಡ ಬಹಳ ಹೆಮ್ಮೆಯ ಸಂಗತಿ. ಸೂಫಿಗೆ ತುಂಬ ಹತ್ತಿರದಲ್ಲಿ, ಆ ವಿಚಾರಧಾರೆಗೆ ಹತ್ತಿರದಲ್ಲಿರೋದ್ರಿಂದ ಇದನ್ನು ನಿಮ್ಮ ಜೊತೆ ಹಂಚಿಕೊಂಡೆ ಅಷ್ಟೇ. ಪ್ರವಾದಿ ಮೊಹಮ್ಮದ್ರು ತೀರಿಕೊಂಡ 3 ಶತಮಾನಗಳ ನಂತರ ಸೂಫಿ ಪರಂಪರೆ ವ್ಯಾಪಕವಾಗಿ ಬೆಳೆದು ಬಂತು. ಅದು ಯಾಕೆ ಅಂತಂದರೆ, ಪ್ರವಾದಿ ಮೊಹಮ್ಮದರು ತೀರಿಕೊಂಡ ನಂತರ ಖಲೀಫಾಗಳ ಆಳ್ವಿಕೆ ಬಂತು. ಈ ಖಲೀಫಾಗಳ ಆಳ್ವಿಕೆಯಲ್ಲಿ ಜನಸಾಮಾನ್ಯರ ಮೇಲೆ ನಡೀತಾ ಇದ್ದಂಥ ಕ್ರೌರ್ಯವನ್ನು ನೋಡಿ ಅನೇಕರು ಈ ಪರಂಪರೆಯನ್ನು ಅಪ್ಪಿಕೊಂಡರು. ಆದರೆ ಹೀಗೆ ಅಪ್ಪಿಕೊಳ್ಳುವಾಗ ಈ ಪರಂಪರೆಯ ಮೂಲ ಯಾರು ಚಿಂತಕರಿದ್ದಾರೋ ಅವರೆಲ್ಲರಿಗೂ ಕೂಡ ಭಗವಂತನ ಭಯ ಇತ್ತು. ಮಜಾ ಏನು ಅಂದರೆ, ಭಗವಂತನ ಬಗ್ಗೆ ಭಯ ಇಲ್ಲದಿರೋದು ನಮಗೆ. ನಾವು ಭಗವಂತನನ್ನು ಮನೇಲಿಟ್ಟು ಪೂಜೆ ಮಾಡ್ತೀವಿ, ಪೂಜೆ ಮಾಡುವಾಗ ಆಡ್ಕೋತೀವಿ, ಅವನಿಗೊಂದು ಹೂವು ಜಾಸ್ತಿ ಇಟ್ಟರೆ ತಲೆಗೆ ಭಾರ ಆಯ್ತಾ ಅಂತ ಕೇಳ್ತೀವಿ. ನಾವು ಗುರು ಮಹಾರಾಜರಿಗೆ ಪೂಜೆ ಮಾಡೋಕೆ ಫ್ಯಾನ್ ಇಟ್ಟಿರ್ತೀವಿ, ಇಟ್ಬಿಟ್ಟು ಸೆಕೆ ಆಗ್ತಾ ಇರಬೇಕಲ್ಲ, ಸ್ವಲ್ಪ ತಣ್ಣಗಿರ್ಲಿ ಅಂತ ಇಟ್ಟಿದ್ದೀವಿ ಅಂತ. ಚಳಿಗಾಲದಲ್ಲಿ ಅವ್ರಿಗೆ ಒಳ್ಳೆ ಶಾಲನ್ನು ಹೊದಿಸ್ತೀವಿ, ನಿಮ್ಗೆ ಚಳಿ ಆಗ್ತಾ ಇರಬೇಕಲ್ಲ ಅಂದ್ರೆ ಅವ್ರ ಜೊತೆ ನಮಗೆ ಒಂದು ಸಂಬಂಧ ಬೇರೆನೇ ಇದೆ, ಅವರಿಂದ ಹೆದರ್ಕೊಳ್ಳಲ್ಲ ನಾವು. ನೀವು ನಮ್ಗೆ ಶಿಕ್ಷೆ ಕೊಡಲ್ಲ ಗೊತ್ತು, ಯಾಕಂದ್ರೆ ಅಪ್ಪ ಅಂತ ಕರೆಯೋದು ನಿಮ್ಮನ್ನೆಲ್ಲ, ಇನ್ಯಾರನ್ನ ಹೋಗಿ ಕರೀಲಿ ನಾನು ಅಂತ ಇರೋದ್ರಿಂದ ನೀವು ಶಿಕ್ಷೆ ಕೊಡಲ್ಲ ಅಂತ ಗೊತ್ತಿದೆ ಅಂತ. ಆದರೆ ಜಗತ್ತಿನ ಬಹುತೇಕ ರಿಲಿಜನ್ಗಳಲ್ಲಿ ಭಗವಂತನೊಂದಿಗಿನ ಸಂಬಂಧ ಭಯದ್ದು. ಅವನು ಯಾವಾಗಲೂ ದಂಡ ಹಿಡ್ಕೊಂಡು ಕೂತಿರ್ತಾನೆ, ಹೊಡಿಲಿಕ್ಕೆ ಕಾಯ್ತಿರ್ತಾನೆ. ಅಂಥದ್ರಲ್ಲಿ ಈ ಭಯದ ಕಾರಣಕ್ಕೋಸ್ಕರ ಒಂದು ಪರಂಪರೆ ಇದು ಹುಟ್ಕೊಳ್ತು. ಇದು ಹೇಗೆ ಅಂತಂದರೆ, ಹಸನ್ ಅಲ್ ಬಸ್ರಿ ಅಂತ ಸೂಫಿ ಪರಂಪರೆಯ ಒಬ್ಬ ಅತ್ಯಂತ ಪ್ರಮುಖವಾದ ಮೇರು ಸಂತ, ಆರಂಭಿಕ ಸಂತ. ಅವನೇನು ಹೇಳ್ತಾನೆ ಅಂತಂದರೆ, ನಾನು ತಿಳಿಯದೆ ತಪ್ಪು ಮಾಡಿಬಿಟ್ಟಿದ್ದೀನಿ, ಭಗವಂತನನ್ನು ಸಂತೃಪ್ತಿಗೊಳಿಸುವಲ್ಲಿ ಸೋತ್ ಹೋಗ್ಬಿಟ್ಟಿದ್ದೀನಿ. ಅವನು ಯಾವತ್ತಾದರೂ ಒಂದು ದಿನ ಬಂದು ನನ್ನ ಕೃಪೆ ನಿನ್ನ ಮೇಲೆ ಇಲ್ಲ ಅಂತ ಹೇಳ್ಬಿಟ್ರೆ ನಾನು ಏನಪ್ಪ ಮಾಡಲಿ? ನಾವು ಯಾವತ್ತೂ ಹಿಂಗೆ ಪ್ರಾರ್ಥಿಸೋದೇ ಇಲ್ಲ. ನಾವು ಪ್ರಾರ್ಥಿಸೋದು ಹೆಂಗೆ ಅಂತಂದರೆ, ಭಗವಂತ ತಪ್ಪು ಮಾಡಿಬಿಟ್ಟಿದ್ದೀನಿ, ತಪ್ಪು ಮಾಡಿದ್ರೆ ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ತಪ್ಪು ಮಾಡಬೇಕು? ನಮ್ಮಪ್ಪನ ಮಾಡಿದ್ರೆ, ನಮ್ಮ ಪಾತ್ರ ಮಾಡಿದ್ರೆ ಮನೆ ಬಿಟ್ಟು ಓಡಿಸೋರು, ನೀನೇ ಸರಿ ಮಾಡ್ಬೇಕು, ಹೆಂಗೋ ಸರಿ ಮಾಡಿ ಅಡ್ಜಸ್ಟ್ ಮಾಡ್ಕೊ ಅಂತ ನಾವು ನಿಂದಾಸ್ತುತಿಯನ್ನು ಮಾಡುವ ಜನ, ನಮ್ಮದು ಬೇರೆ ಪರಿಕಲ್ಪನೆ. ಆದರೆ ಹಸನ್ ಅಲ್ ಬಸ್ರಿ ಅವನು ತುಂಬ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ತಪ್ಪು ಮಾಡಿದ್ದೀನಿ, 100% ಕೋಪಿಸ್ಕೊಳ್ತಾನೆ. ಕೋಪಿಸ್ಕೊಂಡವನು ಕೃಪೆ ಇಲ್ಲ ಅಂತ ಹೇಳಿದರೆ ಏನು ಮಾಡಲಿ ಅಂತ. ಆದರೆ ಸ್ವಲ್ಪ ಬದಲಾವಣೆ ಇದು ಅವನ ಕಾಲಘಟ್ಟದಲ್ಲೇ ಬಂತು. ಇಬ್ರಾಹಿಂ ಅದಮ್ ಅಂತ ಆತ ಇನ್ನೊಬ್ಬ ಸಂತ. ಇಬ್ರಾಹಿಂ ಅದಮ್ ಆತ ನಮ್ಮ ಬುದ್ಧನ ಥರದ ಸಂತ. ಹೇಗೆ ಅಂತಂದರೆ, ರಾಜನಾಗಿದ್ದವನು ಬೇಟೆಯಾಡಲಿಕ್ಕೆ ಅಂತ ಹೋದ. ಬೇಟೆಗೆ ಅಂತ ಹೋದಾಗ ಇನ್ನೇನು ಪ್ರಾಣಿಯನ್ನು ಕೊಲ್ಲಬೇಕು, ಒಂದು ಅಶರೀರವಾಣಿ ಆಯಿತು. ಅಶರೀರವಾಣಿಯಲ್ಲಿ ಕೇಳ್ತು, ನಿನ್ನನ್ನು ಸೃಷ್ಟಿಸಿದ್ದು ಇದಕ್ಕೋಸ್ಕರನಾ? ಅಷ್ಟೇ. ಬಿಲ್ಲು ಬಾಣ ಬಿಟ್ಟ, ಎಂಥ ಕೆಲಸ ಆಗೋಯ್ತು, ನಾನು ಇದನ್ನು ಕೊಲ್ಲಲಿಕ್ಕೋಸ್ಕರ ಹುಟ್ಟಿದ್ದ, ಇದಕ್ಕೋಸ್ಕರ ಅಲ್ಲ ಅಂಥೇಳಿ ಅವನು ಕಣ್ಣೀರಿಡ್ತಾ ಭಗವಂತನಿಗೆ ಹೇಳ್ದ, ನೀನು ಕೊಟ್ಟ ಪ್ರೀತಿ ಸಹವಾಸ ಎಷ್ಟು ಅದ್ಭುತವಾಗಿದೆ, ನಾನು ಎಲ್ಲವನ್ನೂ ತ್ಯಾಗ ಮಾಡ್ತೀನಿ ಅಂತ ಆ ಕ್ಷಣಕ್ಕೆ ತ್ಯಾಗ ಮಾಡಿ ಭಗವಂತನ ಹಿಂದೆ ಹೋದವನು ಆತ ಅಂತ ಹೇಳ್ತಾರೆ. ಈ ಅವಧೂತ ತತ್ವಗಳೆಲ್ಲವೂ ಹೀಗೆ. ಈ ಸೂಫಿಗಳನ್ನು ಮಿಸ್ಟಿಕ್ಸ್ ಅಂತ ಕರೀತಾರೆ, ಅವಧೂತರು ಅಂತ ಕರಿಬೋದು, ಅಥವಾ ಅನುಭಾವಿಗಳು ಅಂತ ಕರಿಬೋದು. ಈ ಅನುಭಾವಿಗಳು ಹೆಂಗಿರ್ತಾರೆ ಅಂತಂದರೆ, ಅವರು ಹಂತ ಹಂತವಾಗಿ ಬದಲಾಗೋದಲ್ಲ. ಗುರು ಮಹಾರಾಜ್ ಹೇಳ್ತಾರಲ್ಲ, ಒಬ್ಬನ ಹೆಂಡತಿ ಬಂದು ಹೇಳ್ತಾಳಂತೆ, ರೀ ಪಕ್ಕದ ಮನೆಯವರಿಗೆ ವೈರಾಗ್ಯ ಬಂದ್ಬಿಟ್ಟಿದೆಯಂತೆ. ಅಪ್ಪಗನ್ ಕೇಳ್ತಾನೆ, ಏನು ಹೌದಾ ಅಂತ. ಅವನಿನ್ನೂ ಬೆಳಗ್ಗೆ ಎದ್ದು ಚೌಕ ಅಂದರೆ ಒಂದು ಟವೆಲ್ ಹೆಗಲ ಮೇಲೆ ಹಾಕ್ಕೊಂಡು ಹಾಗೆ ಬರ್ತಿದ್ದ. ಅವಳು ಹೇಳಿದ್ಲು, ಪಕ್ಕದ ಮನೆಯವನಿಗೆ ವೈರಾಗ್ಯ ಬಂದ್ಬಿಟ್ಟಿದ್ಯಂತೆ ಅಂತ. ಹೌದಾ, ಏನಾಗಿದೆ? ಅವನು 16 ಹೆಂಡತಿಯರಲ್ಲಿ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಬಿಟ್ಬಿಡ್ತಾನಂತ ಅವನು ಅಂತ. ಇವನು ತಕ್ಷಣ ಹೇಳ್ತಾನೆ, ಅದು ವೈರಾಗ್ಯ ಅಲ್ಲ, ಈಗೋ ನಾನು ವೈರಾಗ್ಯ ಅಂದರೆ ಏನು ಅಂತ ತೋರಿಸ್ತೀನಿ ಅಂತ ಹಾಕಿದ ಚೌಕ ಹೆಗಲ ಮೇಲೆ ಹಾಗೆ ಇತ್ತಂತೆ, ಹಾಗೆ ಮನೆ ಬಿಟ್ಟು ಹೊರಟುಬಿಟ್ನಂತೆ. ಇದು ವೈರಾಗ್ಯ ಅಂತ. ವೈರಾಗ್ಯ ಅನ್ನೋದು ಆ ಒಂದು ಕ್ಷಣದಲ್ಲಾಗುವಂಥ ಬದಲಾವಣೆ ಅಂತ. ನಮ್ಮಲ್ಲೂ ಕೂಡ ನಾವು ಅನೇಕರನ್ನಾಗಿ ನೋಡ್ತೀವಿ. ಈ ಉದ್ದಕ್ಕೂ ಸೂಫಿ ಸಂತರ ಬದುಕಿನಲ್ಲಿ ಈ ಕ್ಷಣ ಮಾತ್ರದ ಆ ಒಂದು ಕಿಡಿ ವೈರಾಗ್ಯವಾಗಿ ಕನ್ವರ್ಟ್ ಆಗಿರೋದನ್ನು ನಾವು ನೋಡ್ತೀವಿ. ಫದ್ನೈಲ್ ಇಲಿಯಾದ್ ಅನ್ನೋನು ಸುಮಾರು 9ನೇ ಶತಮಾನದಲ್ಲಿ ಆತ ರಾಬರಿ ಮಾಡ್ತಾ ಇದ್ದವನು. ಅಸಂತತ್ವ ಹೆಂಗೆ ರೂಪುಗೊಳ್ಳುತ್ತೆ ನೋಡಿ. ರಾಬರಿ ಮಾಡಲಿಕ್ಕೆ ಅಂತ ಹೋದ, ಡಕಾಯಿತರ ಲೀಡರ್ ಅವನು. ಸದ್ದು ಮಾಡಿಕೊಂಡು ರಾಬರಿ ಮಾಡಲಿಕ್ಕೆ ಅಂತ ಹೋದಾಗ ಅಲ್ಲೊಬ್ಬ ವೃದ್ಧರು ಅದೇ ಮನೇಲಿ ಕೂತ್ಕೊಂಡು ಅವರ ಪವಿತ್ರ ಗ್ರಂಥವನ್ನು ಓದ್ತಾ ಕೂತಿದ್ರು. ಓದುವಾಗ ಅದರಲ್ಲೊಂದು ಸಾಲು ಬಂತು. ಸಾಲು ಏನು ಅಂತಂದರೆ, ಪಶ್ಚಾತ್ತಾಪ ಪಡಲಿಕ್ಕೆ ಇದಕ್ಕಿಂತ ಸೂಕ್ತ ಸಮಯ ಬೇರೆ ಇದೆಯಾ ಅಂತಿತ್ತು. ಇವನು ರಾಬರಿ ಮಾಡ್ತಿದ್ದವನು ಅದನ್ನು ಕೇಳ್ದ, ಅಷ್ಟೇ. ಮಾಡ್ತಾ ಇದ್ದನ್ನು ನಿಲ್ಲಿಸ್ದ. ಇವನ ಎದುರಿಗೆ ಕೂತ,
ರಾತ್ರಿ ಇಡೀ ಕಣ್ಣೀರಿಟ್ಟ. ಇನ್ಯಾವಾಗ ಪಶ್ಚಾತ್ತಾಪ ಪಡಲಿ ನಾನು, ಇದಕ್ಕಿಂತ ಸೂಕ್ತ ಸಮಯ ಯಾವುದು ಅಂತ ಬೆಳಗಾಗೋದ್ರೊಳಗೆ ತನ್ನ ಹತ್ರ ಇದ್ದ ಎಲ್ಲವನ್ನು ಕೊಟ್ಟು ಬಿಟ್ಟು ಹೊರಟೇ ಬಿಟ್ಟ ಅಂತ, ದೊಡ್ಡ ಸಂತ ಆಗ್ಬಿಟ್ಟ ಅಂತ. ಫದ್ನೈಲ್ ಇಲಿಯಾದ್ ಅಂತ ಕರೀತಾರೆ ಅವನನ್ನ. ಈ ಫದ್ನೈಲ್ ಇಲಿಯಾದ ಕಾಲಘಟ್ಟದ ಸೂಫಿ ಸಂತರಲ್ಲಿ ಒಂದು ಶ್ರೇಷ್ಠ ಹೆಣ್ಣು ಮಗಳು ಅಂತ ಯಾರಾದರೂ ಇದ್ದರೆ ಅದು ರಬಿಯಾ ಅಲ್ ಬಸ್ರಿಯಾ ಅಂತ ಕರೀತಾರೆ. ಬಸ್ರ್ ಅನ್ನುವಂಥ ಜಾಗದಲ್ಲಿ ಆಕೆ ಇದ್ದವಳು. ಇರಾಕಿನ ಒಂದು ಮೆಸಪಟೋಯನ್ ಆ ದಂಡೆಯಲ್ಲಿದ್ದಂಥ ಒಂದು ಪುಟ್ಟ ಹಳ್ಳಿ ಬಸ್ರ್, ಅಲ್ಲಿ ಹುಟ್ಟಿದವಳು. ಅವಳ ಕಥೆ ಬಹಳ ರೋಚಕವಾದ್ದು. ಅವಳ ಜೀವನ ಎಷ್ಟು ಸುಂದರ ಅಂತಂದರೆ, ಯಾರ್ಯಾರು ಭಾವಿಸಲಿಕ್ಕೆ ಬಯಸ್ತಾರೋ ಅವರೆಲ್ಲರ ಭಾವನೆಗಳಿಗೂ ಕೂಡ ಅದ್ಭುತವಾದ ದನಿಯನ್ನು ಕೊಡಬಲ್ಲಂಥವಳು ರಬಿಯಾ ಅಲ್ ಬಸ್ರಿಯಾ. ತನ್ನ ತಂದೆಗೆ 4ನೇ ಮಗಳು, ಕೊನೆ ಮಗಳು. ಅವಳು ಹುಟ್ಟುವಾಗ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ತಾಯಿ ಯಾವ ಥರದ ಬಡತನದಲ್ಲಿ ಇದ್ದಂಥವ್ರು ಅಂತಂದರೆ, ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಬಿಡಿ, ಸಂಜೆ ಆದರೆ ದೀಪ ಹೊತ್ತಿಸ್ಲಿಕ್ಕೆ ಅದಕ್ಕೆ ಬೇಕಾಗಿರೋ ಎಣ್ಣೆ ಇರಲಿಲ್ಲ. ಒಂದಿನ ತಾಯಿ ಹೇಳ್ತಾಳೆ ತನ್ನ ಗಂಡನಿಗೆ, 3ನೇದೋ 4ನೇದೋ ಒಂದು ಮನೆ ಹೇಳ್ತಾಳೆ, ಆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ದೀಪ ಹೊತ್ತಿಸ್ಲಿಕ್ಕೆ ಎಣ್ಣೆ ತೊಗೊಂಡು ಬರ್ತೀಯಾ? ಆ ಪುಣ್ಯಾತ್ಮ ಎಂಥ ವಿಶೇಷವಾದ ವ್ಯಕ್ತಿ ಅಂದರೆ, ಯಾರ ಹತ್ರನೂ ಯಾವತ್ತೂ ಕೈ ಚಾಚಿ ಗೊತ್ತಿಲ್ಲ ಅವನಿಗೆ. ಇಲ್ಲ ಅಂತ ಹೇಳೋದು ಹೆಂಗೆ ಹೆಂಡ್ತಿಗೆ? ಆ ಮನೆ ಹತ್ರ ಹೋದ, ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡ, ವಾಪಸ್ ಬಂದು ಹೆಂಡ್ತಿಗೆ ಹೇಳ್ದ, ಯಾರೂ ಬಾಗಿಲು ತೆಗೆಯಲಿಲ್ಲ ಕಣೆ. ಅಷ್ಟೇ. ಅವಳು ಬಿಕ್ಕಳಿಸಿ ಅಳ್ಲಿಕ್ಕೆ ಶುರು ಮಾಡಿದ್ಲು. ನನ್ನ ಭಾಗ್ಯ ಎಂಥದ್ದು ಅಂತಿದ್ದಿರ್ಬೋದು. ಆದರೆ ಇವನಿಗೂ ಅಷ್ಟೇ ದುಃಖ ಆಯಿತು. ತನ್ನ ಕಾಲುಗಳನ್ನು ತನ್ನ ಮೊಣಕಾಲಿನ ಮೇಲಿಟ್ಟು ಅಳ್ತಾ ಕೂತ. ಅಳ್ತಾ ಇದ್ದವನು ಹಾಗೆ ನಿದ್ದೆ ಹೋದ. ಕನಸಿನಲ್ಲಿ ಅವನಿಗೊಂದು ಒಂದು ಒಂದು ಏಂಜಲ್ನ ದರ್ಶನ ಆಯಿತು. ಆ ದರ್ಶನದಲ್ಲಿ ಅವನಿಗೆ ಆ ಏಂಜಲ್ ಹೇಳ್ತು, ಏಯ್ ಬೇಜಾರು ಮಾಡ್ಕೋಬೇಡ, ನಿನ್ನ ಮನೆಗೆ ಬಂದಿದ್ದಾಳಲ್ಲ ಈ ಹುಡುಗಿ, ಅವಳು ಹೆಣ್ಣು ಮಕ್ಕಳಲ್ಲೇ ರಾಣಿ. ಅವಳು ನಿನ್ನ ರಾಣಿಯನ್ನು ಹೆತ್ತುಬಿಟ್ಟಿದೀಯ. ಅವಳು ಹುಟ್ಟಿದ ಮೇಲೆ ನಿನ್ನ ಮನೇಲಿ ಬಡತನ ಅನ್ನೋದಿರಲ್ಲ. ನೀನೇನು ಯೋಚನೆ ಮಾಡಬೇಕಾಗಿಲ್ಲ. ಈಗಿಂದೀಗಲೇ ಬಸರಾದ ರಾಜನ ಹತ್ರ ಹೋಗು. ಅವನು ಪ್ರತಿನಿತ್ಯ ರಾತ್ರಿ ಮಲಗೋಕ್ಕಿಂತ ಮುಂಚೆ 100 ಬಾರಿ ಪ್ರೇ ಮಾಡ್ತಾನೆ. ಶುಕ್ರವಾರ 400 ಬಾರಿ ಮಾಡ್ತಾನೆ. ಆದರೆ ಇವತ್ತು ಶುಕ್ರವಾರ ಅನ್ನೋದು ಮರ್ತೋಗ್ಬಿಟ್ಟಿದ್ದಾನೆ. ನೀನು ನೇರವಾಗಿ ಅವನ ಹತ್ರ ಹೋಗು. ಅವನ ಹತ್ರ ಹೋಗಿ ಹೇಳು, ನಿನ್ನೆ ಶುಕ್ರವಾರ 400 ಬಾರಿ ಪ್ರೇಯರ್ ಮಾಡಬೇಕಿತ್ತು, ಮರ್ತೋಗ್ಬಿಟ್ಟಿದ್ಯಾ ನನ್ನನ್ನು, ಅದು ತಪ್ಪಿಗೆ ನಂಗೆ 400 ಚಿನ್ನದ ವರಹ ಕೊಡು ಅಂತ ಹೇಳು. ನಾನು ಹೇಳಿದ್ದೀನಿ ನಿಂಗೆ ಹೋಗು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅವನ ತಕ್ಷಣ ಬಹಳ ಖುಷಿಯಾಗ್ಬಿಡ್ತಾನೆ. ಈ ಕನಸು ಹೌದೋ ಅಲ್ವೋ ಯಾರಿಗೂ ಗೊತ್ತು. ಅವನು ಹೋದ, ಒಂದು ಚೀಟಿಯಲ್ಲಿ ಬರ್ದ, ಇದನ್ನೆಲ್ಲ ಬರೆದು ರಾಜನಿಗೆ ಕೊಡಿ ಅಂತ ದ್ವಾರಪಾಲಕನಿಗೆ ಕೊಟ್ಟ. ರಾಜ ಅದನ್ನು ನೋಡಿದ ತಕ್ಷಣ, ಅಯ್ಯೋ ನೆನ್ನೆ ಶುಕ್ರವಾರ, ನಾನು ಮರ್ತೋದ್ನಾ ಅಂತ ಹೇಳಿದವನೇ ಮೊದಲು ಮಾಡಿದ ಕೆಲಸ 2000 ಚಿನ್ನದ ವರಹ ತಂದು ಅದನ್ನು ತನ್ನ ಸೇವಕರ ಕೈಲಿ ಕೊಟ್ಟು, ಎಲ್ಲ ಬಡವರಿಗೆ ಹಂಚಿ ಅಂತ. ಇವನನ್ನು ಕರೆದುಬಿಟ್ಟು ಹೇಳ್ದ, ಇವನನ್ನು ನೋಡ್ಲೂ ಇಲ್ಲ ಅವನು. 400 ವರಹಗಳನ್ನು ಕೊಟ್ಟು ಹೇಳ್ದ, ನನ್ನನ್ನು ನೋಡಬೇಕು ಅಂತಂದರೆ ನೀನು ಬರ್ಬೋದು, ನಾನು ನನ್ನ ಗಡ್ಡವನ್ನು ನಿನ್ನ ಪಾದಗಳಲ್ಲಿ ಉಜ್ಜಬೇಕು ಅಂತ ದೊಡ್ಡ ತಪ್ಪು ಮಾಡಿದ್ದೀನಿ, ನೀನು ದಯವಿಟ್ಟು ಬರ್ಬೋದು ಅಂತ. ಈತ ಆ ಕಡೆಗೆ ಹೋಗಲೇ ಇಲ್ಲ. ಇದನ್ನು ತೆಗೆದುಕೊಂಡು ಬೇಕಾದ್ದನ್ನೆಲ್ಲ ಪಡ್ಕೊಂಡು ತನ್ನ ಮನೆಗೆ ವಾಪಸ್ ಬಂದ. ಮನೆಗೆ ವಾಪಸ್ ಬರೋಷ್ಟೊತ್ತಿಗೆ ಎಲ್ಲವೂ ಚೆನ್ನಾಗಿತ್ತು. ರಬಿಯಾ ತನ್ನ ಪಾಡಿಗೆ ತಾನು ಬೆಳೀತಿದ್ದಾಳೆ. ಆದರೆ ರಬಿಯಾ ಸ್ವಲ್ಪ ದೊಡ್ಡವಳಾಗೋ ವೇಳೆಗೆ, ಪ್ರಾಬಬ್ಲಿ 6, 8, 10 ವರ್ಷದ ವೇಳೆಗೆ ತಂದೆ ತಾಯಿ ಇಬ್ಬರೂ ತೀರ್ಕೊಂಡಿದ್ರು. ಆ ಊರಿಗೆ ಕೆಟ್ಟ ಕ್ಷಾಮ ಬಂತು. ಈ 4 ಜನ ಹೆಣ್ಮಕ್ಳು ಈ ಕ್ಷಾಮದಲ್ಲಿ 4 ದಿಕ್ಕುಗಳಲ್ಲಿ ಹೊರಟ್ಬಿಟ್ರು. ಒಬ್ಬ ಯಾರೋ ಕೆಟ್ಟವನು, ಕೆಡುಕನೊಬ್ಬ ಇವಳನ್ನು ನೋಡ್ದ. ಇವಳನ್ನು ತಗೊಂಡು 6 ದಿರಾಮ್ಗಳಿಗೆ ಮಾರ್ಬಿಟ್ಟ. ಒಬ್ಬ ಶ್ರೀಮಂತನಿಗೆ ಮಾರ್ಬಿಟ್ಟ. ಈ ಹುಡುಗಿ 10-12 ವರ್ಷದ ಹುಡುಗಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ತನ್ನ ಒಡೆಯನ ಸೇವೆಯನ್ನು ಮಾಡಬೇಕು, ಬಿಟ್ಟು ಬಿಡದೆ ಕೆಲಸವನ್ನು ಮಾಡಬೇಕು, ಸುಸ್ತಾಗ್ಬಿಡ್ತಾಳೆ. ಆದರೆ ಅವಳೊಳಗೆ ಭಗವಂತ ಹೆಂಗೆ ಕೂತುಬಿಟ್ಟಿದ್ದಾನೆ ಅಂತಂದರೆ, ರಾತ್ರಿ ಬಂದು ನಿಂತ ಜಾಗದಲ್ಲಿ ನಿಂತ್ಕೊಂಡು ರಾತ್ರಿ ಇಡೀ ಭಗವಂತನನ್ನು ಪ್ರಾರ್ಥಿಸೋದು, ಮತ್ತೆ ಬೆಳಗ್ಗೆ ತನ್ನ ಸೇವೆಗೆ ಹೋಗೋದು. ಹೀಗೆ ಬಹಳ ಕಾಲ ಮಾಡಿದ್ರು. ಒಂದಿನ ಅವಳನ್ನು ಅಟ್ಟಿಸ್ಕೊಂಡೊಬ್ಬ ಕೆಡುಕ ಏನೋ ಕೆಲಸಕ್ಕೆ ಹೋಗಿದ್ದಾಗ ಬಂದಾಗ ಆ ಮರಳಿನಲ್ಲಿ ಬಿದ್ಲಂತೆ. ಅವಳು ಬಿದ್ದು ಕೈ ಮುರ್ಕೊಂಡಾಗ ನೋವಾಯ್ತಲ್ಲ, ಅವಳು ಇನ್ನೇನೂ ಮಾಡಲಿಲ್ಲ. ಭಗವಂತನನ್ನು ಕೇಳ್ಕೊಂಡ್ಲು, ಹೇ ಭಗವಂತ, ಅಸಹಾಯಕಳು ನಾನು ಕೈ ಮುರ್ಕೊಂಡು ಬಿದ್ದಿದ್ದೀನಿ, ನೀನು ನನ್ನನ್ನು ಮರ್ತೇ ಹೋಗ್ಬಿಟ್ಟಿದೀಯಾ ಅಂತ ಕೇಳಿದ್ಲು. ಅಷ್ಟೊತ್ತಿಗೆ ಭಗವಂತನ ಅಶರೀರವಾಣಿ ಆಯಿತು, ನಾನು ನಿನ್ನನ್ನು ಮರೆಯೋದು ಹೇಗೆ, ನಾನು ನಿನ್ನ ಜೊತೆ ಯಾವಾಗಲೂ ಇದ್ದೀನಿ, ನಿನ್ನ ಜೊತೆನೇ ಇರ್ತೀನಿ ಅಂತ ಭಗವಂತ ಹೇಳಿದ ತಕ್ಷಣ ಅದ್ಭುತವಾದ ಶಕ್ತಿ ಸಿಕ್ತು ಅವಳಿಗೆ. ಸೂಫಿ ಪರಂಪರೆಯಲ್ಲಿ ಒಂದು ಮಾತು ಬರುತ್ತೆ, ಬಹಳ ಸುಂದರವಾಗಿರೋ ಮಾತು. ಭಗವಂತನ ದ್ವಾರ ಓಪನ್ ಆಗೋದು, ನೆನ್ಪಿಟ್ಕೊಳ್ಳಿ, ಈ ಮಾತು ಕೇಳಲಿಕ್ಕಷ್ಟೇ ಚಂದ, ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು. ಭಗವಂತನ ದ್ವಾರ ತೆರೆದುಕೊಳ್ಳೋದು ಕಷ್ಟ ಬಂದಾಗ ಮಾತ್ರ ಅಂತ.
ಎಷ್ಟು ನೋವು ಎಷ್ಟು ಕಷ್ಟವೋ ಅಷ್ಟು ಭಗವಂತನ ದ್ವಾರ ಓಪನ್ ಆಗ್ಲಿಕ್ಕೆ ಸಿದ್ಧವಾಗಿದೆ ಅಂತ. ಅದನ್ನು ಕುಂತಿ ಕೇಳ್ಕೊಳ್ತಿದ್ಲಲ್ಲ, ಭಗವಂತ ಎಷ್ಟು ಸಾಧ್ಯವೋ ಅಷ್ಟು ಕಷ್ಟ ಕೊಡು, ಆಗ ನಿನ್ನ ನೆನಪಾಗ್ತಿರುತ್ತೆ ನಮಗೆ ಅಂತ ಹೇಳಿ ಅಂತ. ನಾನು ಇದನ್ನು 1000 ಭಾಷಣಗಳಲ್ಲಿ ಹೇಳಿರ್ಬೋದು, ಆದರೆ ಮತ್ತೆ ಹೋಗಿ ಕಷ್ಟ ಕೊಡು ಅಂತ ಕೇಳೋ ಧೈರ್ಯವೇ ಇಲ್ಲ. ನೀನು ಸ್ವಲ್ಪ ಲೇಟಾಗಿ ಬಂದರೂ ಪರವಾಗಿಲ್ಲ, ಆರಾಮಾಗಿ ಒಂದು ಇಡಪ್ಪ, ನಮ್ಮನ್ನ ಯಾಕೆ ಸುಮ್ಮನೆ ಕಷ್ಟ ಕೊಡ್ತೀಯಾ ಅಂತ. ಆದರೆ ಸೂಫಿ ಪರಂಪರೆ ಹೇಳುತ್ತೆ ಕಷ್ಟದೊಳಗೆ ಭಗವಂತ, ಅಲ್ಲಿಂದಲೇ ಡೋರ್ಸ್ ಓಪನ್ ಆಗೋದು ಅಂತ. ಅವಳಿಗೆ ಯಾವಾಗ ಕ್ರಿಟಿಕಲ್ ಮೊಮೆಂಟ್ ಬಂತಲ್ಲ, ಅಲ್ಲಿ ಭಗವದ್ ದರ್ಶನ ಆಯಿತು, ಆಕೆ ಅಸಹಾಯಕಳತೆ ಅಲ್ಲಿ ಬಂತು. ಕೊನೆಗೆ ಅವಳು ಪ್ರತಿನಿತ್ಯ ಇಷ್ಟು ಕೆಲಸ ಮಾಡ್ತಿದ್ದಲ್ಲ, ಒಂದಿನ ರಾತ್ರಿ ತನ್ನ ಕೋಣೆಗೆ ಹೋಗ್ತಾಳೆ, ಹೋಗಿ ತಾನು ಪ್ರಾರ್ಥನೆ ಮಾಡ್ತಾಳೆ, ಭಗವಂತನಿಗೆ ಪ್ರಾರ್ಥನೆ. ಆ ಕೋಣೆಯಿಂದ ಬೆಳಕು ಕಾಣಿಸ್ತಿದೆ. ಅವಳನ್ನ ಸೇವೆಗೆ ಅಂತ ಇಟ್ಕೊಂಡಂತ ಒಡೆಯ ಆಶ್ಚರ್ಯಚಕಿತನಾಗಿ ಇವಳು ಕೋಣೆಯಲ್ಲಿ ಇಷ್ಟು ಬೆಳಕು ಹೆಂಗೆ ಅಂತ ಕೋಣೆಯಲ್ಲಿ ಇಣುಕಿ ನೋಡಿದ. ಆ ಕೋಣೆ ಹತ್ರ ಬಂದು ಇಣುಕಿ ನೋಡಿದ್ರೆ ಇವಳು ನಿಂತ ಜಾಗದಲ್ಲಿ ನಿಂತು ಕಣ್ಣೀರಿಡ್ತಾ ಪ್ರಾರ್ಥಿಸ್ತಿದ್ದಾಳೆ. ರಬಯ್ಯ ಏನಂತ ಕೇಳ್ತಾಳೆ ಅಂತಂದ್ರೆ, ಹೇ ಭಗವಂತ, ನಾನು ಪ್ರತಿ ಕ್ಷಣವೂ ನಿನ್ನ ಸೇವೆ ಮಾಡಬೇಕು ಅಂತ ಬಯಸ್ತೀನಿ, ಆದರೆ ಏನು ಮಾಡೋದು, ನೀನೇ ಬೆಳಗ್ಗೆ ನನ್ನ ಯಾರ ಸೇವೆಗೋ ಹಚ್ಚಿಬಿಡ್ತೀಯ. ನಾನು ನಿಂಗೆ ಮಾತು ಕೊಡ್ತೀನಿ, ನಾನು ಆಚೆ ಬಂದರೆ ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರೋದಿಲ್ಲ ಅಂತ ಹೇಳ್ತಿದ್ದಾಳೆ ಅವಳು. ಹಂಗೆ ಹೇಳುವಾಗ ಆಕಾಶದಿಂದ ಯಾವ ದಾರವೂ ಇಲ್ಲದಂತೆ ಒಂದು ದೀಪ ನೇತಾಡ್ತಾ ಇತ್ತು. ಅದಕ್ಕೆ ಯಾವ ಆಧಾರವೂ ಇಲ್ಲ, ಅದು ಹಾಗೆ ಗಾಳಿಯಲ್ಲಿ ನೇತಾಡ್ತಿದೆ, ಅದರಿಂದ ಬೆಳಕು ಹೊರಗೆ ಸೂಸ್ತಾ ಇರೋದು. ಇವನು ನೋಡಿ ಗಾಬರಿ ಆಗ್ಬಿಟ್ಟ, ಏನೂ ಮಾತಾಡಲಿಲ್ಲ, ತನ್ನ ಪಾಡಿಗೆ ತನ್ನ ಮನೆಗೆ ಹೋದ. ಮಾರನೇ ದಿನ ಇವಳು ಬರೋ ಒಳಗೂ ಕಾಯ್ಕೊಂಡು ನಿಂತು ನಿಂತು ನಮಸ್ಕಾರ ಮಾಡಿ, ತಾಯಿ, ಇವತ್ತೇ ನೀನು ಬಿಡುಗಡೆ ಮಾಡಿದ್ದೀನಿ, ನೀನು ಎಲ್ಲಿಗೆ ಬೇಕಿದ್ರೂ ಹೋಗ್ಬೋದು, ಇಲ್ಲೇ ಇರ್ತೀನಿ ಅಂದರೆ ಸಂತೋಷವಾಗಿರು, ನೀನು ಹೊರಡ್ತೀಯಾ ಅಂದರೆ ಹೊರಡು ಅಂತ ಹೇಳಿದ ತಕ್ಷಣ ಅವಳು ಭಗವಂತನಿಗೆ ಧನ್ಯವಾದ ಸಮರ್ಪಿಸಿ ತನ್ನ ಪಾಡಿಗೆ ತಾನು ಹೊರಟ್ಬಿಟ್ಲು. ಎಂಥ ದೊಡ್ಡ ಸಂತಳಾಗಿ ಅವಳು ಪರಿವರ್ತಿತಳಾದ್ಲು ಅಂತಂದರೆ, ಹಸನ್ ಅಲ್ ಬಸ್ರಿ ಅವಳ ಜೊತೆ ಮಾತನಾಡ್ಲಿಕ್ಕೆ ಬರ್ತಾನೆ ಅನೇಕ ಬಾರಿ. ಹಸನ್ ಅಲ್ ಬಸ್ರಿ ಸೂಫಿ ಪರಂಪರೆಯ ಆದ್ಯ ಸಂತರಲ್ಲೊಬ್ಬ ಅಂತ ಗುರುತಿಸಲ್ಪಡೋನು, ಈಕೆಯ ಜೊತೆ ಮಾತನಾಡ್ಲಿಕ್ಕೆ ಬರ್ತಾನೆ. ಎಂಥ ಅದ್ಭುತವಾದ ಮಾತುಕತೆಗಳು ಅವಳದ್ದು ಅಂತಂದರೆ, ಅವಳ ಪ್ರಾರ್ಥನೆ, ಅವಳ ಸಣ್ಣ ಕೋಣೆಯಲ್ಲಿ ಒಂದ್ಸಲ ಒಬ್ಬ ಕಳ್ಳ ಬರ್ತಾನೆ. ರಬಿಯಾಳ ಹತ್ರ ಇದ್ದಂಥ ಆಸ್ತಿ ಏನು ಅಂತಂದರೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಒಂದು ಮ್ಯಾಟು, ಅದರ ಮೇಲೆ ಮಲ್ಕೊಳ್ಳೋದು, ಆಮೇಲೆ ಬೆಳಗ್ಗೆ ಮುಖ ತೊಳ್ಕೊಳ್ಳಿಕ್ಕೆ ಅಂತ ಒಂದು ಸಣ್ಣ ಜಗ್ಗು, ಪ್ರಾರ್ಥನೆಗಿಂತ ಮುಂಚೆ ಕೈಕಾಲು ಮುಖ ತೊಳ್ಕೊಳ್ಬೇಕು ಅಂತ ಏನಿರುತ್ತೋ ಅದಕ್ಕೊಂದು ಜಗ್ಗು, ಅದು ಬಿಟ್ಟರೆ ದಿಂಬಿಗೆ ಅಂತ ಒಂದು ಇಟ್ಟಿಗೆ, ಇಷ್ಟು ಬಿಟ್ಟರೆ ಅವಳ ಆಸ್ತಿ ಅಂತ ಏನಿಲ್ಲ. ರಬಯ್ಯ ಒಂದಿನ ಅವಳು ಪ್ರಾರ್ಥನೆ ಮಾಡ್ತಿರ್ಬೇಕಾದಾಗ ಯಾವ ಸ್ಥಿತಿಗೆ ಹೋಗಿದ್ದಾಳೆ ಅಂತಂದರೆ, ನಿಂತ ಜಾಗದಿಂದ ಬಿದ್ದಿದ್ದಾಳೆ, ಅಲ್ಲಿದ್ದ ಒಂದು ಸೂಜಿ ಥರದ ಒಂದು ಇದು ಅವಳು ಕಣ್ಣಿಗೆ ಹೋಗಿದೆ, ಕಣ್ಣಿನಿಂದ ರಕ್ತ ಬಂದಿದೆ, ಅವಳಿಗೆ ಗೊತ್ತಾಗಲಿಲ್ಲ, ಅವಳಲ್ಲೇ ಬಿದ್ದಿದ್ದಾಳೆ. ಕಳ್ಳ ಒಳಗೆ ಬಂದಿದ್ದಾನೆ. ಒಳಗೆ ಬಂದು ಅವಳ ಹತ್ರ ಇದ್ದಂಥದ್ದು ಏನು ಅಂತ ನೋಡಿ, ಆ ಮ್ಯಾಟ್ ಇತ್ತಲ್ಲ, ಆ ಮ್ಯಾಟನ್ನು ತಾನು ಕದ್ಕೊಂಡು ಹೋಗಬೇಕು, ಇಷ್ಟನ್ನಾದರೂ ತೊಗೊಂಡು ಹೋಗೋಣ, ಇನ್ನೇನು ಇಲ್ಲ ಅಂತ ತಗೊಂಡು ವಾಪಸ್ ಹೋಗಬೇಕು ಅಂತ ನೋಡಿದರೆ, ಆ ಇಡೀ ಮನೆಗೆ ಡೋರ್ಸ್ ಇಲ್ಲ. ಒಳಗೆ ಬರುವಾಗ ಡೋರ್ ಇತ್ತು, ಈಗ ಡೋರ್ ಕ್ಲೋಸ್ ಆಗಿದೆ, ಡೋರೇ ಕಾಣ್ತಿಲ್ಲ. ಅವನು ವಾಪಸ್ ಆ ಮ್ಯಾಟ್ ಬಿಸಾಕಿದ್ನಂತೆ, ಡೋರ್ ಓಪನ್ ಆಯ್ತಂತೆ. ಮತ್ತೆ ವಾಪಸ್ ಮ್ಯಾಟ್ ಎತ್ಕೊಂಡ, ಡೋರ್ ಕ್ಲೋಸ್ ಆಗಿದೆ. ಮತ್ತೆ ವಾಪಸ್ ಮ್ಯಾಟ್ ಬಿಸಾಕ್ತಾನೆ. ನನಗೆ ಮೊದಲು ಏನು ಈ ಕಥೆಯ ಮಹತ್ವ ಅಂತ ಗೊತ್ತಾಗ್ಲಿಲ್ಲ. ಆದರೆ ಆನಂತರ ಅವನಿಗೊಂದು ದನಿ ಕೇಳಿಸ್ತಂತೆ, ಏ ಮೂರ್ಖ, ನೀನು ಯಾರ ಮನೆಗೆ ಬಂದಿದೀಯ ಗೊತ್ತಾ? ಅವಳು ಪ್ರಾರ್ಥನೆ ಮಾಡ್ತಾ ಮಲಗಿರ್ಬೋದು, ಅವಳು ಗೊತ್ತಾಗದಂತೆ ಬಿದ್ಕೊಂಡಿರ್ಬೋದು, ಆದರೆ ಅವಳ ಗೆಳೆಯ ನಾನು ಎದ್ದಿದ್ದೀನಿ. ಏನು ಚೆನ್ನಾಗಿದೆ, ಏನು ಅದ್ಭುತವಾಗಿದೆ, ರೋಚಕವಾಗಿದೆ, ಕೇಳಲಿಕ್ಕೆ ರೋಚಕವಾಗಿದೆ ಇದು. ಅವಳ ಗೆಳೆಯ ನಾನು ಎದ್ದಿದ್ದೀನಿ. ನಾನು ಎದ್ದಿರುವಾಗ ನೀನು ಅವಳಿಗೆ ಸಂಬಂಧಪಟ್ಟ ವಸ್ತುವನ್ನು ಕದ್ಕೊಂಡಾದರೂ ಹೆಂಗೆ ಹೋಗ್ತೀಯ? ಬಿಟ್ಟು ಹೋದಿಯೋ ಬಚಾವು. ರಾಕ್ಷಸರು, ಸೈತಾನರೂ ಕೂಡ ಅವಳಿರುವಾಗ ಅವಳ ಜಾಗದಲ್ಲಿ ಎಂಟರ್ ಮಾಡ್ಲಿಕ್ಕೆ ಹೆದರ್ತಾರೆ. ನೀನೊಬ್ಬ ಆರ್ಡಿನರಿ ಕಳ್ಳ, ನೀನು ಯಾವ ಧೈರ್ಯದಲ್ಲಿ ಬಂದಿದ್ಯಾ ಯೋಚನೆ ಮಾಡು ಅಂದರೆ ಅವನು ಬಿಟ್ಟು ಒಂದೇ ಉಸಿರಿ ಓಡಿದ ಅಂತ ಹೇಳ್ತಾರೆ. ಕೆಲವು ಕಥೆಗಳಲ್ಲಿ ಅವನೇ ಆನಂತರ ಅವಳ ಶಿಷ್ಯನಾಗಿ ಸಂತನಾದ ಅಂತ ಕೂಡ ಹೇಳ್ತಾರೆ. ಈಕೆ ಒಂದ್ಸಲ ರಬಯ್ಯಾಳ ಜೀವನ ಎಷ್ಟು ಸುಂದರ ಅಂದರೆ, ಮೆಕ್ಕಾಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಅವಳಿಗೆ, ನಾನೊಂದು ಕಾಬಾ ದರ್ಶನ ಮಾಡಬೇಕು ಅಂತ. ಹೋಗಬೇಕಾದ್ರೆ ತನ್ನ ವಸ್ತುಗಳನ್ನು ಇಟ್ಟಿಗೆನ ಅದನ್ನೆಲ್ಲ ತೊಗೊಂಡು ಕಟ್ಕೊಂಡು ಒಂದು ಸಣ್ಣ ಚೀಲ ಮಾಡ್ಕೊಂಡಿದ್ದಾಳೆ. ಅದನ್ನು ತನ್ನದೇ ಅದೊಂದು ಕತ್ತೆ ಮೇಲೆ ಹೊರಿಸ್ಕೊಂಡು ಅದನ್ನು ತೊಗೊಂಡು ಹೋಗ್ತಿದ್ದಾಳೆ. ದೊಡ್ಡ ಯಾತ್ರೆಗೆ ಹೋಗಬೇಕಾದಾಗ ವಸ್ತುವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಕತ್ತೆ ಬೇಕು. ಮಧ್ಯದಲ್ಲಿ ಕತ್ತೆ ಕುಸಿದು ಬಿತ್ತು, ಸತ್ತು ಹೋಯ್ತು. ಇಡೀ ಬ್ಯಾಗನ್ನು ತಾನೇ ಹೊತ್ಕೋಬೇಕು. ಒಂದು ಪುಟ್ಟ ಹುಡುಗಿ, 25 ವರ್ಷದ ಹೆಣ್ಮಗಳು, ಯೋಚನೆ ಮಾಡಿ ಹೇಗಿರ್ಬೋದು. ಇಡೀ ಬ್ಯಾಗನ್ನು ತಾನೇ ಹೊತ್ಕೋಬೇಕು. ಪಕ್ಕದವ್ರು ಕೇಳಿದ್ರು, ನಾವು ಇಟ್ಕೋಬೋದಮ್ಮ? ಏನಂದ್ಲ ಗೊತ್ತಾ? ನಿಮ್ಮ ವಿಶ್ವಾಸದ ಮೇಲೆ ಅಲ್ಲ ಬಂದಿರೋದು ನಾನು,
ಅವನ ವಿಶ್ವಾಸದ ಮೇಲೆ ಬಂದಿರೋದು. ಅವನೇ ಕರ್ಕೊಂಡು ಹೋಗ್ತಾನೆ ನನ್ನನ್ನು. ನಾನು ಯಾಕೆ ನಿಮ್ಮ ಕೈಯಲ್ಲಿ ಕೊಡಲಿ ಅಂತ, ನಿಮ್ಮ ಪಾಡಿಗೆ ನೀವು ಹೋಗಿ ಅಂತ. ನನಗೆ ತೇಲೋ ಬೇಲೋ ಪ್ರಕರಣ ನೆನಪಾಗ್ಬಿಡ್ತು ಈ ಸಂದರ್ಭದಲ್ಲಿ. ಮುಂದಕ್ಕೆ ಹೋಗೋರೆಲ್ಲ ಹೋಗಿ ಒಬ್ಬರೇ ಉಳ್ಕೊಳ್ತಾರಲ್ಲ ಮದರ್ರು, ಅದೇ ಥರ. ಹೇಗಾಯಿತು ಅಂತಂದರೆ ಅವರೆಲ್ಲ ಮುಂದಕ್ಕೆ ಹೋದರು, ಈಕೆ ಒಬ್ಬಳೇ ಉಳ್ಕೊಂಡು ಇನ್ನು ಸುಸ್ತಾಗಿ ಕುಸಿದು ಬಿದ್ದಾಗ ಭಗವಂತನನ್ನು ಕೇಳ್ಕೊಂಡ್ಲಂತೆ, ಹೇ ಭಗವಂತ, ನಾನು ಮಣ್ಣಿನ ಹೆಂಟೆ, ನೀನು ಕಲ್ಲಿನ ಕಟ್ಟಡ. ಕಾಬಾ ಕಲ್ಲಿಲ್ಲ, ನೀನು ಕಲ್ಲಿನ ಕಟ್ಟಡ. ಅಸಹಾಯಕಳಾಗಿ ಬಿದ್ದಿರುವ ಒಬ್ಬ ಹೆಣ್ಣು ಮಗಳನ್ನು ರಾಜನಾಗಿರೋನು ಹಿಂಗ ನೋಡ್ಕೊಳ್ಳೋದು. ಪ್ರಾರ್ಥನೆಯೇ ಎಷ್ಟು ಸುಂದರ ನೋಡಿ. ನಾನು ಯಾಕೆ ರಬಯ್ಯಾಳ ಈ ಪ್ರಾರ್ಥನೆಯನ್ನು ತುಂಬ ಹೆಚ್ಚು ಗೌರವಿಸ್ತೀನಿ ಅಂತಂದರೆ, ಹಸನ್ ಅಲ್ ಬಸ್ರಿ ಆತ ಭಗವಂತ ಅಂದರೆ ಭಯ ಅಂತ ಹೇಳ್ತಿದ್ನಲ್ಲ, ಈಗ ಈಕೆ ಅದನ್ನು ಪೂರ್ತಿ ಚೇಂಜ್ ಮಾಡಿ, ಹೇ ಭಗವಂತ, ಒಂದು ಅಸಹಾಯಕ ಹೆಣ್ಮಗಳನ್ನು ರಾಜ ಅಂತ ಕರೆಸ್ಕೊಳ್ಳೋದು, ನೀನು ಹಿಂಗೇನೋ ನೋಡ್ಕೊಳ್ಳೋದು. ಕತ್ತೆ ಸತ್ತೋಗಿದೆ, ನಡಿಲಿಕ್ಕಾಗದೆ ನಾನು ಬಿದ್ದಿದ್ದೀನಿ, ಒಂದು ಹೆಣ್ಮಗಳ ಬಗ್ಗೆ ಇಷ್ಟು ಅನುಕಂಪ ಇಲ್ವಾ ನಿನಗೆ ಅಂತ. ತಕ್ಷಣ ಕತ್ತೆ ಎದ್ದು ನಿಂತುಬಿಡ್ತಂತೆ. ಕತ್ತೆ ಎದ್ದು ನಿಂತುಬಿಡ್ತು. ಇವಳಿಗೆ ಭಾಳ ಸಂತೋಷ ಅನ್ನಿಸ್ತು. ಆದರೆ ಆ ಸಂತೋಷ ಅನ್ನಿಸುವಾಗ ಮುಂದೆ ಆಗಲಿಲ್ಲ. ಹಂಗಂದಾಗ ಭಗವಂತನ ವಾಣಿ ಅವಳಿಗೆ ಕೇಳಿಸ್ತಂತೆ. ಏನು ಹೇಳ್ತಂತೆ ಗೊತ್ತಾ? ಗುಡ್ಡ ಹತ್ತಿದ ಮೋಸಸ್ಗೆ ನಾನು ಅಶರೀರ ವಾಣಿಯಿಂದ ಅವನಿಗೆ ಬೇಕಾಗಿರೋ ಕಮಾಂಡ್ಮೆಂಟ್ಸ್ ಕೊಟ್ಟಿರ್ಬೋದಾದರೆ ನಿನಗೆ ನಾನು ಇಷ್ಟು ಕೊಡ್ಲಿಕ್ಕಾಗೋದಿಲ್ವಾ? ಇನ್ನೇನು ತಲೆ ಕೆಡ್ಸ್ಕೊಳ್ಬೇಡ, ನಾಮದ ಮೇಲೆ ಭರವಸೆ ಇಡು ಸಾಕು ಅಂತ ವಾಯ್ಸ್ ಬಂತು ಅಂತ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ರಂಗ. ಎಷ್ಟು ಎಷ್ಟು ಹತ್ತಿರ. ಜಗತ್ತಿನ ಯಾವ ಸಂತರು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಇಲ್ಲವೇ ಇಲ್ಲ ರೀ. ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮ್. ನಾವು ಅವರ ಜಾತಿಯನ್ನು, ಅವರ ವೇಷವನ್ನು, ಅವರ ಮಾತುಗಳನ್ನು, ಅವರ ಭಾಷೆಯನ್ನೆಲ್ಲ ಕಂಡಾಗ ಬೇರೆಯವರು ಅಂತ ಗುರುತಿಸ್ಬೋದಷ್ಟೇ. ಆದರೆ ಪ್ರತಿಯೊಬ್ಬರ ಆಲೋಚನೆಯೂ ಕೂಡ ಒಂದೇ ಸರಳ ರೇಖೆಯಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಅವಳ ಬದುಕು ಬಹಳ ಅತ್ಯದ್ಭುತವಾಗಿರುವಂಥ ಉದಾಹರಣೆ ಅಂತ. ಹಸನ್ ಅಲ್ ಮಿಸ್ರಿ ಮತ್ತು ಅವಳ ನಡುವಿನ ಸಂಭಾಷಣೆಗಳು ಸಂತ ಪರಂಪರೆಯಲ್ಲಿ, ಅದು ವಿಶೇಷವಾಗಿ ಸೂಫಿ ಸಂತ ಪರಂಪರೆಯಲ್ಲಿ ಹೆಚ್ಚು ಉಲ್ಲೇಖಗೊಳ್ಳಲ್ಪಡುತ್ತೆ. ಹಸನ್ ಅಲ್ ಮಿಸ್ರಿ ಒಂದ್ಸಲ ಅವಳ ಹತ್ರ ಬಂದು ಸ್ವಲ್ಪ ತನ್ನ ಸ್ಟೈಲ್ ತೋರಿಸ್ಕೊಳ್ಬೇಕು. ಇವಳಿಗಿಂತ ಮುಂಚೆ ಬಂದವನು ನಾನು, ನೆನ್ನೆ ಮೊನ್ನೆ ಬಂದವಳು ಇವಳು, ಆದರೂ ಗೌರವ ಇದೆ. ಆದರೂ ಸ್ವಲ್ಪ ತನ್ನ ಸೀನಿಯರ್ ಅಂತ. ಈ ಸೀನಿಯರ್ ಭಾವನೆ ಎಲ್ಲ ಕಡೆ ಇರುತ್ತೆ, ಏನೂ ಮಾಡ್ಲಿಕ್ಕಾಗೋದಿಲ್ಲ, ಅದನ್ನು ಹೇಗೆ ಮಾಡಿದ್ರೂ ತೆಗಿಲಿಕ್ಕಾಗೋದಿಲ್ಲ. ಈ ಸೀನಿಯರ್ ಭಾವನೆ ಹೆಂಗೆ ಅಂತಂದರೆ, ಅವನಿಗೆ ಒಂದಿನ ಆಕೆ ಒಂದು ನದಿಯ ತೀರದಲ್ಲಿ ಅಥವಾ ಒಂದು ಸರೋವರದ ತೀರದಲ್ಲಿ ತನ್ನ ಪಾಡಿಗೆ ತಾನು ಕೂತಿದ್ಲು, ಆನಂದವಾಗಿ ಕೂತಿದ್ಲು. ಒಳ್ಳೆ ಟೈಮ್ ಸಿಕ್ತು ಇವನಿಗೆ. ಏನು ಮಾಡಿದ, ತನ್ನ ಪ್ರೇಯರ್ ಮ್ಯಾಟನ್ನು ತೆಗೆದು ಆ ಇದರ ಮೇಲೆ ಹಾಕ್ದ, ಸರೋವರದ ಮೇಲೆ ಹಾಕಿ ಅದರ ಮೇಲೆ ಪ್ರೇಯರಿಗೆ ಕೂತ. ಮುಳುಗಲಿಲ್ಲ, ತೇಲ್ತಿದ್ದ. ಅವನಿಗೆ ಖುಷಿ, ಎಂಥ ದೊಡ್ಡ ಸಾಧನೆ ಆಗಿದೆ ಅಂತ. ಗುರುಮಹಾರಾಜ್ ಹತ್ರ ಒಬ್ಬ ಬರ್ತಾನಲ್ಲ, 12 ವರ್ಷಗಳ ಪ್ರಯತ್ನ ಪಟ್ಟು ನಾನು ಕೊನೆಗೂ ನೀರಿನ ಮೇಲೆ ನಡೆಯೋದು ಕಲಿತ. ಅಯ್ಯಯ್ಯೋ, 4 ಕೊಟ್ಟಿದ್ರೆ ದೋಣಿ ಒಂದು ದಾಟಿಸ್ತಿದ್ನಲ್ಲಪ್ಪ, ಅದಕ್ಕೋಸ್ಕರ ಇಟ್ಟು ಸಾಧನೆ ಬೇಕಾಗಿತ್ತ ಅಂತ ಕೇಳ್ತಾರಲ್ಲ. ಹೆಚ್ಚು ಕಡಿಮೆ ಅದೇ ಕತೆ. ಆದರೆ ಇಲ್ಲಿ ಸ್ವಲ್ಪ ಭಿನ್ನತೆ ಇದೆ. ಈ ರಬಯ್ಯ ಏನು ಮಾಡಿದ್ಲು ಅಂತಂದರೆ, ಅವನಲ್ಲಿ ಹಾಕ್ಕೊಂಡಲ್ಲ, ಇವಳೇನು ಮಾಡಿದ್ಲು, ತನ್ನ ಪ್ರೇಯರ್ ಮಾಡಿ ತೆಗೆದು ಗಾಳಿಯಲ್ಲಾಗ ಅಲ್ಲೋ ಕೂತ್ಬಿಟ್ಲು. ಇವನು ಗಾಬರಿ ಅದ. ಅವಳು ತಕ್ಷಣ ಹೇಳಿದ್ಲಂತೆ, ಯಾರಿಗೋ ತೋರಿಸ್ಲಿಕ್ಕೋಸ್ಕರ ಪ್ರೇಯರ್ ಯಾಕೆ ಮಾಡಬೇಕು? ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬರೀ ಹಸನ್ ಅಲ್ ಬಸ್ರಿಗಲ್ಲ, ನನಗೆ ಮತ್ತು ನಿಮ್ಗೆ ಎಲ್ರಿಗೂ ಬಂದಿದ್ದು. ಯಾರಿಗೋ ತೋರಿಸ್ಲಿಕ್ಕೋಸ್ಕರ ನಾವು ಪ್ರೇಯರ್ ಯಾಕೆ ಮಾಡಬೇಕು? ಯಾರಿಗೋ ತೋರಿಸ್ಲಿಕ್ಕೋಸ್ಕರ ಧ್ಯಾನ ಜಪ ಯಾಕೆ ಮಾಡಬೇಕು? ಮುಂದೆ ಹೇಳ್ತಾಳೆ, ನೀನು ಮಾಡಿದ್ದನ್ನು ಮೀನುಗಳು ಮಾಡ್ತವೆ, ನಾನು ಮಾಡಿದ್ದನ್ನು ಪಕ್ಷಿಗಳು ಮಾಡ್ತವೆ. ಆದರೆ ಸಮರ್ಪಣೆ ಮಾಡಿಕೊಳ್ಳುವ ಕೆಲಸ ಅವಕ್ಕಾಗಲ್ಲ, ಅದು ನಮಗೆ ಮಾತ್ರ ಸಾಧ್ಯ. ಸಮರ್ಪಣೆ ಮಾಡಿಕೊ ಅಂತ ಹಸನ್ ಅಲ್ ಮಿಸ್ರಿಗೆ ಹೇಳುವಂಥ ಮಾತು. ಏನು ಅದ್ಭುತವಾಗಿರುವಂಥ ಮಾತು ನೋಡಿ. ಇಡೀ ಆಕೆಯ ಬದುಕಿನಲ್ಲಿ ಇಂಥದ್ದೇ ಬರುತ್ತೆ. ಎಷ್ಟು ಶ್ರದ್ಧೆ ಮತ್ತು ವಿಶ್ವಾಸ ಭಗವಂತನ ಮೇಲೆ ಅಂತಂದರೆ, ಅದು ನಾಟಕ ಅಲ್ಲ, ಬೂಟಾಟಿಕೆ ಅಲ್ಲ. ಒಂದ್ಸಲ ಇಬ್ಬರು ಗೆಸ್ಟ್ಗಳು ಅವಳ ಮನೆಗೆ ಬರ್ತಾರೆ, ತುಂಬ ಹಸ್ಕೊಂಡು ಬರ್ತಾರೆ, ಸಂತ ಸದೃಶ ವ್ಯಕ್ತಿಗಳು ಬರ್ತಾರೆ. ಇವಳು ನೋಡ್ತಾಳೆ, 2 ಬ್ರೆಡ್ಡಿನ ಚೂರಿರುತ್ತೆ. ಅವಳಿಗೆ ಗೊತ್ತಾಗುತ್ತೆ ಇಬ್ಬರು ಎಷ್ಟು ಹಸ್ಕೊಂಡಿದ್ದಾರೆ ಅಂದರೆ 20 ಬೇಕು, 2 ಸಾಕಾಗಲ್ಲ. ಏನು ಮಾಡ್ಬೇಕೀಗ? ಅವ್ರು ಮುಂದೆ ತಂದು ಇಟ್ಲು, ಏನಾಗುತ್ತೋ ಆಗಲಿ ಮುಂದೆ ತಂದು ಇಟ್ಲು. ಅಷ್ಟೊತ್ತಿಗೆ ಒಬ್ಬ ಭಿಕ್ಷುಕ ಬಂದ ಬೇಕು ಅಂತ. ಇವಳು ತಕ್ಷಣ ಏನು ಮಾಡಿದ್ಲು ಗೊತ್ತಾ, ಇವ್ರ ಮುಂದೆ ಏನಿಟ್ಟಿದ್ರು ರಪ್ ಅಂತ ಹೇಳಿದ್ರೆ ಅದರಲ್ಲಿ ಬ್ರೆಡ್ ತೆಗೆದು ಭಿಕ್ಷುಕನಿಗೆ ಕೊಟ್ಬಿಟ್ಲು.
ಈ ಇಬ್ರು ಪಾಪ ಸಂತರು ಆರಾಮಾಗಿ ಕೂತ್ಕೊಂಡು ಈಗ ಸಿಗುತ್ತೆ ಬ್ರೆಡ್ಡು ಅಂತ ಇನ್ನೇನು ಕೈ ಹಾಕೋದೊಳಗೆ ಕಿತ್ಕೊಂಡ್ಬಿಟ್ಲಲ್ಲ. ಅವ್ರಿಗೆ ಕೋಪ ಬಂತು ಒಂದು ಕ್ಷಣ, ಏನು ಹಿಂಗೆ ಮಾಡಿದ್ಲಲ್ಲ ಇವಳು ಅಂತ. ಹಂಗೆ ಮಾಡಿದ್ದ ಕೆಲವೇ ಕ್ಷಣಗಳಲ್ಲಿ ಒಂದು ಪಕ್ಕದ ಮನೆಯ ಒಂದು ಕೆಲಸದವಳು ಬಂದು, ಅಮ್ಮ ಯಜಮಾಂತಿ ನಿಮಗೆ ಬ್ರೆಡ್ ಕಳಿಸ್ಕೊಟ್ಟಿದ್ದಾರೆ ಅಂತ, ಒಂದು 18 ತುಂಡು ಬ್ರೆಡ್ ಇತ್ತು ಅದರಲ್ಲಿ. ವಾಹ್, ಚೆನ್ನಾಗಿದೆ ಅಲ್ಲ. 2 ಹೋಯ್ತು, 18 ಬಂತು. ಅವಳು ಲೆಕ್ಕ ಹಾಕಿದ್ಲು, ಏಯ್ ಇದು ನನಗಲ್ಲ, ತಗೊಂಡು ನಾನು ತಪಸ್ ಕೊಟ್ಬಿಟ್ಲು. ಸಂತರ ಕತೆ ಏನಾಗ್ಬೇಡ ಇಲ್ಲಿ ಕೂತವರು, ಇಷ್ಟಾದರೂ ಬಂದಿತ್ತು ವಾಪಸ್ ಕಳಿಸ್ಬಿಟ್ಲಲ್ಲ ಅಂತ. ಹಂಗೆ ಹೋದ್ಲು. ಹೋಗಿ ಆ ಮನೆಯಲ್ಲಿ ಆ ಹೆಣ್ಮಗಳು ಅಷ್ಟೊಂದು ಲೆಕ್ಕ ಹಾಕಿದ್ಲು. ಲೆಕ್ಕ ಹಾಕಿ 2 ಬ್ರೆಡ್ಡನ್ನು ಆ್ಯಡ್ ಮಾಡಿ ಕಳಿಸಿದ್ಲು. 20 ಆಗಿತ್ತದು. 20 ಬಂದ ತಕ್ಷಣ ಇದು ನನಗೆ ಕೊಟ್ಟಿದ್ದು, ತಗೊಂಬ ಅಂತ ಇವ್ರ ಮುಂದೆ ಇಟ್ಟರು. 20 ಬ್ರೆಡ್ ತಿಂದ್ರು ಇವರು. 20 ಖಾಲಿ ಆಯಿತು. ತಕ್ಷಣ ಅವ್ರು ಕೇಳಿದರು, ಅದೇನು ಅಂತ ನಮ್ಗೆ ಅರ್ಥ ಆಗಲಿಲ್ಲ. ಏನು ಹೇಳ್ತಾಳೆ ಗೊತ್ತಾ ಅವಳು, ನನಗೆ ಭಗವಂತ ಹೇಳಿದ್ದಾನೆ, ಒಂದು ದಾನದ ಕಾರ್ಯ ಮಾಡಿದರೆ 10 ವಾಪಸ್ ಕೊಡ್ತೀನಿ ಅಂತ. ನಾನು 2 ಕೊಟ್ಟಿದ್ದೆ, 20 ಬರಬೇಕಿತ್ತು ನನಗೆ. 18 ಕೊಟ್ಟರೆ ಇದು ಭಗವಂತ ಕೊಟ್ಟಿದ್ದಲ್ಲ ಅಂತ ಗೊತ್ತಾಯ್ತು ನನಗೆ, ಅದಕ್ಕೆ ವಾಪಸ್ ಕಳಿಸ್ದೆ. 20 ಬರಲೇಬೇಕಿತ್ತು ಅಂತ. ನನಗಿದನ್ನು ಥ್ರಿಲ್ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಆ ಶ್ರದ್ಧೆ ಎಷ್ಟು ಅದ್ಭುತವಾದ್ದು. ನನಗೆ ಕೊಡ್ಲೇಬೇಕವನು ಅಂತ ಆ ಭಾವದಿಂದ ಆಕೆ ಅವರಿಗೆ ಸೇವೆ ಮಾಡುವಾಗ ಆಕೆ ಯಾವಾಗಲೂ ಭಗವಂತನಲ್ಲಿ ತನ್ನನ್ನು ತಾನು ಲೀನಗೊಳಿಸಿಕೊಳ್ಳುವ ಆ ಪ್ರಕ್ರಿಯೆಯಲ್ಲಿದ್ಲು ಅಂತ. ಹಸನ್ ಅಲ್ ಮಿಸ್ರಿಗೆ ಆಕೆ ಬಹುಶಃ ನಮ್ಮೆಲ್ಲರಿಗೂ ಪಾಠ ಅನ್ನೋ ಕಾರಣಕ್ಕೆ ಇದನ್ನು ಆರಿಸ್ಕೊಂಡೆ ನಾನು. ಸ್ವಲ್ಪ ಮೇಣವನ್ನು, ಒಂದು ಸೂಜಿಯನ್ನು, ಒಂದು ಕೂದಲನ್ನು ಕಳಿಸ್ಕೊಟ್ಲಂತೆ ಒಂದ್ಸಲ. ಏನು ಅರ್ಥ ಅಂತಂದರೆ, ಭಗವಂತನ ಸೇವೆಯಲ್ಲಿ ಅಂದರೆ ಅವನ ಮಕ್ಕಳ ಸೇವೆಯಲ್ಲಿ ಮೇಣದಂತೆ ಕರಗಿ ಹೋಗುವಂತ. ಆಮೇಲೆ ಸೂಜಿ ಯಾಕೆ ಅಂತಂದರೆ, ಇದರಷ್ಟು ನಗ್ನವಾಗಿ ಸಮಾಜದಲ್ಲಿ ಕೆಲಸ ಮಾಡುವಂತ. ಪ್ರಾಮಾಣಿಕತೆ ಅನ್ನೋದು ನಗ್ನತೆ ಅಂತ. ನಿನ್ನಲ್ಲಿ ಇನ್ನೇನು ಒಳಗೇನು ಇಟ್ಕೊಳ್ಳುವಂತೆಯೇ ಇಲ್ಲ. ಏನಿದೆಯೋ ಎಲ್ಲವೂ ಹೊರಗಡೆ ಕಾಣುವಂತೆ ಅತ್ಯಂತ ಶುದ್ಧವಾಗಿ ಇದರಷ್ಟು ನಗ್ನವಾಗಿ ಕೆಲಸ ಮಾಡು. ಹಂಗೆ ಮಾಡಿದರೆ 1000 ವರ್ಷಗಳು ಕೂಡ ಕೂದಲೆಳೆಯಂತೆ ಕಳೆದು ಹೋಗ್ಬಿಡುತ್ತೆ ಅಂತ. ಏನು ಚೆನ್ನಾಗಿದೆ ನೋಡಿ, ಏನು ಅದ್ಭುತವಾಗಿದೆ. ವ್ಯಾಕ್ಸಿನಂತೆ ಕರಗಬೇಕು, ಸೂಜಿಯಂತೆ ನಗ್ನವಾಗಿ ಕೆಲಸ ಮಾಡಿದರೆ ಕೂದಲಿನ ಎಳೆಯಂತೆ 1000 ವರ್ಷ ಕಳೆದು ಹೋಗ್ಬಿಡತ್ತೆ ಅಂತ ಆಕೆ ಯಾವಾಗಲೂ ಹೇಳ್ತಿದ್ಲು ಅಂತ. ಹಸನ್ ಅಲ್ ಬಸರಿ ಅವಳನ್ನು ಕೇಳ್ತಾನೆ, ನೀನು ಭಗವಂತನನ್ನು ಹೇಗೆ ಗುರುತಿಸಿದೆ? ಇವನೇ ಭಗವಂತ ಅಂತ ಹಿಂಗೆ ಹೆಂಗೆ ಗೊತ್ತಾಯಿತು? ಎಷ್ಟು ಸಿಂಪಲ್ ಡೌಟ್ ನೋಡಿ. ಸಹಜವಾಗಿ ಕೇಳಿದ ಅವನು, ಭಗವಂತ ಹೇಗೆ ಅಂತ ನಿಂಗೆ ಹೆಂಗೆ ಗೊತ್ತಾಯಿತು? ಅವಳು ಭಾಳ ಚೆನ್ನಾಗಿ ಹೇಳ್ತಾಳೆ, ನೀನು ಭಗವಂತ ಹೇಗೆಲ್ಲ ಇರಬಹುದು ಅಂತ ಹುಡುಕಾಡದೆ, ನಾನು ಹೇಗೆಲ್ಲ ಇರಲಾರೆ ಅಂತ ಹುಡುಕಾಡದೆ ಅಂತ. ನೇತಿ ಮಾರ್ಗ ಇದು. ನೀನು ಹೇಗೆಲ್ಲ ಇರಬಹುದು ಅಂತ ಹುಡುಕಾಡದೆ, ನಾನು ಹೇಗೆಲ್ಲ ಇರಲಾರ ಅಂತ ಹುಡುಕಾಡದೆ, ನಂಗೆ ಸಿಕ್ಬಿಟ್ಟ ಅವನು ಅಂತ. ಏನು ನೋಡಿದ್ರು ಇದು ದೇವರಾಗಿರ್ಲಿಕ್ಕಿಲ್ಲ, ಇದು ಭಗವಂತ ಆಗಿರ್ಲಿ, ಅವನು ಬೇರೆನೆ. ಗುರುಮಹಾರಾಜ್ ಇದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರಲ್ಲ, ನೀವು ಪ್ರತಿ ಮೆಟ್ಲು ಹತ್ತಿದವನು ಅನ್ಕೊಳ್ತಾನಂತೆ ಇವನೇ ದೇವರಿರಬೇಕು ಅಂತ. ಆದರೆ ಕರ್ಕೊಂಡೋದವನಿಗೆ ಗೊತ್ತು ಇವನಲ್ಲ ದೇವರು, ಇವನು ದ್ವಾರಪಾಲಕ ಅಂತ. ಆ ಡೋರ್ ಓಪನ್ ಆಗಿ ಮುಂದಕ್ಕೆ ಹೋದಾಗ ಮತ್ತೆ ಆಮೇಲೆ ಯಾವಾಗ ದೇವ್ರನ್ನ ನೋಡ್ತಾನೋ ಕೇಳಲಿಕ್ಕೆ ಪಕ್ಕದಲ್ಲಿ ಯಾರೂ ಇಲ್ಲ, ಇವನು ಇಲ್ಲ ಅವನು ಇಲ್ಲ, ಎಲ್ಲೇ ಒಂದಾಗ್ಬಿಟ್ಟಿರ್ತೀವಿ ಅಂತ. ಗುರುಮಹಾರಾಜರು ಏನು ಮಾತುಗಳನ್ನು ಹೇಳ್ತಾರೋ ಅದನ್ನು ರಬಯ್ಯದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಅಂತ. ಇನ್ನೊಂದು ಅದ್ಭುತವಾದ ಅವಳ ಘಟನೆ ಏನಿದೆ ಅಂತಂದರೆ, ಅವಳಿಗೆ ಹುಷಾರಿಲ್ಲದೆ ಮಲಗಿರ್ತಾಳೆ. ರಬಯ್ಯ ಹುಷಾರಿಲ್ಲದೆ ಮಲಗಿರ್ತಾಳೆ. ಹೆಂಗಿರ್ಬೋದು ನೋಡಿ. ಎಲ್ರಿಗೂ ಆಶ್ಚರ್ಯ. ಸೇವೆ ಮಾಡೋರು ಕೇಳ್ತಾರೆ, ನಿನಗೆ ಯಾಕೆ ಹುಷಾರಿಲ್ಲ? ಏನಂತಾಳೆ ಗೊತ್ತಾ? ನಾನು ಸ್ವರ್ಗದತ್ತ ಸುಮ್ಮನೆ ಕಣ್ಣಾಯಿಸಿದೆ, ದೇವರ ಸಣ್ಣಕ್ಕೆ ನಂಗೆ ಬಡದ ಅಂತ. ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಸ್ವರ್ಗದತ್ತ ಅಂದರೆ ಪ್ರಪಂಚದ ಕಡೆಗೆ ಒಂದು ಸಣ್ಣ ಕಣ್ಣಾಯಿಸಿದೆ, ದೇವರೊಂದು ಬಡದ, ಹುಷಾರಿಲ್ಲದೆ ಮಲ್ಕೊಂಡಿದ್ದೀನಿ ನೋಡಿ ನಾನು ಅಂತ. ಅವಳು ಮಲ್ಕೊಂಡಿರುವಾಗ ಹಸನ್ ಅಲ್ ಬಸ್ರಿಗೆ, ಅವನು ದೊಡ್ಡ ಸಂತ, ಆಗ್ಲಿಂದ ನಾನು ಅದನ್ನೇ ಹೇಳ್ತಿದ್ದೀನಿ. ಅವನು ಸಂತ ಅಂತ ಯಾಕೆ ಪದೇ ಪದೇ ನೆನಪಿಸ್ತಾ ಇದ್ದೀನಿ ಅಂದರೆ, ಅವನ ಜೊತೆಗೆ ನಡೆದಂಥ ಘಟನೆಗಳು ಹೆಚ್ಚು ಮೌಲ್ಯಯುತವಾದವು ಅನ್ನೋ ಕಾರಣಕ್ಕೋಸ್ಕರ. ಅವನು ಬರ್ತಾನೆ, ಈಕೆಯ ಮನೆ ಹೊರಗಡೆ ನಿಂತ್ಕೊಂಡು ಬಿಕ್ಕಳಿಸಿ ಅಳ್ತಿರ್ತಾನೆ. ಯಾರೋ ಕೇಳ್ತಾರೆ, ಯಾಕೆ ಅಳ್ತಾ ಇದೆಯಾ ಹಸನ್, ಏನಾಯಿತು? ಅವನಂತಾನೆ, ಏನಿಲ್ಲ, ರಬಯ್ಯಾಗ ಹುಷಾರಿಲ್ಲ, ನಾನೇನಾದರೂ ಕೊಡಬೇಕು ಅಂತ ಒಂದಷ್ಟು ಚಿನ್ನವನ್ನು ತೊಗೊಂಡು ಬಂದಿದ್ದೀನಿ, ಅವಳು ತಗೊಳ್ಳೋದಿಲ್ಲ ಅನ್ನುವಂಥ ಭಯ ನನಗೆ, ಅದಕ್ಕೆ ಇಲ್ಲೇ ನಿಂತು ಅಳ್ತಾ ಇದ್ದೀನಿ ಅಂತ. ಯಾರೋ ಸೇವಕರು ಹೇಳಿದರು, ಹಸನ್ ಬಂದಿದ್ದಾನೆ, ಒಂದಷ್ಟು ಚಿನ್ನ ತೊಗೊಂಡು ಬಂದಿದ್ದಾನೆ, ಏನು ಮಾಡೋದು ಅಂತ. ಅದಕ್ಕೆ ಅವಳು ಏನು ಹೇಳ್ತಾಳಂತೆ ಗೊತ್ತಾ? ರಬಯ್ಯ ಹೇಳ್ತಾಳೆ, ಭಾಳ ಚೆನ್ನಾಗಿದೆ, ಆ ಶ್ರದ್ಧೆ ಭಾಳ ಅದ್ಭುತವಾದವಳದ್ದು. ಯಾರು ಬೈತಾರೋ ಭಗವಂತ ಅವರಿಗೆ ಎಲ್ಲವನ್ನೂ ಕೊಡ್ತಾನಂತೆ, ಇನ್ನು ಪ್ರೀತಿಸೋರಿಗೆ ಕೊಡೋದಿಲ್ವಾ? ವಾ. ಮುಂದುವರೆದು ಹೇಳ್ತಾಳೆ,
ಕೊಡ್ಲಿಕ್ಕೆ ಬಂದವನು ಅದನ್ನು ಸರಿಯಾಗೇ ದುಡಿದಿದ್ದಾನೆ ಅಂತ ಏನು ಗ್ಯಾರಂಟಿ? ಮೂರನೇದು ಹೇಳಿದ್ಲು, ಇದು ನಂಗೆ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿತು, ಆದರೆ ಅರ್ಥ ಆದ್ಮೇಲೆ ಅದ್ಭುತ ಅನ್ನಿಸ್ಬಿಡ್ತು. ಏನು ಹೇಳಿದ್ಲು ಅಂತಂದರೆ, ಪ್ರಪಂಚದ ಬೆಳಕಿನಲ್ಲಿ ಅಥವಾ ಪ್ರಾಪಂಚಿಕತೆಯ ಬೆಳಕಿನಲ್ಲಿ ಹರಿದು ಹೋಗಿದ್ದ ನನ್ನ ಅಂಗಿಯನ್ನು ನಾನು ಹೊಲಿದೆ, ಹೃದಯದ ಮೇಲೆ ಏನೋ ಭಾರದ ಕಲ್ಲಿಟ್ಟಂತ ಆಗ್ಬಿಡ್ತು. ತುಂಬ ಹೊತ್ತು ಒದ್ದಾಡಿದೆ. ಆಮೇಲೆ ಗೊತ್ತಾಯ್ತು ನನಗೆ, ನಾನು ಎಲ್ಲಿ ಹೊಲ್ದಿದ್ನೋ ಅಷ್ಟನ್ನೂ ವಾಪಸ್ ಹರಿದೆ, ಸಮಾಧಾನ ಆಯಿತು ನನಗೆ ಅಂತ. ಇಲ್ಲಿ ಮ್ಯಾಜಿಕ್ ಇರೋದು ಪ್ರಾಪಂಚಿಕತೆಯ ಬೆಳಕಿನಲ್ಲಿ ಅಂತ. ಈ ಪ್ರಪಂಚದ ಬೆಳಕಿನಲ್ಲಿ, ನಿನ್ನದಲ್ಲದ ಬೆಳಕಿನಲ್ಲಿ ನೀನು ಹೊಲದಿಯಲ್ಲ, ಬೇರೆಯವರ ಬೆಳಕಿನಲ್ಲಿ ನೀನು ಹೊಲಿದಿದೆಯಲ್ಲ, ಅದಕ್ಕೆ ನೀನು ಹೃದಯದ ಮೇಲೆ ಭಾರ ಇಟ್ಟಂತಾಗಿದೆ ಅಂತ. ಎಂಥ ಆಲೋಚನೆ ಅವಳದ್ದು! ಹಂಗೆ ಹೇಳಿ ಅವಳು ಹೇಳ್ತಾಳೆ, ಆ ಮಹಾನುಭಾವನಿಗೆ ಹೇಳು, ನನ್ನ ಹೃದಯವನ್ನು ಭಾರ ಮಾಡಬೇಡ, ನನ್ನ ಎದೆಯ ಮೇಲೆ ಕಲ್ಲಿಡಬೇಡ ಅಂತ ಹೇಳು ಅವನಿಗೆ, ಅವನನ್ನು ಅವನು ತಗೊಂಡು ಹೋಗಲಿ ಅಂತ. ಏನು ರಬಯ್ಯಾಳ ಬದುಕಿದೆಯಲ್ಲ, ಪರಮಾದ್ಭುತವಾಗಿರುವಂಥ ಬದುಕು ಅಂತ. ಅವಳು ಪ್ರೇಯರ್ ಮಾಡುವಾಗ ಭಗವಂತನಿಗೆ ಅದೇ ಪ್ರೇಯರ್ ಮಾಡ್ತಿದ್ದಂತೆ, ಭಗವಂತ, ನರಕದ ಭಯದಿಂದ ನಿನ್ನನ್ನು ನಾನು ಪ್ರಾರ್ಥಿಸ್ತಾ ಇಲ್ಲ, ಸ್ವರ್ಗ ಕೊಡು ಅಂತ ಕೇಳಿ ಪ್ರಾರ್ಥಿಸ್ತಾ ಇಲ್ಲ. ಅಕಸ್ಮಾತ್ ನನ್ನ ಮನಸ್ಸಿನಲ್ಲಿ ಲವಲೇಶದಷ್ಟಾದರೂ ಸ್ವರ್ಗದ ಪ್ರಾರ್ಥನೆ ಇದ್ದರೆ ದಯಮಾಡಿ ಸ್ವರ್ಗಕ್ಕೆ ಸೇರಿಸಲೇಬೇಡ ನನ್ನನ್ನು. ನಾನು ಪ್ರಾರ್ಥಿಸ್ತಾ ಇರೋದು ನಿನಗಾಗಿ ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೀನಿ ಬಿಟ್ಟರೆ ಮತ್ತೇನೂ ಇಲ್ಲ, ನಿನ್ನಿಂದ ಏನೂ ಬೇಕಾಗಿಲ್ಲ ಅಂತ ರಬಯ್ಯ ಪ್ರಾರ್ಥನೆ ಮಾಡ್ತಿದ್ಲಂತೆ. ಇನ್ನೊಂದು ಭಾಳ ಸುಂದರವಾದ ಪ್ರಾರ್ಥನೆ ಅವಳದು, ಜಗದ ಯಾವ್ಯಾವ ಸುಖವನ್ನು ನನಗೆ ಕೊಡಬೇಕು ಅಂತಿದೆಯೋ, ಈ ಥರ ಪ್ರಾರ್ಥನೆ ಬಹುಶಃ ನಾನು ಎಲ್ಲೂ ಕೇಳಲೇ ಇಲ್ಲ. ಈ ಜಗತ್ನಲ್ಲಿ ಯಾವ್ಯಾವ ಸುಖವನ್ನು ನೀನು ನನಗೆ ಕೊಡಬೇಕು ಅಂತಿದೆಯೋ ಅವೆಲ್ಲವನ್ನು ನನ್ನ ಶತ್ರುಗಳಿಗೆ ಕೊಟ್ಬಿಡು. ಪರಲೋಕದಲ್ಲಿ ನನಗೆ ಯಾವ್ಯಾವ ಸುಖವನ್ನು ಕೊಡಬೇಕು ಅಂತಿದೆಯೋ ಅವೆಲ್ಲವನ್ನು ನನ್ನ ಮಿತ್ರರಿಗೆ ಕೊಟ್ಬಿಡು, ನನಗೆ ನೀನೊಬ್ಬ ಸಿಕ್ಬಿಡು ಸಾಕು ಅಂತ. ಏನು ಚಂದದ ಪ್ರಾರ್ಥನೆ, ಅದ್ಭುತವಾಗಿರುವಂಥ ಪ್ರಾರ್ಥನೆ. ಬಹುಶಃ ನನಗನ್ಸುತ್ತೆ ಇಡೀ ಸೂಫಿ ಪರಂಪರೆಯ ಒಂದು ಶ್ರೇಷ್ಠ ಮುಕುಟ ಮಣಿಯಾಗಿ ಆಕೆ ನಿಲ್ಲೋದು ಈ ಕಾರಣಕ್ಕೋಸ್ಕರ ಅಂತ ಅನ್ಸುತ್ತೆ. ನಾನು ಆಗಲೇ ಹೇಳ್ದಂತೆ, ಈ ಹಸನ್ ಯಾವುದನ್ನು ಭಯವಾದವನ್ನು ಬಿತ್ತಿದ್ನೋ ಅದನ್ನು ತೆಗೆದು ರಬಯ್ಯ ಪ್ರೀತಿವಾದವನ್ನು ತುಂಬ ಚೆನ್ನಾಗಿ ಸಮಾಜದಲ್ಲಿ ಸ್ಪ್ರೆಡ್ ಮಾಡಿದ್ಲು ಅಂತ. ಇಲ್ಲಿ ಒಬ್ಬ ವ್ಯಕ್ತಿ, ನಾನು ಒಂದು ಪುಸ್ತಕವನ್ನು ಓದ್ತಾ ಇದ್ದೆ, ಸೂಫಿ ಶ್ರೈನ್ಸ್ ಇನ್ ಇಂಡಿಯಾ, ಅದರಲ್ಲಿ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಇಸ್ಲಾಂನಲ್ಲಿ ಭಗವಂತ ಮತ್ತು ಭಕ್ತ ಒಂದಾಗೋದು ಸಾಧ್ಯವೇ ಇಲ್ಲ, ಹತ್ತಿರಕ್ಕೂ ಬರಲ್ಲ ಅವರು. ಬಹಳ ದೂರದಲ್ಲಿ ದೇವರು ಇರ್ತಾನೆ, ದೇವರನ್ನು ನೀವು ಹತ್ರಕ್ಕೆ ಹೋಗಿ ಮಾತಾಡಿಸ್ಲಿಕ್ಕೆ ಕೇಳ್ಕೊಳ್ಳಿಕ್ಕೆ ಆಗದೇ ಇಲ್ಲ. ಅವನು ಬರೋದು ಕೊನೆ ಒಂದಿನ, ಅವನೇ ಎಬ್ಬಿಸ್ಬೇಕು. ಅಂದರೆ ಮೊದಲ ಹೆಜ್ಜೆ ಭಗವಂತನೇ ಇಡಬೇಕು. ಅಂಥದ್ರಲ್ಲಿ ಈ ಥರದೊಂದು ವಿಶೇಷವಾಗಿರುವಂಥ ಪರಿಕಲ್ಪನೆ ಇದೆಯಲ್ಲ, ಇದು ಬಹಳ ಜನರಿಗೆ ಜೀರ್ಣವಾಗೋದು ಕಷ್ಟ ಇತ್ತು, ಆಗಿನ ಕಾಲದಲ್ಲೂ ಬಹಳ ಕಷ್ಟ ಇತ್ತು. ಈಜಿಪ್ಟ್ನಲ್ಲಿ ಧೂಲ್ ನೂನ್ ಅಂತ ಒಬ್ಬ ಸಂತ ಈಜಿಪ್ಟ್ನಲ್ಲಿ, ಆತನನ್ನು ಖಲೀಫಾ ಎದುರಿಗೆ ಕರ್ಕೊಂಡು ಬಂದು ನಿಲ್ಸ್ಕೊಂಡು ಕೋರ್ಟ್ ಮಾರ್ಷಲ್ ಮಾಡಿದ್ದ. ನೀನೇನೆಲ್ಲ ಹೇಳ್ತಿದ್ಯೋ ಅದು ನಮ್ಮ ಮತಕ್ಕೆ ವಿರುದ್ಧವಾಗಿದೆ, ನಿನ್ನನ್ನು ಸಾಯಿಸಲಾಗತ್ತೆ ಅಂತ ಹೇಳಿದ್ದ. ಅಬುಲ್ ಹುಸೇನ್ ಅನ್ನುವಂಥ ಅಬುಲ್ ಹುಸೇನ್ ಅಲ್ ನೂರಿ, ಅವನು ಕೂಡ ಹೀಗೆ, ಅವನನ್ನು ಖಲೀಫಾ ತಂದು ನಿನ್ನನ್ನು ಸಾಯಿಸಬೇಕಾಗತ್ತೆ ಅಂತ ಹೇಳಿದ್ದ. ಇನ್ನೊಬ್ಬ ಇದ್ದಾನೆ ಹಲ್ಲಾಜ್ ಅಂತ, ಅಲ್ ಹಲ್ಲಾಜ್ ಅಂತ ಕರೀತಾರೆ. ಅವನು ಎಂಥ ದೊಡ್ಡ ಸಂತ ಆಗಿದ್ದ ಅಂತಂದ್ರೆ, ಇವತ್ತಿಗೂ ಸೂಫಿ ಅಂದ ತಕ್ಷಣ ಒಂದು ವಾಕ್ಯ ನೆನಪು ಬರುತ್ತೆ, ಅನಲ್ ಹಕ್ ಅಂತ ಕರೀತಾರೆ. ಈ ಅನಲ್ ಹಕ್ ಅಂತಂದ್ರೆ ಏನಂತಂದ್ರೆ, ನಾನೇ ಸತ್ಯ ಅಂತ. ನಾನೇ ಸತ್ಯ, ಭಗವಂತನೇ ಸತ್ಯ. ಹೀಗಾಗಿ ನಾನೇ ಭಗವಂತ, ನಾನೇ ಭಗವಂತ ಅನ್ನೋದನ್ನು ಸ್ವಲ್ಪ ಇಂಡೈರೆಕ್ಟ್ ಆಗಿ ನಾನೇ ಸತ್ಯ ಅಂತ ಆತ ಹೇಳಿದ್ದ. ಇದನ್ನು ಸಹಿಸ್ಕೊಳ್ಳಿಕ್ಕಾಗದೆ ಅವನನ್ನು ಕೊಂದೇ ಬಿಟ್ಟಿದ್ರು, ಅಧಿಕೃತವಾಗಿ ಕೊಲೆ ಮಾಡಿದ್ರು. ಸೊ ಇದನ್ನ ಸಹಿಸಿಕೊಳ್ಳೋದು ಬಹಳ ಕಷ್ಟ ಇತ್ತು. ಇದರ ನಡುವೆ ನಾನು ಇನ್ನೊಬ್ಬ ಸಂತನ ಬಗ್ಗೆ ಮಾತನಾಡಬೇಕು ಅಂದ್ಕೊಳಲ್ಲ, ಬಹುಶಃ ಆತನ ಬಗ್ಗೆ ಚರ್ಚೆ ಬಹಳ ಕಡಿಮೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅಬು ಯಜೀದ್ ಅಂತ ಒಬ್ಬ ಸಂತ ಬಂದ. ಅಬು ಯಜೀದ್ ಎಂಥ ಸಂತ ಅಂತಂದ್ರೆ, ಅವನು ಖೊರಾಸನ್ ಪ್ರಾಂತದಲ್ಲಿ ಹುಟ್ಟಿದವನು. ಒಂದ್ಸಲ ಭಗವಂತ ಅವನಿಗೆ ಹೇಳಿದ್ನಂತೆ, ನನ್ನ ಸೃಷ್ಟಿ, ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ, ಈಗ ನೀವು ಹೇಳಬೇಕು ಇದ್ರ ಮೇಲೆ ಇರುವಂಥ ಪ್ರಭಾವ ಯಾವುದಿರಬಹುದು ಅಂತ. ನನ್ನ ಸೃಷ್ಟಿ ನಿನ್ನನ್ನು ನೋಡಲಿಕ್ಕೆ ಕಾತರವಾಗಿದೆ, ಬಾ ಅಂತ ಭಗವಂತ ಎಬ್ಬಿಸಿ ಕರ್ಕೊಂಡು ಬರ್ಲಿಕ್ಕೆ ಬಂದಂತ, ಇನ್ನು ಅವತರಿಸೋಗಿದ್ದ ಮುಂಚೆ ಯಜೀದ್ ಹೇಳೋದು. ಆಗ ಯಜೀದ್ ಹೇಳಿದ್ನಂತೆ, ನಾನು ನಿನ್ನ ಸೃಷ್ಟಿಯ ಮುಂದೆ ನಿಂತ್ಕೊಂಡಾಗ ಹೆಂಗಿರಬೇಕು ಅಂತಂದ್ರೆ, ನೀನು ಯಾರು ನಾನು ಯಾರು ಅಂತ ಡಿಫ್ರೆನ್ಸ್ ಗೊತ್ತಾಗಬಾರ್ದು. ನಿನ್ನ ಬಟ್ಟೆ ನನಗೆ ತೊಡಸ್ಬೇಕು ನೀನು, ಅದರ ಪರಿಣಾಮ ಹೆಂಗಾಗಿ ಹಾಕಬೇಕು ಅಂತಂದ್ರೆ, ಜನ ನನ್ನನ್ನು ನೋಡಿದ್ರೆ ನಿನ್ನನ್ನೇ ನೋಡದೆ ಅಂತ ತಿಳ್ಕೊಳ್ಬೇಕು. ಏನು ಚೆನ್ನಾಗಿದೆ ನೋಡಿ, ಇದು ಅತ್ಯದ್ಭುತವಾಗಿರುವಂಥ ಪ್ರಾರ್ಥನೆ. ಹಿಂಗೆ ನೋಡಿಬೇಕು, ನಿನ್ನನ್ನು ನೋಡದೆ ಅಂತ ತಿಳ್ಕೊಳ್ಬೇಕು ಅಂತ, ನೀನೇ ಅದು ಅಂತ ಜನ ಹೇಳಬೇಕು,
ನಾನು ಇಲ್ಲವಾಗಬೇಕು. ಹಿಂಗೆ ಮಾಡೋದಿದ್ರೆ ಕರ್ಕೊಂಡು ಹೋಗಿ ನನಗೆ ಅಂತ ನಾನು ಹೇಳಿದೆ ಅಂತ. ಅಹಂ ಬ್ರಹ್ಮಾಸ್ಮಿ ತತ್ವ ಇದೆಯಲ್ಲ, ಅದರದೇ ಪ್ರಭಾವ. ಶಂಕರರ ದೇಹತ್ಯಾಗ, ಈಗಿನ ಡೇಟ್ಸನ್ನು ಒಪ್ಪಿಕೊಳ್ಳೋದಾದರೆ ಶಂಕರರ ದೇಹತ್ಯಾಗದ ನಂತರ ನಡೆದಂಥ ಈ ಘಟನೆಗಳಾಗಿದ್ದರಿಂದ ನಿಸ್ಸಂಶಯವಾಗಿ ಅದ್ವೈತದ ಪ್ರಭಾವ ಅಬು ಯಜೀದ್ ಮೇಲೆ ಕಾಣುತ್ತೆ. ಮತ್ತು ನೆನ್ಪಿಟ್ಕೊಳ್ಳಿ, ಅಬು ಯಜೀದನ ನಂತರ ಇಡೀ ಸೂಫಿ ಪರಂಪರೆ ಯಾವ ಪರಿ ತಿರುಕೊಳ್ತು ಅಂತಂದರೆ ಅದು ಭಗವಂತನೊಂದಿಗೆ ತನ್ನನ್ನು ತಾನು ಒಂದು ಮಾಡಿಕೊಳ್ಳುವ ಪ್ರಕ್ರಿಯೆವರೆಗೂ ಹೋಯಿತು. ಅದನ್ನೇ ಜಲಾಲುದ್ದೀನ್ ರೂಮಿ ಮೇಲೂ ಕೂಡ ಪ್ರಭಾವ ಕಾಣ್ತೀವಿ. ಅಬು ಯಜೀದ್ ಎಲ್ಲಿವರೆಗೂ ಇದ್ದ ಅಂತಂದ್ರೆ, ಅವನ್ ತಕೂನು ಅಂತ ಢಾಕಾ ಅಂತಿದ್ದ. ತಕೂನು ಅಂತ ಢಾಕಾ ಅಂತಂದ್ರೆ ನೀನು ಅದೇ ಆಗಿದ್ದೀಯಾ ಅಂತ, ತತ್ ತ್ವಂ ಅಸಿ ಅಂತ. ಅದನ್ನ ಅವನು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದ. ಅವನೊಂದ್ಸಲ ಹೇಳ್ತಾನೆ, ಬಹಳ ಚೆನ್ನಾಗಿರುವಂಥ ಮಾತು, ಅದ್ವೈತದ ಪಕ್ಷಿಯಾಗಿ ನಾನು ಅನಂತದ ರೆಕ್ಕೆಗಳನ್ನು ಹಿಡ್ಕೊಂಡು ಹಾರಾಡ್ಕೊಂಡು ಹೋದೆ, 10,000 ವರ್ಷಗಳ ಕಾಲ ಹಾರಿದೆ, ಈ ವಾತಾವರಣ ಬಿಟ್ಟು ಮತ್ತೊಂದು ವಾತಾವರಣಕ್ಕೆ ಹೋದ ತಕ್ಷಣ ಅದ್ವೈತದ ಮಹಾನ್ ವೃಕ್ಷವನ್ನು ನೋಡಿದೆ ಅಂತ. ಆ ವೃಕ್ಷಕ್ಕೆ ಎಲೆಗಳೇನಿದ್ವು, ಕಾಂಡಗಳೇನಿದ್ವು ಅಂತ ಆತ ಹೇಳ್ತಾನೆ ಅಂತ ಪಕ್ಕದಲ್ಲಿರೋ ಬರೀತಾರೆ. ಬಟ್ ಏನು ಹೇಳ್ದ ಅಂತ ಯಾವತ್ತೂ ಬರೆಯೋದಿಲ್ಲ. ಆದರೆ ಅವನು ಹೇಳ್ತಾನೆ, ಅದರ ಮಣ್ಣು ಎಲ್ಲ ವೈಭವವಾಗಿತ್ತು, ಆದರೆ ಪಕ್ಕದಲ್ಲಿ ನನ್ನನ್ನು ನೋಡಿಕೊಂಡೆ, ನಾನು ಮೋಸ ಅಂತ ಗೊತ್ತಾಯಿತು, ನಾನು ಮಿಥ್ಯೆ ಅಂತ ಗೊತ್ತಾಯಿತು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮುಂಡಕದಲ್ಲಿ ಬರುವಂಥ 2 ಪಕ್ಷಿಗಳ ಕಥೆ ಏನಿದೆ, ಅದೇ ಪಕ್ಷಿ. ನಾನು ವೃಕ್ಷದ ಮೇಲೆ ನೋಡಿದೆ, ಅಲ್ಲಿ ಸತ್ಯವನ್ನು ನೋಡಿದೆ, ಇದು ಮಿಥ್ಯೆ ಅಂತ ನನಗೆ ಗೊತ್ತಾಯಿತು ಎನ್ನುವ ಪರಿಕಲ್ಪನೆ ಇನ್ನೇನು ಹೇಳಿದ್ದಾರಲ್ಲ, ಅದನ್ನು ಯಜೀದ್ ಹೇಳ್ತಾನೆ. ಈ ಯಜೀದ್ ಒಂದು ಮಾತನ್ನು ಯಾವಾಗಲೂ ಹೇಳ್ತಿದ್ದ, ಗೊತ್ತಿಲ್ಲ ನನಗೆ ಅವನನ್ನು ಹೆಂಗೆ ಸಾಯಿಸದೆ ಬಿಟ್ರು ಅನ್ನೋದೇ ಆಶ್ಚರ್ಯ. ಅವನ ಮಾತು ಏನು ಹೇಳ್ತಿದ್ದ ಅಂತಂದ್ರೆ, ಮಾ ಆಜಮಾ ಶಾನಿ ಸುಭಾನಿ, ಸುಬಾನಿ ಮಾ ಆಜಮಾ ಶಾನಿ ಅಂತ. ಮಾ ಆಜಮಾ ಶಾನಿ ಅಂತಂದ್ರೆ ನನ್ನ ವೈಭವ ಏನದ್ಭುತ, ನನ್ನ ವೈಭವ ಏನದ್ಭುತ, ಸುಭಾನಿ ನನಗೆ ಜೈಕಾರ ಮಾಡಿ ಎಲ್ರು ಅಂತ. ಏನು ಇಸ್ಲಾಂ ಜಗತ್ನಲ್ಲಿ ಸಹಿಸಿಕೊಳ್ಳಬಲ್ಲವಾದ ವಾಕ್ಯ ಅಂದ್ಕೊಂಡಿದ್ದೀರೇನಿದು? ನನ್ನ ವೈಭವ ಏನು? ಅವನು ಇನ್ನೂ 2 ವಾಕ್ಯಗಳನ್ನು ಹೇಳಿದ್ದ, ಅದನ್ನು ಯಾರೂ ಹೇಳ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಬ್ಲಾಸ್ಫೆಮಿ, ಅದು ದೇವದೂಷಣೆ ಅಂತ. 2 ವಾಕ್ಯ ಯಾವುದು ಅಂತಂದರೆ, ಮಾ ಆಜಮಾ ಶಾನಿ ಇದ್ದಂತೆ ಮಾ ಆಜಮಾ ಸುಲ್ತಾನಿ, ನನ್ನ ಸಾರ್ವಭೌಮತ್ವವೂ ಕೂಡ ಅತ್ಯದ್ಭುತವೇ ಅಂತ. ಅವನು ಹೇಳ್ತಿದ್ದ, ಅನಾಹುವ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು. ಇದನ್ನಂತೂ ಸಹಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆದರೆ ಅವನ ಶಿಷ್ಯರಿಗೆಲ್ಲ ಅವನ ಮೇಲೆ ಅದೆಷ್ಟು ಪ್ರೀತಿ ಅಂತಂದರೆ, ಅವ್ರು ಏನು ಮಾಡಿಬಿಟ್ರು ಅಂತಂದರೆ, ಇವನನ್ನು ಉಳಿಸ್ಬೇಕು ಅನ್ನೋ ಉಪಾಯಕ್ಕೆ ಹುಚ್ಚಿಡ್ದು ಬಿಟ್ಟಿದೆ ಅವನಿಗೆ ಅಂದರು. ಪಾಪ ಯಜೀದಿಗೆ ಹುಚ್ಚಿಡ್ದು ಬಿಟ್ಟಿದೆ, ಯಜೀದಿಗೆ ಹುಚ್ಚಿಡ್ದು ಬಿಟ್ಟಿದೆ ಅಂತ ಹೇಳಿ ಹೇಳಿ ಹುಚ್ಚ ಏನೋ ಮಾತಾಡ್ಕೊಳ್ತಾನೆ ಅಂತ. ಬಟ್ ಅವ್ನು ಮಾತಾಡ್ತಿದ್ದೆಲ್ಲ ಇಂಥದ್ದೇ. ಅತ್ತಾರ್ ಅನ್ನೋವಂಥ ಒಬ್ಬ ಸೂಫಿ ಸಂತ ಇದ್ದಾನೆ. ಅವನೇ ಈ ಸಂತರ ಬಗ್ಗೆ ಎಲ್ಲ ಬರೆದಿರೋದು. ನಮ್ಗೆ ಇವತ್ತು ಏನೇನು ಸಂತರ ಬಗ್ಗೆ ಸಿಗುತ್ತೋ ಅದರ ಮೇಜರ್ ಸೋರ್ಸ್ ಏನಾದರೂ ಇದ್ದರೆ ಅದು ಅತ್ತಾರ್ ಅನ್ನೋಂಥ ಸಂತ. ಆತ ಒಂದು ಪದವನ್ನು ಇನ್ವೆಂಟ್ ಮಾಡ್ತಾನೆ, ದಿವಾನ ಅಂತ ಪದ. ಇವತ್ತೆಲ್ಲ ಫಿಲ್ಮ್ಗಳಲ್ಲೂ ಅದು ಪ್ರೇಮಿಗಳಿಗೆ ದಿವಾನ ಅಂತ ಕರೀತಾರೆ. ಆ ದಿವಾನ ಅನ್ನೋ ಪದ ಬಂದಿದ್ದು ಇವರಿಗೋಸ್ಕರ. ಯಾಕೆ ಬಂತು ಅಂತಂದರೆ, ಹುಚ್ಚರು ಇವರೆಲ್ಲ, ಪುಸ್ತಕದಲ್ಲಿರೋಂಗೆ ಮಾತಾಡೋದಿಲ್ಲ, ಪುಸ್ತಕದಲ್ಲಿ ಇಲ್ಲದೆ ಇರೋದೇ ಮಾತಾಡ್ತಿರ್ತಾರೆ ಇವರು ಅಂತ ಹುಚ್ಚ ಅಂತ ಕರೆಯೋದು ಅಂತ. ಅವನೇ ಹೇಳ್ತಾನೆ, ಹಾವಿನಂತೆ ನನ್ನ ಪೊರೆ ಕಳಚಿದೆ. ಎಷ್ಟು ಅದ್ವೈತ ನೋಡಿ. ನಾನು ಅದಕ್ಕೋಸ್ಕರ ಆಗಲೇ ಹೇಳಿದ್ದು ನಿಮಗೆ, ಎಷ್ಟು ಸನಾತನದ ಪ್ರಭಾವ ಇದೆ ಅಂತಂದರೆ, ಅವನು ಹೇಳ್ತಾನೆ, ಹಾವಿನಂತೆ ನನ್ನ ಪೊರೆ ಕಳಚಿದೆ, ನನ್ನನ್ನು ನೋಡಿಕೊಂಡೆ, ಆಗ ನನಗೆ ಗೊತ್ತಾಯಿತು ನಾನೇ ಅವನಾಗಿದ್ದೆ ಅಂತ. ನಮ್ಮೆಲ್ಲರ ಮೇಲೆ ಈ ಪೊರೆ ಹಿಡಿದ ಪ್ರಾಬ್ಲಮ್ಮು. ಈ ಪೊರೆ ಕಳಚಿ ಬಿಟ್ರೆ ಏನಾಗುತ್ತೆ ಅಂತಂದರೆ, ನಾನೇ ಅವನು ಅಂತ ಗೊತ್ತಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅವನ ಒಂದೊಂದು ವಾಕ್ಯಗಳೂ ಕೂಡ ನಾನು ಸುಮ್ಮನೆ ಅದನ್ನು ಇಂಗ್ಲೀಷ್ನಲ್ಲಿರೋದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿಕೊಂಡು ಮತ್ತೆ 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 ಓದ್ಕೊಳ್ಳುವಾಗಲೆಲ್ಲ ಹೃದಯ ಭಾರ ಅನ್ನಿಸ್ತಿತ್ತು. ಕೇಳಿಸ್ಕೊಳ್ಳಿ. ಅನುಭಾವಿಯಾದವ ಭಗವತ್ ಪ್ರೇಮದಲ್ಲಿ ಸುಟ್ಟು ಹೋಗಬೇಕು. ಅವನಿಗೆ ಸಿಗುವ ಭಗವಂತನ ಉಡುಗೊರೆ ಭಗವಂತನಿಗಾಗಿ ಭಗವಂತನೊಳಗೆ ಹುಡುಕುವುದಷ್ಟೇ, ಇನ್ನೇನು ಸಿಗದಿಲ್ಲ ಅವನಿಗೆ ಉಡುಗೊರೆ. ಭಗವಂತನನ್ನು ಅವನೊಳಗೆ ಹುಡುಕುವಂಥ ಉಡುಗೊರೆ ಅವನಿಗೆ ಸಿಕ್ಬಿಡುತ್ತೆ. ಈ ದೃಶ್ಯ ವಿವೇಕಗಳ ಪರಿಕಲ್ಪನೆಯನ್ನು ಅವನು ಎಷ್ಟು ಸುಂದರವಾಗಿ ಬಣ್ಣಿಸಿದ. ಈ ಹಾದಿಯಲ್ಲಿ ಯಾರು ಮುಂದುವರಿತಾರೋ, ಬಹಳ ಚೆನ್ನಾಗಿದೆ ಈ ಮಾತು, ಅನುಭಾವದ ಹಾದಿಯಲ್ಲಿ ಯಾರು ಮುಂದುವರಿತಾರೋ ಅವರಿಗೆ ಪ್ರೇಮದ ಚಾಟಿ ಏಟು ಬೀಳುತ್ತೆ. ಭಗವಂತನ ಪ್ರೇಮದ ಚಾಟಿ ಏಟುಗಳು ಬೀಳುತ್ತವೆ. ಅವನು ಭಗವಂತನನ್ನು ಕಾಣುವ ಹಂಬಲದ ಖಡ್ಗಕ್ಕೆ ತನ್ನ ಎದೆಯನ್ನು ಒಡ್ಡುತ್ತಾನೆ. ವಾ,
ಆ ಸಾಲುಗಳೇ ಅದ್ಭುತ. ಕೊನೆಗೆ ಹಾಗೊಡ್ಡಿ ಅಚ್ಚರಿಯ ದ್ವಾರದೆದರಿಗೆ ಹೋಗಿ ನಿಂತ್ಕೊಂಡು ಬಿಡ್ತಾನೆ. ಆ ದ್ವಾರದೆದರೆ ನಿಂತಾಗ ಅಲ್ಲಿ ಭಗವಂತ ಕಾಣ್ತಾನಲ್ಲ, ಮೈ ಮರೆತು ಬಿಡ್ತಾನೆ ಅನ್ನೋದನ್ನ ಯಜೀದ್ ಹೇಳ್ತಾನೆ. ಧ್ಯಾನವೂ ಅವನೊಂದಿಗೆ ಒಂದಾಗುವಲ್ಲಿ ಅಡ್ಡ. ಕುರಾನ್ ಓದು, ಆಚರಣೆಗಳು ಇವೆಲ್ಲ ಅನುಭವಿಯಾಗಲಿಕ್ಕೆ ಯೋಗ್ಯವಲ್ಲದವನಿಗೆ ಮಾತ್ರ. ಯಾರು ಅನುಭವಿಯಾಗ್ತಾನೋ ಇವನಿಗೆ ಯಾವುದೂ ಬೇಕಾಗಿಲ್ಲ. ಸೃಷ್ಟಿಯೆಲ್ಲ ಮಹಮ್ಮದನ ಧ್ವಜದಡಿ ಇದೆ. ಪ್ರವಾದಿ ಮಹಮ್ಮದರ ಬಗ್ಗೆ ಹೇಳೋದು, ಯಜೀದ್ ಹೇಳೋದು. ನನಗೆ ಕೆಲವು ಬಾರಿ ಇದನ್ನು ಓದುವಾಗ ಹೆಂಗೆ ಉಳಿದುಬಿಟ್ಟ ಯಜೀದ್ ಅನ್ನೋದೇ ಆಶ್ಚರ್ಯ ಆಗ್ಬಿಡುತ್ತೆ. ಸೃಷ್ಟಿಯೆಲ್ಲ ಮಹಮ್ಮದನ ಧ್ವಜದಡಿ ಇದೆ, ಆದರೆ ದೇವರ ಕೃಪೆಯಿಂದ ನನ್ನ ಧ್ವಜ ಇನ್ನೂ ಹೆಮ್ಮೆ ಪಡುವಂಥದ್ದು. ಅದು ಬೆಳಕಿನ ಧ್ವಜ. ಅದರಡಿಯಲ್ಲಿ ಎಲ್ಲ ಪ್ರವಾದಿಗಳು, ಎಲ್ಲ ಜಿನ್ನುಗಳು, ಎಲ್ಲ ಮನುಷ್ಯರು ಇದ್ದಾರೆ ಅಂದ್ಬಿಟ್ಟ. ಎಂಥ ಧೈರ್ಯದ ಮಾತುಗಳು. ಅಲ್ಲಿಯವರೆಗೂ ಏನಿತ್ತು, ಯಜೀದ್ ಬರೋವರೆಗೂ ದೇವರು ಮನುಷ್ಯರ ಮೂಲಕ ಕೆಲಸ ಮಾಡ್ತಾನೆ ಅಂತಿತ್ತು. ಯಜೀದ್ ಬಂದು ಏನು ಹೇಳ್ದ ಅಂತಂದರೆ, ದೇವರು ಮನುಷ್ಯನ ಮೂಲಕ ಕೆಲಸ ಮಾಡಲ್ಲ, ದೇವರು ಮನುಷ್ಯನೇ ಆಗಿಬಿಡ್ತಾನೆ ಅಂತ. ವ್ಯತ್ಯಾಸವೇ ಇಲ್ಲದಂತೆ ಆಗತ್ತೆ ಅಂತ. ಇದಾದಮೇಲೆ ಸ್ವಲ್ಪ ನಾನು ಪೊಲಿಟಿಕಲ್ ಆ್ಯಂಗಲ್ ತರೋದಾದರೆ, ಅಬು ಹಮೀದ್ ಮೊಹಮ್ಮದ್ ಗಜಾಲಿ ಅಂತ ಒಬ್ಬ ಸೂಫಿ ಸಂತ ಬಂದ. ಅವನು ಇಡೀ ಈ ಪರಂಪರೆ ಏನು ದಾರಿ ತಪ್ಪಿ ಹೋಗಿತ್ತೋ, ಅದನ್ನು ದಾರಿ ತಪ್ಪಿ ಹೋಗಿತ್ತು ಅಥವಾ ಸರಿ ದಾರಿಗೆ ಹೋಗಿತ್ತು, ಅದನ್ನು ಅವನು ಮತ್ತೆ ವಾಪಸ್ಸು ಇಸ್ಲಾಮಿನ ಹಳಿಗೆ ತರುವಂಥ ಪ್ರಯತ್ನ ಮಾಡಿದ. ಅವನು ಏನು ಮಾಡಿದ ಅಂತಂದರೆ, ಸೂಫಿ ತತ್ವವನ್ನು ಯುನಿಟಿ ವಿತ್ ಗಾಡ್ ಇಂದ ಚೇಂಜ್ ಮಾಡಿ ಕುರಾನ್ ಏನು ಹೇಳುತ್ತೋ ಅದಕ್ಕೆ ಹೊಂದಿಸುವಂಥ ಪ್ರಯತ್ನ ಮಾಡಿ ಮತ್ತೆ ಆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕಟ್ಟರ್ ಸೂಫಿಗಳು ಅವರು ಕುರಾನ್ಗೆ ಹೊಂದಿಕೊಳ್ಳುವಂತೆ ಒಂದು ಯೋಚನೆ ಮಾಡಿ ನಡೆಸ್ದ. ಈ ಕಾರಣಕ್ಕೇನೆ ಭಾರತದಲ್ಲಿ ಸೂಫಿಗಳು ಅಂತಂದಾಗ ನಮಗೆ ಸ್ವಲ್ಪ ಗೌರವ ಕಡಿಮೆ ಇದೆ. ಯಾಕೆ ಗೌರವ ಕಡಿಮೆ ಇದೆ ಅಂತಂದರೆ, ಭಾರತದಲ್ಲಿ 4 ಬಗೆಯ ಸೂಫಿಗಳು ಬಂದರು. ಚಿಷ್ಟಿಯಾ, ಕಾದ್ರಿಯಾ, ಸುಹರವರ್ದಿ ಮತ್ತು ನಕ್ಷಬಂದಿಯಾ ಅಂತ 4 ಥರದ ಸೂಫಿಗಳು. ಇವರೆಲ್ಲರೂ ಯಾರ ಜೊತೆ ಬಂದರು ಗೊತ್ತಾ? ಆಕ್ರಮಣಕಾರಗಳಾಗಿ ಬಂದ ಮುಸಲ್ಮಾನ್ ದೊರೆಗಳ ಜೊತೆಗೆ ಇವರು ಬಂದರು. ಇದಕ್ಕೆ ಐತಿಹಾಸಿಕವಾಗಿ ಇವತ್ತೆಲ್ಲರೂ ಒಪ್ಕೊಳ್ತಾರೆ. ಚಿಷ್ಟಿಯಾ ಅಂತಂದರೆ ನಮ್ಮ ಅಜ್ಮೇರ್ನ ದರ್ಗಾವನ್ನು ನೋಡ್ಕೊಳ್ಳುವಂಥ ಚಿಷ್ಟಿಗಳಿದ್ದಾರೆ ಅವರು. ನಕ್ಷಬಂದಿಯ ವರ್ಗ ಈಗಲೂ ಇದೆ, ಇವರೆಲ್ಲರೂ ಈಗಲೂ ಇದ್ದಾರೆ. ಇವರೆಲ್ಲ ಬಂದವರು ಏನು ಮಾಡಿದರು ಅಂತಂದರೆ, ಇಸ್ಲಾಮಿನ ಆಕ್ರಮಣದ ಕಾಲದಲ್ಲಿ ಮುಸಲ್ಮಾನ್ ರಾಜರು, ಆಕ್ರಮಣಕಾರಿಗಳು ನಮ್ಮ ರಾಜರನ್ನು ಸೋಲಿಸ್ತಿದ್ರಲ್ಲ, ಇಲ್ಲಿ ಅವ್ಯಾಹತವಾಗಿ ಲೂಟಿಪಾಟಿ ಎಲ್ಲ ಮಾಡ್ತಿದ್ರಲ್ಲ, ಅದಾದಮೇಲೆ ಸಾಫ್ಟ್ ಫೇಸ್ ಆಗಿರುವಂಥ ಇವರನ್ನು ಮುಂದಿಟ್ಕೊಂಡು ಯಾರ್ಯಾರು ಇಲ್ಲಿ ಉಳ್ಕೊಂಡಿದ್ರೋ ಬಾಕಿ ಜನ ಅವರನ್ನು ಕನ್ವರ್ಟ್ ಮಾಡಲಿಕ್ಕೆ ಮತ್ತು ಈ ರಾಜರ ವಿರುದ್ಧ ಹೋಗದೇ ಇರೋದಕ್ಕೆ ಬೇಕಾಗಿರುವ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಇಲ್ಲಿ ಬಳಸ್ಕೊಂಡ್ಬಿಟ್ರು ಅಂತ. ಹಿಂಗಾಗಿ ಇಲ್ಲಿ ಸೂಫಿಯ ವಿಚಾರ ಬಂದಾಗ ಸ್ವಲ್ಪ ಗೊಂದಲಗಳಿವೆ, ಸ್ವಲ್ಪ ಕಿತ್ತಾಟ ಇದೆ ಸೂಫಿಗಳ ಬಗ್ಗೆ ಅಂತ. ಮತ್ತು ಭಾರತದಲ್ಲಿ ನಡೆದಿದ್ದೆಲ್ಲ ಈ ಥರದ್ದು ಅಂತ. ಮತ್ತು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಇವತ್ತಿನ ವೇದಿಕೆ ಅಲ್ಲ ಅನ್ನೋ ಕಾರಣಕ್ಕೆ. ಅಜ್ಮೇರ್ ಫೈಲ್ಸ್ ಅದು ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಅದು ಎಲ್ಲಿವರೆಗೂ ಆನಂತರ ಹೋಯಿತು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ. ಗೊತ್ತಿದ್ದವರು ಆಳಕ್ಕೆ ಹೋಗ್ಬೋದು. ಆದರೆ ಈ ಗಜಾಲಿ ನಂತರ 13ನೇ ಶತಮಾನ ಶುರುವಾಯ್ತಲ್ಲ, ಅದು ಸೂಫಿಗಳ ಗೋಲ್ಡನ್ ಪೀರಿಯಡ್ ಅಂತ ಕರಿಬೋದು. ಆ 13ನೇ ಶತಮಾನದಲ್ಲೇ ನಾನು ಹೇಳಿದಂಥ ಅತ್ತರ್ ಅನ್ನುವಂಥ ಸಾಧು ಬಂದಿದ್ದು. ಆ 13ನೇ ಶತಮಾನದಲ್ಲೇ ಜಲಾಲುದ್ದೀನ್ ರೂಮಿ ಬಂದಿದ್ದು. ಜಲಾಲುದ್ದೀನ್ ರೂಮಿಯ ಹೆಸರೇ ರೋಮಗಳನ್ನು ನಿಲ್ಲಿಸಬಲ್ಲಂತ, ನಿಮಿರಿ ನಿಲ್ಲಿಸಬಲ್ಲಂಥ ಸಾಮರ್ಥ್ಯವುಳ್ಳಂಥ ಹೆಸರು. ರೂಮಿ ಅನ್ನೋ ಪದವೇ ಯಾರಿಗೆ ರೂಮಿ ಗೊತ್ತೋ ಒಂದ್ಸಲ ಹೃದಯವನ್ನು ಬೆಚ್ಚಗಾಗಿಸಬಲ್ಲಂಥ ಹೆಸರು. ರೂಮಿಯ ಲೈಫು ಕೂಡ ಬಹಳ ರೋಚಕವಾದ್ದು. ಜಲಾಲುದ್ದೀನ್ ಮೊಹಮ್ಮದ್ ಅಲ್ ಬಾಲ್ಖ್ ಅಂತ ಅವನ ಹೆಸರು. ಬಾಲ್ಖ್ ಅನ್ನೋದು ಅವನ ಊರಿನ ಅವನ ಊರು, ಆ ಜಾಗ. ಆ ಬಾಲ್ಖಲ್ಲಿ ಹುಟ್ಟಿದವನು. ಖೊರಾಸಾನ್ ಪ್ರಾಂತದಲ್ಲಿದೆ, ಇರಾಕಿನ ಭಾಗವೇ. ಅವನ ತಂದೆ ಬಹಾವುದ್ದೀನ್ ವಲದ್ ತುಂಬ ಶ್ರೇಷ್ಠ ಟೀಚರ್. ಆತ ಗೌರವಿಸಲ್ಪಡ್ತಾ ಇದ್ದ ಎಲ್ಲರಿಂದ. ಅವನಿಗೆ ಫತ್ವಾ ಹೊರಡಿಸುವಂಥ ಅಧಿಕಾರ ಇತ್ತು. ಅವನು ಬಾಲ್ಖ್ನಲ್ಲಿ ಯಾರಿಗೇನೇ ಪ್ರಾಬ್ಲಮ್ ಬಂದರೂ ಅವನ ಬಾಯಿ ತುದಿಯಲ್ಲಿ ಧರ್ಮ ಗ್ರಂಥದಿಂದ ಆತ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳ್ತಿದ್ದ. ಅವನ ಬಗ್ಗೆ ಅಪಾರವಾದ ಗೌರವ ಎಲ್ರಿಗೂ ಇತ್ತು. ಈತ ಹೇಗಿದ್ದ ಅಂತಂದರೆ, ಎಟ್ ದ ಸೇಮ್ ಟೈಮ್ ಈ ಜಲಾಲುದ್ದೀನ್ ರೂಮಿ ಅಥವಾ ಜಲಾಲ್ ಅಂತ ನಾವು ಸದ್ಯಕ್ಕೆ ಕರಿಬೋದು, ಇನ್ನು ರೂಮಿ ಆಗಿಲ್ಲ. ರೂಮಿ ಅನ್ನೋದು ರೋಮ್ ಅನ್ನೋ ಪದದಿಂದ ಬಂದಿದೆ ಅಂತ ಕೂಡ ಬಹಳ ಜನ ಹೇಳ್ತಾರೆ. ರೋಮ್ನವನಾಗಿದ್ದರಿಂದ ರೂಮಿ ಅಂತ ಹೇಳ್ತಾರೆ.
ಹೇಳ್ತಾರೆ. ಹೇಗೆ ಬಸರಾಕ್ಕೆ ಸೇರಿದ್ದರಿಂದ ಬಸರಿ ಅಂತ ಕರೆದ್ರು, ಹಾಗೆ ರೋಮ್ನವನಾಗಿದ್ದರಿಂದ ರೂಮಿ ಅಂತ. ಗೊತ್ತಿಲ್ಲ ಅದು ಹಾಗೆ ಇರ್ಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಹಾಗೆ ಅಕ್ಸೆಪ್ಟ್ ಮಾಡೋಣ. ಆದರೆ ಈ ಜಲಾಲ್ 5ನೇ ವಯಸ್ಸಿನಿಂದಲೇ ಅವನಿಗೆ ಆಧ್ಯಾತ್ಮಿಕ ಅನುಭವಗಳಾಗ್ತಾ ಇದ್ವು ಅಂತ. ಗುರು ಮಹಾರಾಜರಿಗೆ ಹೇಗೆ ಆಕಾಶದಲ್ಲಿ ಪಕ್ಷಿಗಳು ಕಾಣ್ತಾ ಇದ್ವು, ಆ ಥರ ಅವನಿಗೆ ಭಿನ್ನ ಭಿನ್ನ ಅನುಭವಗಳಾಗ್ತಾ ಇದ್ವು. ಹೀಗಾಗಿ ಸುತ್ತಮುತ್ತಲಿನ ಜನ ಅವನನ್ನ ಖುದಾವಂದ್ಗಾರ್ ಅಂತ ಕರಿತಿದ್ರು. ಇವನು ಭಗವಂತನ ಸೇವಕ ಅಂತ ಅವ್ರು ಒಪ್ಕೊಳ್ತಾ ಇದ್ರು. ಒಂದು ಸಣ್ಣ ಘಟನೆ ಇದೆ. 6ನೇ ವಯಸ್ಸಿನಲ್ಲಿ ಟೆರೆಸ್ ಮೇಲೆ ನಿಂತ್ಕೊಂಡಿದ್ದ, ತನ್ನ ಮನೆಯ ಟೆರೆಸ್ ಮೇಲೆ. ಅವನ ಮಿತ್ರರು ಹೆಚ್ಚು ಕಡಿಮೆ ಅದೇ ವಯಸ್ಸಿನವರು, ಅವರೆಲ್ಲ ಬಂದು ನಿಂತ್ಕೊಂಡು ಏನ್ ಮಾಡಿದ್ರು, ಈ ಟೆರೆಸ್ ಇಂದ ಆ ಟೆರೆಸಿಗೆ ಜಂಪ್ ಮಾಡೋಣವಾ, ಆ ಟೆರೆಸ್ ಇಂದ ಆ ಟೆರೆಸಿಗೆ ಜಂಪ್ ಮಾಡೋಣ, ಹಿಂಗೊಂದು ಆಟ ಆಡೋಣವಾ ಅಂತ. ಈ ಹುಡುಗ ಹೇಳ್ದ, ಏಯ್ ಜಂಪ್ ಮಾಡೋದು ನಾಯಿಗಳು, ಕೋತಿಗಳು ಮತ್ತು ಬೆಕ್ಕುಗಳು ಕಣ, ನಾವು ಮನುಷ್ಯರು, ನಾವು ಹಿಂಗ ಜಂಪ್ ಎಲ್ಲ ಮಾಡ್ಕೊಂಡಿರ್ಬೇಕಾ ಅಂತಂದ. ಅನ್ನೋ ಅಷ್ಟೊತ್ತಿಗೆ ಗಿರ್ರನ್ ತಿರುಗಿ ಮಾಯ ಆಗ್ಬಿಟ್ಟ. ಜೊತೆಲಿದ್ದ ಹುಡುಗರಿಗೆ ಗಾಬರಿ ಆಗ್ಬಿಡ್ತು. ಎಲ್ಲಿ ಹೋದ, ಏನಾಯ್ತು ಅಂತ ಗೊತ್ತಾಗ್ತಲ್ಲ. ಗಾಬರಿ ನಿಂತ್ಕೊಂಡಿದ್ರೆ ಸ್ವಲ್ಪ ಹೊತ್ತು ನಂತರ ಹಾಗೆ ಅದೇ ಜಾಗಕ್ಕೆ ಪ್ರತ್ಯಕ್ಷನಾಗಿ ಅವನು ಹೇಳಿದಂತೆ, ನನ್ನನ್ನು ಏಂಜಲ್ಗಳು ಬಂದು ಕರ್ಕೊಂಡು ಹೋದರು. ತಕ್ಷಣಕ್ಕೆ ನನ್ನನ್ನು ಅನೇಕ ಬ್ರಹ್ಮಾಂಡಗಳನ್ನು ತೋರಿಸಿ ಕರ್ಕೊಂಡು ಬಂದಿದ್ದಾರೆ ಅಂತ. ಜೊತೆಲಿದ್ದ ಹುಡುಗರೆಲ್ಲ ಅವನ ಕಾಲಿಗೆ ನಮಸ್ಕಾರ ಮಾಡಿದ್ರು, ಅವನ ಮೊದಲ ಶಿಷ್ಯರಾದರು ಅಂತ ಅವನ ಕುರಿತಂತೆ ಹೇಳ್ತಾರೆ. ಅವನು 10ನೇ ವಯಸ್ಸಿದ್ದಾಗ, ಹೆಚ್ಚು ಕಡಿಮೆ 10ನೇ ವಯಸ್ಸಿನಲ್ಲಿ ಅವರ ಭಾಗಕ್ಕೆ ಆಕ್ರಮಣ ಆಗತ್ತೆ ಚೆಂಗೀಸ್ ಖಾನ್ದು ಅಂತ ಗೊತ್ತಾಗಿ ಈ ತಂದೆ ಇನ್ನಿಲ್ಲಿರೋದು ಬೇಡ ಅಂತ ಮಕ್ಕಳನ್ನು ಕರ್ಕೊಂಡು ಹೊರಟ್ಬಿಟ್ರು. ಅವರು ಬಾಗ್ದಾದ್ನಿಂದ ಮೆಕ್ಕಾಕ್ಕೆ, ಮೆಕ್ಕಾದಿಂದ ಸಿರಿಯಾಕ್ಕೆ, ಸಿರಿಯಾದಿಂದ ಲಾರೆಂದ್ದಿಂದ ಕೋನ್ಯಾ ಅನ್ನೋಂಥ ಒಂದು ಜಾಗಕ್ಕೆ ಬಂದರು. ಈ ಕೋನ್ಯಾ ಇವತ್ತಿನ ಟರ್ಕಿಯಲ್ಲಿದೆ. ಇಲ್ಲಿ ಬಂದು ಅವ್ರು ಉಳ್ಕೊಂಡ್ರು. ಕೋನಿಯಾದಲ್ಲಿ ಅವ್ರ ತಂದೆಗೆ ಅದೆಷ್ಟು ಗೌರವ ಸಿಗ್ಲಿಕ್ಕೆ ಶುರುವಾಯಿತು ಅಂತಂದ್ರೆ, ಆ ಊರಿನ ರಾಜ ಕೂಡ ಅವರನ್ನು ಕರೆದು ಅತ್ಯಂತ ಗೌರವದಿಂದ ನೋಡ್ಕೊಳ್ತಾ ಇದ್ದ. ಸಹಜವಾಗಿ ಮಗನ ಮೇಲೆ ಅದರ ಪ್ರಭಾವ ಇತ್ತು. ತಂದೆಯ ಈ ಪ್ರಭಾವ ಮಗನ ಮೇಲೆ ಇದ್ದೇ ಇದೆ ಬೌದ್ಧಿಕವಾಗಿ. 20ನೇ ವಯಸ್ಸಿಗೆ ಹೆಚ್ಚು ಕಡಿಮೆ ಬರೋ ವೇಳೆಗೆ ತಂದೆಯನ್ನು ಕಳ್ಕೊಂಡ್ಮೇಲೆ ಈ ಹುಡುಗ ಅಲೆಪ್ಪೋಗೆ, ಅಲ್ಲಿಂದ ಡಮಾಸ್ಕಸ್ಸಿಗೆ ಹೋಗಿ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಅಂತ ಹೋದ. ಎಷ್ಟು ಅಧ್ಯಯನ ಮಾಡಿದ ಅಂತಂದ್ರೆ, ಅವನ ಅಧ್ಯಯನ ಮಾಡಿ ಮರಳಿ ಬರುವಾಗ ಅವನ ಜ್ಞಾನದ ಪ್ರಭೆ ಹೆಂಗಿತ್ತು ಅಂತಂದ್ರೆ, ಊರಿನ ಜನಕ್ಕನ್ನಿಸ್ತು ಅಪ್ಪನನ್ನು ಮೀರಿಸ್ಬಿಟ್ಟ ಮಗ ಅಂತ. ಎಂಥ ಗೌರವ ಅವನಿಗೆ, ಜಲಾಲುದ್ದೀನ್ ರೂಮಿಗೆ. ಏನೇನು ಸಿಗಬೇಕೋ ಎಲ್ಲ ಸಿಕ್ಕಿತ್ತು ಅವನಿಗೆ ಸುಖ ಸಂತೋಷಗಳಿಗೆ ಕೊರತೆ ಇರಲಿಲ್ಲ. ಅವನಿಗೆ 18ನೇ ವಯಸ್ಸಿನಲ್ಲೇ ಸ್ಫುರದ್ರೂಪಿ ಹೆಣ್ಣು ಮಗಳೊಂದಿಗೆ ಮದುವೆ ಆಗಿತ್ತು. ಸಿರಿವಂತರ ಕುಟುಂಬದಿಂದ ಬಂದವಳು, ಒಳ್ಳೆಯ ಮಕ್ಕಳಿದ್ರು. ಅವನಿಗೆ ಶಿಷ್ಯಗಣ ದೊಡ್ಡದ್ದು. ಊರಿನಲ್ಲಿ ಎಂಥ ಗೌರವ ಅಂದರೆ, ಅವನು ಬಂದರೆ ಎಲ್ಲರೂ ಎದ್ದು ನಿಂತ್ಕೊಳ್ಬೇಕಾಗಿರುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಎಲ್ಲ ಚೆನ್ನಾಗಿತ್ತು. ಅವನು ಅನ್ಕೊಂಡಂತೆ ನಡೀತಿದ್ದ. ಒಂದ್ಸಲ ಅಂದರೆ ಅವನೀಗ ದೊಡ್ಡ ಪ್ರವಚನಕಾರ, ಅವನು ಹೇಳಿದ ಮಾತನ್ನು ಎಲ್ಲರೂ ಕೇಳ್ತಾರೆ. ಅದ್ರ ಜೊತೆಗೆ ಅವನಿಗೆ ಸ್ವಲ್ಪ ಈ ಅನುಭವದ ಸಂಪರ್ಕವೂ ಇದ್ದಿದ್ದರಿಂದ ಅವನ ಮಾತೆಲ್ಲ ದೈವಿಕ ವಾಣಿಯಾಗಿರ್ತಿತ್ತು. ಒಂದ್ಸಲ ಅವನು ಯಾರ ಜೊತೆ ಒಂದಷ್ಟು ಜನರ ಜೊತೆ ಮಾತಾಡ್ತಾ ನಿಂತಿದ್ದ. ಒಂದು ಅಂಗಡಿ ಹತ್ರ ಯಾರೋ ಒಬ್ಬ ವೃದ್ಧ ಓಡಿ ಬಂದವನು ಹೇಳಿದ, ನನ್ನ ಮಗುವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ, 1 ವಾರ ಆಗೋಯ್ತು, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ, ದಯಮಾಡಿ ಹುಡುಕಿಸಿ ಕೊಡು ನನಗೆ, ಎಂಥ ಅನ್ಯಾಯ ಆಗೋಯ್ತು, ದೇವರು ಎಂಥ ಅನ್ಯಾಯ ಮಾಡಿಬಿಟ್ಟ ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ. ಜಲಾಲ್ ತಕ್ಷಣ ಹೇಳಿದ, ಎಂಥ ಜನ ಇರ್ತಾರೆ, ದೇವರನ್ನ ಕಳ್ಕೊಂಡಿದ್ದಕ್ಕೆ ನಾವೆಲ್ಲರೂ ದೇವರನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ, ಒಂದು ಕ್ಷಣ ಕಣ್ಣೀರು ಹಾಕಲಿಲ್ಲ. ಮಗುವನ್ನ ಕಳ್ಕೊಂಡಿದ್ದಕ್ಕೆ ಎಷ್ಟು ಅಳ್ತಾನ ನೋಡೋನು. ಇವ್ ನನ್ನ ಹತ್ರ ಕೇಳೋ ಬದಲು ದೇವರನ್ನೇ ಗೋಗರದಿದ್ರೆ ಸಿಕ್ತಿರ್ಲಿಲ್ವಾ? ಜಾಕೋಬಿನ ಮಗ ಸಿಗಬಹುದಾದ್ರೆ, ಕಳೆದೋಗಿದ್ದ ಜೋಸೆಫ್ ಸಿಗಬಹುದಾದ್ರೆ, ಇವನ್ ಮಗು ಸಿಗೋದಿಲ್ವಾ? ಅಳ್ತಾನ ನೋಡು ಹೇಗೆ. ಯಾರು ದೇವರೇ ಬೇಕು ಅಂತ ಕಣ್ಣೀರು ಸುರಿಸ್ತಾರೆ ಹೇಳಿ? ಪ್ರಾಪಂಚಿಕ ಸುಖಕ್ಕೋಸ್ಕರ ಕೊಡಗಟ್ಟಲೆ ಕಣ್ಣೀರು ಸುರಿಸುವ ಮಂದಿ ಇದ್ದಾರೆ. ರೂಮಿದೆಲ್ಲ ಮಾತಿದು, ಗುರು ಮಹಾರಾಜರದು. ಸಂತರ ಎಲ್ಲ ಬದುಕು ಹೆಂಗೆ ನೋಡಿ, ಅದೇ ಮಾತನ್ನು ಆತ ಅವತ್ತು ಹೇಳಿದ ತಕ್ಷಣ ಅವನು ಅಲ್ಲಿ ನಿಂತ್ಕೊಂಡು, ತಪ್ಪಾಯ್ತು ನಂದು ಹಾಗಿದ್ರೆ ಅಂತ ಕಣ್ಣೀರಿಟ್ಟು, ಹೇ ಭಗವಂತ ನನ್ನನ್ನು ಕ್ಷಮಿಸ್ಬಿಡು, ಎಷ್ಟು ವರ್ಷಗಳಿಂದ ನಿನ್ನನ್ನು ಕಳ್ಕೊಂಡಿದ್ದೀನಿ, ನಾನು ಅಳ್ಳಿಲ್ಲ, ನನ್ನ ಮಗನಿಗೋಸ್ಕರ ಅತ್ಬಿಟ್ನಲ್ಲ ಅಂತ ಅವನು ಶಾಂತನಾಗುವ ವೇಳೆಗೆ ಯಾರೋ ಓಡಿ ಬಂದು ಸುದ್ದಿ ಕೊಟ್ಟ, ಮಗು ಸಿಕ್ತು. ಈ ಥರದ ಪವಾಡಗಳಿಂದಾಗಿ ಅವನು ಇನ್ನೂ ಪಾಪ್ಯುಲರ್ ಆಗ್ಬಿಟ್ಟಿದ್ದ ಅವನು. ಆದರೆ ಅವನು ಎಷ್ಟು ವಿಸ್ಡಮ್ ಇದ್ದ ವ್ಯಕ್ತಿ ಅಂತಂದರೆ, ಬಹುಶಃ ಇಲ್ಲಿರೋ ಬಹಳ ಜನರಿಗೆ ಖುಷಿ ಆಗ್ಬೋದಾಗಿರುವಂಥ ಒಂದು ಮಾತು, ಒಂದು ಘಟನೆ. ಒಂದ್ಸಲ ಒಂದು ಕಾರ್ಯಕ್ರಮದಲ್ಲಿ ಅವನ ಪ್ರವಚನಕ್ಕೆ ಎಲ್ಲ ವೃದ್ಧರು ಬಂದು ಕೂತಿದ್ದಾರೆ. ಯಾರೋ ಒಬ್ಬ ತರುಣ ಬಂದ, ದಡ ಅಂತ ಬಾಗಿಲೆಲ್ಲ ನುಗ್ಕೊಂಡು ಬಂದು ಒಂದು ದೊಡ್ಡ ಚೇರನ್ನು ಎಳ್ಕೊಂಡು ಎಲ್ಲರ ಮುಂದೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಬಿಟ್ಟ. ಜಲಾಲುದ್ದೀನ್ ರೂಮಿ ನೋಡ್ದ, ಮಾತಾಡ್ತಾ ಇದ್ದವನ ತಕ್ಷಣ ಹೇಳಿದ, ಅಕಸ್ಮಾತ್ ಯಾರು ವಯಸ್ಸಾದವರ ಮುಂದೆ ದುರಹಂಕಾರ ತೋರ್ತಾರೋ ಅವ್ರನ್ನ ಭೂಮಿ ನುಂಗುತ್ತೆ ಅಂತ ಆಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಜಗತ್ತು.
ಚೆನ್ನಾಗಿದೆ ಮಾತು. ಎರಡನೇದು ಹೇಳಿದ, ಈ ಥರ ಯಾರು ದುರಹಂಕಾರ ತೋರ್ತಾರೋ ಅವರ ಆ ಕ್ಷಣಕ್ಕೆ ಮಂಗಗಳಾಗಿ ಪರಿವರ್ತನೆ ಆಗ್ತಾರೆ ಅಂತ ಆಗಿದ್ದಿದ್ರೂ ಎಷ್ಟು ಚೆನ್ನಾಗಿರ್ತಿತ್ತು, ಹಂಗಾಗಲಿಲ್ಲ ಅಂತ ಆತ ಬಹಳ ಹೇಳಿ ಕೊನೆಗೆ ಏನು ಹೇಳ್ತಾನೆ ಅಂತಂದರೆ, ಬಹುಶಃ ಏನು ಟೇಕ್ ಹೋಮ್ ಮೆಸೇಜ್ಗಳಲ್ಲಿ ಒಂದದು ತರುಣರಿಗೆ, ಆಧ್ಯಾತ್ಮಿಕ ಹಿರಿಜೀವಗಳ ಸ್ಕರ್ಟ್ ಹಿಡ್ಕೊಂಡು ಮುಂದಕ್ಕೆ ಹೋಗಿ, ಯಾಕೆಂದರೆ ಅವರಿಗೆ ಬದುಕು ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಜಲಾಲುದ್ದೀನ್ ರೂಮಿ ಒಂದು ಒಳ್ಳೆಯ ಮಾತನ್ನು ಹೇಳ್ತಾನೆ. ಅವನು ಹೇಳೋ ಮಾತುಗಳು ಕೇಳಿ, ಕತ್ತೆಯ ದನಿ ಎಲ್ಲಕ್ಕಿಂತಲೂ ಕೆಟ್ಟ ದನಿ. ಪ್ರತಿಯೊಬ್ಬರಿಗೂ ಭಗವಂತನನ್ನು ಪ್ರಾರ್ಥಿಸಲಿಕ್ಕೆ ಒಂದು ದನಿ ಇದೆ. ಸಿಂಹ ಗರ್ಜಿಸುತ್ತೆ, ಒಂದು ದುಂಬಿ ಗುಂಯ್ಗುಡುತ್ತೆ, ನರಿ ಊಳಿಡುತ್ತೆ. ನೀವು ಪ್ರತಿಯೊಂದನ್ನು ಕೇಳಿದ್ರು ಒಂದಕ್ಕೊಂದಿದೆ. ಕೊನೆಗೆ ಏಂಜಲ್ಗಳಿಗೂ ಭಗವಂತನ ದೇವದೂತರುಗಳಿಗೂ ಕೂಡ ಅವನ ಪ್ರಾರ್ಥನೆಗೆ ಒಂದು ದನಿ ಇದೆ. ಆದರೆ ಈ ಕತ್ತೆ ಹಾಳಾದ್ದು ಕೂಗೋದು ಎರಡೇ ಸಲ. ಒಂದದಕ್ಕೆ ಹೆಣ್ಣು ಬೇಕಾದಾಗ, ಎರಡನೇದು ಹಸಿವಾದಾಗ. ಈ ಕಾರಣಕ್ಕೋಸ್ಕರವೇ ಅದರ ಕೂಗು ಅತ್ಯಂತ ಕೆಟ್ಟ ಕೂಗು ಅಂತ ಹೇಳಿ ಆಮೇಲೆ ಹೇಳ್ತಾನೆ, ಯಾರು ಭಗವಂತನಿಗೋಸ್ಕರ ಪ್ರಾರ್ಥಿಸೋದನ್ನು ಕಲ್ತಿಲ್ವೋ ಅವನ ಮಾತು ಕತ್ತೆಯ ಕೂಗಿಗಿಂತ ಕೆಟ್ಟದ್ದು ಅಂತ. ಬಹಳ ಚೆನ್ನಾಗಿದೆ ಕೆಲವೊಂದು ಮಾತುಗಳು, ಹಾರ್ಷ್ ಆಗಿದೆ. ಸೊ ಹೀಗಿದ್ದವನವನು ಅವನು ತುಂಬ ಪಾಪ್ಯುಲರ್ ಆಗಿದ್ದಾನೆ. ಬಟ್ ಟರ್ನಿಂಗ್ ಪಾಯಿಂಟ್ ಹೆಂಗೆ ಬರುತ್ತೆ ನೋಡಿ. ಒಂದಿನ ಕುದುರೆ ಮೇಲೆ ಹೋಗ್ತಿದ್ದ, ತನ್ನ ಶಿಷ್ಯರು ಒಂದಷ್ಟು ಜನ ಜೊತೆಲಿ ಹೋಗ್ತಾ ಇದ್ದಾನೆ. ಹಂಗೆ ಹೋಗ್ತಾ ಇರಬೇಕಾದಾಗ ಎದುರುಗಡೆಯಿಂದ ಯಾರೋ ಒಬ್ಬ ಬೈರಾಗಿ ಅಂತ ಒಬ್ಬ ಬಂದು ನಿಂತ. ಶಂಸುದ್ದೀನ್ ತಬರೇಜ್ ಅಂತ ಕರೀತಾರೆ. ಅವನ ಬಗ್ಗೆನೂ ಮಾತು ಕಡಿಮೆ ಆಡ್ತಾರೆ. ಜಲಾಲುದ್ದೀನ್ ರೂಮಿ ಹೆಸರು ಬಂದಾಗ ಮಾತ್ರ ಅವನ ಬಗ್ಗೆ ಮಾತನಾಡ್ತಾರೆ. ಬಟ್ ಶಂಸುದ್ದೀನ್ ತಬರೇಜ್ನ ಪ್ರಭಾವ ಜಲಾಲುದ್ದೀನ್ ರೂಮಿ ಮೇಲಿದೆಯಲ್ಲ, ಅನ್ಇಮ್ಯಾಜಿನಬಲ್. ಜಲಾಲುದ್ದೀನ್ ರೂಮಿ ಕುದುರೆ ಮೇಲೆ ಬರ್ತಾ ಇದ್ದವನು, ಅಕ್ಕಪಕ್ಕ ನಡ್ಕೊಂಡೆಲ್ಲ ಬರ್ತಿದ್ರು. ಶಂಸುದ್ದೀನ್ ತಬರೇಜ್ ಎದುರುಗಡೆ ಬಂದವನೇ ರೂಮಿ ಎದುರುಗಡೆ ನಿಂತ. ಎಲ್ಲರೂ ಏನು ಏನು ಅಂತ ನೋಡೋಷ್ಟು ಒಂದೊಂದು ಪ್ರಶ್ನೆ ಇದೆ, ಉತ್ತರ ಕೊಡ್ತೀಯಾ ಅಂತ ಕೇಳಿದ. ಪ್ರಶ್ನೆ ಏನು ಅಂತ ಕೇಳಿದರೆ, ಮೊಹಮ್ಮದ್ ಗ್ರೇಟೋ ಯಜೀದ್ ಗ್ರೇಟೋ ಅಂತ. ಯಜೀದ್ ಯಾವ ಸಂತ ಅಂತ ನಿಮ್ಗೆ ಹೇಳಿ ಆಗಿದೆ. ಅವನು ಎಂಥ ಅದ್ಭುತವಾಗಿರುವಂಥ ಸಂತ, ನಾನೇ ಪರಬ್ರಹ್ಮ ಅಂತ ಹೇಳ್ತಿದ್ದವನು. ಅವನ ಪರಿಕಲ್ಪನೆಯನ್ನು ಮುಂದಿಟ್ಕೊಂಡು ಮೊಹಮ್ಮದ್ ಗ್ರೇಟೋ ಯಜೀದ್ ಗ್ರೇಟೋ ಅಂತ. ಯಾರು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡುವಂಥ ರೂಢಿ ಇದ್ದಂಥ ರೂಮಿ ಆ ಕುದುರೆ ಮೇಲೆ ಕೂತಿದ್ದವನು ಅದರ ಲಗಾಮನ್ನು ಬಿಡದೆ ಉತ್ತರ ಕೊಟ್ಟನಂತೆ, ನಿಸ್ಸಂಶಯವಾಗಿ ಪ್ರವಾದಿಗಳೇ ಗ್ರೇಟ್. ತಕ್ಷಣ ಎದುರುಗಡೆ ನಿಂತವನು ಕೇಳ್ದ, ಅಲ್ಲ ಪ್ರವಾದಿಗಳು ಏನು ಹೇಳಿದ್ದಾರೆ ಅಂತಂದರೆ, ನೀನು ನಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ದಾರೆ ಭಗವಂತನ ಕುರಿತಂತೆ. ಆದರೆ ರೂಮಿ ಹೇಳಿದ, ಯಜೀದ್ ಹೇಳಿದ, ನಾನೇ ಭಗವಂತ, ಈಗ ಹೇಳು ಯಾರು ಗ್ರೇಟು? ಹಂಗೆ ಹೇಳಿದ ತಕ್ಷಣ ರೂಮಿಗೆ ಅದರ ಫ್ಲ್ಯಾಶ್ ಗೊತ್ತಾಯ್ತು, ಇವನು ಏನು ಕೇಳ್ತಿದ್ದಾನೆ ಅಂತ. ತಕ್ಷಣ ಕುದುರೆಯಿಂದ ಕೆಳಗಿಳಿದ, ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ, ಕೈ ಹಿಡ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಬಂದ. ಮನೆಗೆ ಕರ್ಕೊಂಡು ಬಂದು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡು 40 ದಿನ ಆಚೆ ಬರಲಿಲ್ಲ. ಒಳಗಿದ್ರು 40 ದಿನ ಇಬ್ಬರು ತಂಪಾಡಿಗೆ ತಾವು. ಅದೇನು ಮಾಡ್ತಿದ್ರು, ಏನಾಗ್ತಿತ್ತು ಏನೂ ಗೊತ್ತಿಲ್ಲ. ಬಹುಶಃ ಆತ ಸಾಧನೆಯ ವಿವಿಧ ಮಜಲುಗಳನ್ನು ತಿಳಿಸ್ಕೊಡ್ತಾ ಇದ್ದಿದ್ದಿರ್ಬೋದು ಅಂತ ಅನ್ಸತ್ತೆ ಅನೇಕ ಬಾರಿ. ಈ ಶಂಸುದ್ದೀನ್ ಯಾವ ಕಡೆಯಿಂದ ಬಂದವನು ಅಂತಂದರೆ, ಪ್ರಾಬಬಲಿ ಸಿಂಧ್ ಪ್ರಾಂತದಿಂದ ಬಂದವನಾಗಿದ್ದರಿಂದ ಭಾರತದ ದೊಡ್ಡ ಪ್ರಭಾವ ಅವನ ಮೇಲೆ ಇರಬಹುದು ಅಂತ ಕೂಡ ಅನೇಕರು ಹೇಳ್ತಾರೆ. ಯಾವಾಗ ಈ 40 ದಿನ ಕಳೀತೋ, 40 ದಿನ ಕಳೆದು ಆಚೆ ಬರಬೇಕಾದ್ರೆ ಇವನು ಎಲ್ಲಿವರೆಗೆ ಆಗ್ಬಿಟ್ಟಿದ್ದ ಅಂತಂದರೆ, ಅವನ ಉಪದೇಶ ಎಲ್ಲ ನಿಂತು ಹೋಗಿತ್ತು. ಈಗ ಅವನು ಡ್ಯಾನ್ಸ್ ಶುರು ಮಾಡಿದ್ದ. ಇಸ್ಲಾಂನಲ್ಲಿ ಸಂಗೀತಕ್ಕೂ ಅವಕಾಶ ಇಲ್ಲ, ನೃತ್ಯಕ್ಕೂ ಅವಕಾಶ ಇಲ್ಲ. ಆದರೆ ರೂಮಿ ಹೊಸ ಕಲ್ಪನೆಯ ನೃತ್ಯವನ್ನು ಇಂಟ್ರಡ್ಯೂಸ್ ಮಾಡಿದ್ದ. ಇವತ್ತಿಗೂ ಕೂಡ ಈ ಡ್ಯಾನ್ಸ್ ತುಂಬ ಪಾಪ್ಯುಲರ್. ಎಲ್ಲಿ ಈ ಡ್ಯಾನ್ಸ್ ನಡೆಯುತ್ತೋ, ಸೂಫಿಗಳ ಡ್ಯಾನ್ಸು, ಅದನ್ನು ಸಮಾ ಅಂತ ಕರೀತಾರೆ. ಈ ಸಮಾಯೇ ಪ್ಯಾರಕ ಅನ್ನೋಂಥ ಹಾಡುಗಳೆಲ್ಲ ನಾವು ಕೇಳಿದ್ದೀವಿ. ಸಮ ಅಂತಂದರೆ ಅದು ಸೂಫಿ ಸಂತರುಗಳು ಸೇರುವಂಥದ್ದು. ಈ ಡ್ಯಾನ್ಸ್ ಮಾಡೋರುಗಳನ್ನು ದರ್ವೇಶಗಳು ಅಂತ ಕರೀತಾರೆ. ನಾನು ಚಿಕ್ಕನ್ನಲ್ಲಿರುವಾಗ, ಕ್ಷಮಿಸಿ ಸ್ವಾಮೀಜಿ, ನಾವು ಬೈಗುಳುಗಳಿಗೆ ಬಳಸ್ತಿದ್ವಿ ಇದನ್ನು. ನಂಗೆ ಗೊತ್ತಿಲ್ಲ ಯಾರಾದರೂ ನೆನ್ಪಿಟ್ಕೊಂಡಿದ್ದೀರಾ ಅಂತ. ಕ್ಷಮಿಸಿ, ಪದಗಳು ಹಂಗೆ ಬರ್ತವೆ, ಅದಕ್ಕೋಸ್ಕರ ಹೇಳ್ತೀನಿ. ಬೇವರ್ಸಿ ಜೊತೆಗೆ ದರ್ವೇಶಿ ಕಾಮನ್ನಾಗಿ ಬರ್ತಿತ್ತು. ಬೇವರ್ಸಿ ತುಂಬ ಕೆಟ್ಟ ಪದ ಏನಿಲ್ಲ, ಅನಾಥ ಅಂತ ಅಷ್ಟೇ. ಬೇವಾರಿಸ್ ಅಂತ, ಬೇವಾರಿಸ್ ಅಂದರೆ ಅನಾಥ ಅಂತ. ಅದ್ರ ಜೊತೆಗೆ ದರ್ವೇಶಿ ಅದೊಂಥರ ನಮ್ಮ ಪ್ರಾಸಪದ. ಬೇವರ್ಸಿ ದರ್ವೇಶಿ ಕಾಮನ್ನಾಗಿ ಬೈತಿದ್ವಿ ನಾವೆಲ್ರಿಗೂ. ನಂಗೆ ದರ್ವೇಶಿ ಅನ್ನೋದು ಸೂಫಿ ಸಂತ ಅಂತ ಭಾಳ ಲೇಟಾಗಿ ಗೊತ್ತಾಯ್ತು. ಅವನನ್ನು ಯಾಕೆ ಹಂಗೆ ಬೈತಿದ್ರು ಅಂತಂದರೆ, ಇವನು ಎಲ್ಲವನ್ನೂ ಬಿಟ್ಟು ಸುತ್ತಾಡ್ಕೊಂಡಿರ್ತಾನಲ್ಲ, ಊರೂರು ಅಲ್ದಾಡ್ತಿರ್ತಾನಲ್ಲ, ಎಲ್ಲ ಇವನು ಊರು ತಿರುಗಾಡ್ತಾ, ಊರು ಬಸವ ಅಂತ ಕರೀತಾರಲ್ಲ, ಹಂಗೊಂಥರ ದರ್ವೇಶಿ ಅಂತ ಬೈಯೋದು ಅಂತ ಹಂಗೆ ಬೈತಾರೆ. ಬಟ್ ಈ ದರ್ವೇಶಿಗಳು ಯಾರು ಅಂತಂದರೆ, ಅವ್ರು ಈ ಡ್ಯಾನ್ಸಲ್ಲಿರುವಂಥವ್ರು. ಆ ಸೂಫಿ ಡ್ಯಾನ್ಸು ಬಹಳ ವಿಚಿತ್ರವಾಗಿರುವಂಥ, ವಿಶೇಷವಾಗಿರುವಂಥ ಡ್ಯಾನ್ಸು. ಒಂದು ಕೈ ಆಕಾಶದ ಕಡೆಗೆ,
ಮತ್ತೊಂದು ಕೈ ಭೂಮಿಯ ಕಡೆ ಇಟ್ಟು ತಿರುಗದವರು. ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇರ್ತಾರೆ, ನಿರಂತರವಾಗಿ ತಿರುಗುವ ಪ್ರಕ್ರಿಯೆ. ಏನು ಒಂದು ಕೈ ಮೇಲಕ್ಕೆ ಅಂತಂದ್ರೆ ಭಗವಂತನಿಂದ ಪಡ್ಕೊಳ್ಳೋದು, ಭಗವಂತನ ಕೈಯನ್ನ ಹಿಡ್ಕೊಳ್ಳೋದು, ಅವನ ಕೈಯಿಂದ ಬಂದಿರುವಂತಹ ಕೃಪೆಯನ್ನ ಜನರಿಗೆ ಹಂಚೋದು ಅಂತ. ಈ ಪರಿಕಲ್ಪನೆಯಿಂದ ಅವ್ರ ನೃತ್ಯ ನಡೆಯುತ್ತೆ. ಒಂದು ಒಂದು ಸ್ಕರ್ಟ್ ತರದ ದೊಡ್ಡ ಇದನ್ನು ಹಾಕೊಳ್ತಾರೆ, ಅದ್ರ ಮೂಲಕ ಡ್ಯಾನ್ಸ್ ಮಾಡ್ತಾರೆ. ಇವತ್ತಿಗೂ ಕೂಡ ಅನೇಕ ಭಾಗಗಳಲ್ಲಿ ಈ ದರ್ವೇಶಗಳ ಈ ಡ್ಯಾನ್ಸು ನೋಡ್ಲಿಕ್ಕೆ ಸಿಗತ್ತೆ. ಅದು ಶುರುವಾಗ್ಬಿಡ್ತು. ಎಲ್ಲಿವರೆಗೂ ಈ ರೂಮಿಯ ಈ ಪ್ರಕ್ರಿಯೆ ನಡೀತು ಅಂತಂದ್ರೆ ಜಲಾಲನಿಗೆ ಶಂಸಿನ ಹುಚ್ಚಿಡಿದು ಬಿಟ್ಟಿದೆ ಅನ್ನೋ ಮಟ್ಟಿಗೆ ಹೋಗ್ಬಿಡ್ತು. ಶಂಸನ್ ಬಿಟ್ಟಿರ್ತಿರ್ಲಿಲ್ಲ, ಒಂದು ಕ್ಷಣವೂ ಇರ್ತಿರ್ಲಿಲ್ಲ. ಒಂದ್ಸಲ ಇವರು ಕೋಣೆಯಲ್ಲಿ ಇಬ್ಬರೇ ಕೂತಿರುವಾಗ ಬಹಳ ಅದ್ಭುತವಾಗಿರುವಂಥ ಘಟನೆ. ಈ ಏನು ಸೂಫಿ ಸೈಂಟ್ಸ್ ಅಂಡ್ ದೇರ್ ಲೈಫ್ ಅನ್ನೋಂಥ ಒಂದು ಪುಸ್ತಕದಲ್ಲಿ ಅದನ್ನು ಹೇಳ್ತಾರೆ. ಜಲಾಲುದ್ದೀನ್ ರೂಮಿ ಮತ್ತೆ ಶಮ್ಸ್ ಇಬ್ರು ಒಳಗೆ ಕೂತಿದ್ದಾರೆ. ಅವನ ಹೆಂಡತಿ ಇವರಿಬ್ರು ಏನ್ ಮಾಡ್ತಾರೆ ಯಾವಾಗಲೂ ಒಳಗಿದ್ದು ಅಂತ ಬಗ್ಗಿ ನೋಡಿದ್ರೆ ಆ ಗೋಡೆಯಿಂದ 5 ಜನ ಸಂತರು ಒಳಗೆ ಬಂದ್ರು. ಗೋಡೆಯಿಂದನೇ ಒಳಗೆ ಬಂದವರು ಅಲ್ಲಿ ಕೂತರು. ಯಾವುದೋ ಒಂದು ಪೂಜೆಗೆ ವ್ಯವಸ್ಥೆ ಮಾಡಿದ್ರು. ಪೂಜೆ ಮಾಡುವಂತ ಶಮ್ಸಿಗೆ ಹೇಳಿದ್ರು. ಶಮ್ಸ್ ಹೇಳಿದ ಜಲಾಲ್ ಮಾಡ್ತಾನೆ ಇವತ್ತು ಅಂತ. ಜಲಾಲುದ್ದೀನ್ ರೂಮಿ ಪೂಜೆ ಮಾಡಿದ ನಂತರ ಇವನ್ ಹೆಂಡತಿ ಗಾಬರಿಯಾಗಿ ಅವಕ್ಕಾಗಿ ನೋಡ್ತಿದ್ದಾಳೆ. ಇದುವರೆಗೂ ನೋಡದೇ ಇರೋದೇನೋ ನೋಡ್ತಿದ್ದೀನಿ ಅಂತ. ಅವನು ಅಲ್ಲಿಂದ ಆಚೆ ಬರಬೇಕಾದ್ರೆ ಒಂದು ಅಪರೂಪದ ಹೂವನ್ನ, ಎಲೆಯನ್ನ ತೆಗೆದುಕೊಂಡು ಬಂದು ತನ್ನ ಪತ್ನಿ ಕೈಲಿ ಕೊಟ್ಟನಂತೆ. ಬಹಳ ದೂರದಿಂದ ಸಂತರು ಬಂದಿದ್ರು, ನೀನು ಕೊಡು ಅಂತ ಕೊಟ್ಟಿದ್ದಾರೆ ಅಂದ್ರು. ಇವಳದನ್ನು ನೋಡಿದ್ಲು, ಟ್ರೆಂಬ್ಲಿಂಗ್ ಹ್ಯಾಂಡ್ಸ್. ಅವಳು ಅದನ್ನು ಸ್ವೀಕಾರ ಮಾಡಿ ತನ್ನ ಗಂಡನಿಗೆಲ್ಲ ಹೇಳಲಿಲ್ಲ, ಈ ಥರದ್ದು ಹೂವು ನಾನು ನೋಡಲೇ ಇಲ್ಲ ಅಂತ. ಮಾರ್ಕೆಟಿಗೆ ಹೋಗಿದ್ಲು, ಸುಗಂಧ ದ್ರವ್ಯದ ಮೇಲೆ ಕೆಲಸ ಮಾಡೋರಿಗೆಲ್ಲ ಅದನ್ನು ತೋರಿಸಿದ್ಲು. ಯಾರು ಹೇಳಿದ್ರು ಇಂಥ ಹೂವು ನಾವು ನೋಡಲೇ ಇಲ್ಲ, ಇಂಥ ಎಲೆ ನಾವು ನೋಡಲೇ ಇಲ್ಲ ಅಂತ. ಕೊನೆಗೆ ಭಾರತದಿಂದ ಬಂದಿದ್ದಂಥ ಒಬ್ಬ ವ್ಯಾಪಾರಿ ಹೇಳಿದ, ಇದು ದಕ್ಷಿಣ ಭಾರತದ ಹೂವಿದು, ನಾನು ನೋಡಿದ್ದೀನಿ ಇದನ್ನ ಅಂತ. ಸೊ ಆ ಹೂವು ಅಂತ. ಈಕೆ ಮನೆಗೆ ವಾಪಸ್ ಬಂದ ನಂತರ ಆ ಜಲಾಲುದ್ದೀನ್ ರೂಮಿ ಹೇಳಿದ್ದಂತೆ, ಆ ಹೂವನ್ನ ಭಾರತದಿಂದ ಬಂದ ಸಂತರು ವಿಶೇಷವಾಗಿ ಕೊಟ್ಟಿದ್ದಾರೆ, ನೀನು ಇಟ್ಕೋ, ಅದನ್ನ ಜತನವಾಗಿ ಕಾಪಾಡ್ಕೋ ಅಂತ. ಅವ್ರು ಹೇಳ್ತಾರೆ, ತಾನು ಸಾಯುವವರೆಗೂ ಅದನ್ನ ಹಂಗೆ ಕಾಪಾಡಿಕೊಂಡಿದ್ಲು. ಅದಕ್ಕೆ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದಾಗ, ಎಲ್ಲಾದರೂ ಮೈಕೈ ನೋವು, ಗಂಟು ನೋವು ಅಂತೆಲ್ಲ ಆಯಿತು ಅಂದಾಗ ಅದನ್ನ ತಗೊಂಡು ಟಚ್ ಮಾಡಿದ್ರೆ ಅದು ಗುಣ ಆಗ್ತಿತ್ತು. ಕೊನೆಯವರೆಗೂ ಒಣಗದೆ ತನ್ನ ಜೀವಂತಿಕೆತನ ಅದು ಉಳಿಸ್ಕೊಂಡಿತ್ತು ಅವಳು ಬದುಕಿರೋವರೆಗೂ ಅಂತ ಹೇಳ್ತಾರೆ. ಅವ್ರ ಬದುಕಿನಲ್ಲಿ ಒಂದ್ ಕಡೆ ಅದು ಉಲ್ಲೇಖ ಆಗುತ್ತೆ. ಸುಮ್ಮನೆ ನಿಮ್ಮ ಅವಗಾಹನೆಗೆ ಇರಲಿ ಅಂತ. ಇವರಿಬ್ರು ಏನ್ ಮಾಡ್ತಿದ್ರು ಅಂತ. ಜಲಾಲು ಮತ್ತು ಶಮ್ಸರ ಬಾಂಧವ್ಯ ಎಂಥದ್ದು ಅಂತಂದ್ರೆ, ಯಾರು ಗುರು ಯಾರ ಶಿಷ್ಯ ಅಂತ ಗೊತ್ತಾಗದೇ ಇರುವಷ್ಟು ಬಾಂಧವ್ಯ. ನಂಗೆ ಗೊತ್ತಿಲ್ಲ ಯಾಕೆ ಸೂಫಿ ಸಂತರನ್ನು ಓದ್ತಾ ಇರುವಾಗಲೆಲ್ಲ ಗುರುಮಹಾರಾಜರು ಮತ್ ಬರ್ತಾರೋ ಗೊತ್ತಿಲ್ಲ. ತೋತಾಪುರಿ ಮತ್ತು ಗುರುಮಹಾರಾಜರ ಸಂಬಂಧ ಎಂಥದ್ದು ಅಂತಂದ್ರೆ, ಯಾರು ಗುರು ಯಾರ ಶಿಷ್ಯ ಅಂತ ಗೊತ್ತಾಗೋದಿಲ್ಲ. ಮೊದಲು ತೋತಾಪುರಿ ಗುರುವಾಗಿ ಬರ್ತಾರೆ ನಿಜ, ಆದ್ರೆ ಗುರುಮಹಾರಾಜರು ಗುರುವಾಗಿ ಕೊನೆಗೆ ತೋತಾಪುರಿ ಹೊರಡ್ತಾರೆ. ಇದೊಂಥರ ವಿಚಿತ್ರವಾಗಿರುವಂತ ಬಾಂಧವ್ಯ. ನೀವು ಇವರೇ ಗುರು ಇವರಲ್ಲ ಅಂತ ಹಾರ್ಡ್ ಲೈನ್ ಎಳಿಲಿಕ್ಕೆ ಬರದೇ ಇರುವಂತ ಬಾಂಧವ್ಯ ಅದು. ಇಲ್ಲಿವರೆಗೂ ನಮ್ಗನ್ಸುತ್ತೆ ಶಮ್ಸೇ ಗುರು ಅಂತ. ಒಂದಿನ ಶಮ್ಸು ಜಲಾಲುದ್ದೀನ್ ರೂಮಿ ಕೇಳ್ತಾನೆ, ನನಗೆ ಒಬ್ಬ ಸೇವಕ ಬೇಕು, ಯಾರನ್ನು ಕೊಡ್ತೀಯಾ? ನಾನೆಲ್ಲ ಕೆಲಸ ಮಾಡುವ ಸೇವಕ ಬೇಕು. ರೂಮಿ ಏನು ಹೇಳ್ತಾನೆ ಗೊತ್ತಾ? ಈಗೋ ನನ್ನ ಹೆಂಡತಿ ಇದ್ದಾಳೆ, ನೀನು ಏನು ಹೇಳಿದ್ರು ಆ ಎಲ್ಲ ಕೆಲಸ ಮಾಡ್ತಾಳೆ ಅವಳು. ಹೇಳ್ತಾನೆ, ಹೋಗಪ್ಪ, ನಿನ್ನ ಹೆಂಡತಿ ನನಗೆ ಮಗಳಿದ್ದಂತೆ, ನನಗೆ ಸೇವಕರಾಗೋದಿಲ್ಲ. ಹಾಗಿದ್ರೆ ತಗೋ, ನನ್ನ ಹಿರಿಯ ಮಗ ಇದ್ದಾನಲ್ಲ, ಅವನು ನಿನ್ನೆಲ್ಲ ಕೆಲಸ ಮಾಡ್ತಾನೆ. ರೂಮಿ ಏನು ಹೇಳ್ತಾನೆ ಗೊತ್ತಾ? ಅವನು ಹೇಳ್ತಾನೆ, ನಿನ್ನ ಚಪ್ಪಲಿಯನ್ನು ಹಿಡ್ಕೊಂಡು ನಿನ್ನ ಹಿಂದಿಂದೆ ಬರ್ತಾನೆ, ನೀನು ಯಾವಾಗ ಚಪ್ಪಲಿ ಹಾಕ್ಕೋಬೇಕು ಅನ್ಸುತ್ತೋ ಆಗ ನಿನ್ನ ಕಾಲು ಮುಂದೆ ಇಡ್ತಾನೆ, ಸಾಕಾ? ಅವ್ನು ನನಗೆ ಮಗ ಇದ್ದಂಗೆ, ಅವನಿಗೆ ನನ್ನನ್ನು ಸೇವಕ ಅಂತ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು, ನನಗೀಗ ವೈನ್ ಕುಡಿಬೇಕು ಅನಿಸ್ತಾ ಇದೆ ಅಂದ ಶಮ್ಸ್. ಇಮ್ಯಾಜಿನ್ ಮಾಡಿ, ಊರ್ನಲ್ಲಿ ಪಾಪ್ಯುಲರ್ ಆಗಿರುವಂಥ ಜಲಾಲುದ್ದೀನ್ ರೂಮಿ, ಅವನ ಮನೆಯಲ್ಲಿರುವಂಥ ಶಮ್ಸ್ ಹೇಳ್ತಾನೆ ವೈನ್ ಕುಡಿಬೇಕು ಅಂತ ಅನ್ನಿಸ್ತಿದೆ. ಅಷ್ಟೇ, ರೂಮಿ ರಪ್ ಅಂತ ಓಡಿದ. ಇಡೀ ಮಾರ್ಕೆಟಲ್ಲಿ ಬೆಸ್ಟ್ ವೈನ್ ಎಲ್ಲಿ ಸಿಗುತ್ತೆ, ಯಹೂದ್ಯರ ಅಂಗಡಿಗಳನ್ನು ಹುಡುಕಾಡಿದ. ಬೆಸ್ಟ್ ವೈನ್ ಎಲ್ಲಿ ಸಿಗುತ್ತೋ ಅದನ್ನು ತಗೊಂಡು ಬಂದ. ಅದನ್ನೊಂದು ಗ್ಲಾಸ್ನಲ್ಲಿ ಹಾಕಿ ರೂಮಿ ತೆಗೆದು ಶಮ್ಸ್ನ ಮುಂದೆ ಇಟ್ಟರೆ, ಶಮ್ಸ್ ಹೇಳಿದ, ವಾ ರೂಮಿ, ನಿನ್ನಂಥ ವ್ಯಕ್ತಿಯನ್ನು ನಾನು ಎಲ್ಲೂ ನೋಡಲೇ ಇಲ್ಲ ಕಣ. ಇದುವರೆಗೂ ಹುಟ್ಟಿರುವಂಥ ಎಲ್ಲ ವ್ಯಕ್ತಿಗಳಲ್ಲೂ ನೀನೇ ಶ್ರೇಷ್ಠ ಅಂಥೇಳಿ ಜೋರಾಗಿ ಅನೌನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ. ಯಾಕೆ ಗೊತ್ತೇನು? ಸೇವಕರನ್ನು ಹುಡುಕುವಾಗ ಮೊದಲು ಹೆಂಡತಿಯಿಂದ ಮಗ ಅಂತಂದ, ಎರಡೂ ಆಗೋದಿಲ್ಲ ಅಂದಾಗ, ಈಗೋ ನಾನೇ ನಿನ್ನ ಸೇವಕ ಅಂತ ತನ್ನನ್ನು ತಾನು ತೊಡಗಿಸಿಕೊಂಡ ರೀತಿ ಇದೆಯಲ್ಲ, ಇದು ರೂಮಿಯದ್ದು ಶಮ್ಸ್ಗೆ ಬಹಳ ಆಕರ್ಷಣೀಯವಾಗಿ ಕಂಡಿದ್ದು ಅಂತ ನನಗನ್ಸತ್ತೆ ಅಂತ. ನಾನು ಓಡಿಸ್ತೀನಿ ಸಮಯದ ದೃಷ್ಟಿಯಿಂದ. ಈ ಶಮ್ಸ್ ಮತ್ತು ಇವನ ಬದುಕು ಹೆಂಗಾಯಿತು ಅಂತಂದರೆ, ಒಂದ್ಸಲ ಶಮ್ಸನ್ನ ಒಂದು ಕಾರ್ಯಕ್ರಮಕ್ಕೆ ಅವನು ಕರ್ಕೊಂಡು ಹೋದ.
ತನ್ನ ಊರಿನ ಒಂದು ವಿಶೇಷವಾದ ಕಾರ್ಯಕ್ರಮ, ಮಂತ್ರಿ ಕರೆಸಿದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಗ್ರ್ಯಾಂಡ್ ಫಂಕ್ಷನ್ನು. ಅದರಲ್ಲಿ ಈ ರೂಮಿಯ ಡ್ಯಾನ್ಸ್ ಶುರುವಾಯಿತು. ಶುರುವಾದಾಗ ಶಮ್ಸ್ ತನ್ನ ಮೈ ಮರೆತು ತಾನೂ ಡ್ಯಾನ್ಸ್ ಮಾಡ್ತಾ ಇದ್ದ. ಊರಿನ ಮಂತ್ರಿ ಯಾರಿದ್ನೋ, ರಾಜನ ಆಸ್ಥಾನದವನು, ಅವನೇ ಕರೆದಿದ್ದ ಪಾರ್ಟಿ. ಅವನು ಸ್ವಲ್ಪ ಒಂದೆರಡು ಸಲ ಅಸಡ್ಡೆಯಿಂದ ಶಮ್ಸ್ಗೆ ತನ್ನ ಸ್ಕರ್ಟ್ ತಾಕುವಂತೆ ತಿರುಗಿದ. ಶಮ್ಸ್ಗಾದ ಈ ಅವಮಾನವನ್ನು ಸಹಿಸಿಕೊಳ್ಳಿಲ್ಲ ರೂಮಿ. ಶಮ್ಸ್ ಕೈ ಹಿಡಿದ, ಇದು ನಮ್ಮ ಜಾಗ ಅಲ್ಲ, ಬಾ ಹೋಗೋಣ ಇಲ್ಲಿಂದ ಅಂತ ದರ 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 ಹೇಳ್ಕೊಂಡು ಹೋಗ್ಬಿಟ್ಟ. ಮಂತ್ರಿಗೆ ಬಹಳ ಕೋಪ ಬಂತು. ಅವಮಾನ ಮಾಡಿದ್ನಲ್ಲ ಇವನು ಎಲ್ಲರ ಮುಂದೆ ಅಂತ ಹೇಳಿ ರೂಮಿ ಮೇಲೆ ಕೋಪ ಬರಲಿಲ್ಲ. ಎಲ್ಲಿಂದಲೋ ಬಂದ ಇವನಲ್ಲ, ಮೊದಲೇ ಎಲ್ರಿಗೂ ಶಮ್ಸ್ ಮೇಲೆ ಕೋಪ ಇತ್ತು. ಯಾಕೆ ಅಂತಂದರೆ ಇವನು ರೂಮಿಯ ತಲೆ ಕೆಡಿಸಿದ್ದಾನೆ, ರೂಮಿಯನ್ನು ಹುಚ್ಚನ್ನು ಹಾಕ್ಸಿದ್ದಾನೆ ಅಂತ ಕೋಪ ಇತ್ತು. ಈಗ ಏನು ಮಾಡಿದ ಅಂತಂದರೆ ಈ ಈ ಈ ಶಮ್ಸನ್ನು ಹೋಗಿ ಹಿಡ್ಕೊಂಡು ಬನ್ನಿ ಅಂತ ಪೊಲೀಸರನ್ನ ಕರೆದು ಹಿಡ್ಕೊಂಡು ಬಂದು ಶಮ್ಸನ್ನು ಕೊಂದೇ ಬಿಟ್ರು. ಅಲ್ಲಿಗೆ ಜಲಾಲುದ್ದೀನ್ ರೂಮಿಯ ಹೊಸ ರೂಪ ಅನಾವರಣಗೊಳ್ತು. ಜಲಾಲುದ್ದೀನ್ ರೂಮಿ ತನ್ನ ಗೆಳೆಯನನ್ನು ಹುಡ್ಕೊಂಡು, ತನ್ನ ಗುರುವನ್ನು ಹುಡ್ಕೊಂಡು, ತನ್ನನ್ನು ತಾನು ಹುಡ್ಕೊಂಡು ಅಲ್ದಾಡಿದ್ನಲ್ಲ, ಆನಂತರ ಜಲಾಲುದ್ದೀನ್ ರೂಮಿ ಏನೇನು ಬರೆದ್ನೋ ಅದೆಲ್ಲ ಜಗತ್ತನ್ನು ಹಿಂಡುವಂಥ ಕಥೆಗಳಾಗಿ ಹೊರಗೆ ಬಂತು. ನಾನು ಒಂದು ಕವನ, ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿಕೊಂಡೆ. ಭಾಳ ಸುಂದರವಾಗಿರುವಂಥ ಕವನ ಓದ್ತೀನಿ, ಕೇಳಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ. ಅದ್ವೈತದ ತತ್ವ ಎಷ್ಟು ಸುಂದರವಾಗಿದೆ. ಚರ್ಚುಗಳಲ್ಲಿ ಶಿಲುಬೆಗಳಲ್ಲಿ ಅರಸಿದೆ, ಭಾರತದ ದೇಗುಲಗಳು ಚೀನಾದ ಮಂದಿರಗಳಿಗೆ ಅಲ್ಲದೆ, ಹೇರಾತ್ನ ಕಾಂದಹಾರದ ಬೆಟ್ಟಗಳ ಹತ್ತಿಳಿದೆ, ಕಾಫ್ನ ಗುಡ್ಡಗಳ ತುದಿ ಮುಟ್ಟಿದೆ. ಖಾಲಿ ಖಾಲಿಯಾಗಿತ್ತು. ಇಲ್ಲ, ಅವನೆಲ್ಲೂ ಕಾಣಲಿಲ್ಲ. ಕಾಬಾಕ್ಕೆ ಹೋದೆ, ತರುಣ ವೃದ್ಧ ಯಾತ್ರಿಕರ ಜಗ್ಗಾಡಿದೆ. ಹಿಂದಿನವರ ಪುಸ್ತಕಗಳ ತೆರೆದೆ, ಪದಗಳ ಮೀರಿದ ಜ್ಞಾನವಿತ್ತು. ದೂರ ದೂರದ ನ್ಯಾಯಾಲಯಗಳ ಎದುರು ನಿಂತೆ. ಇಲ್ಲ, ಅವನೆಲ್ಲೂ ಕಾಣಲಿಲ್ಲ. ನನ್ನದೇ ಹೃದಯದೊಳಗೆ ಒಮ್ಮೆ ಸುಮ್ಮನೆ ಇಣುಕಿದೆ. ಅಲ್ಲಿದ್ದ ಅವನು, ಮತ್ತೆಲ್ಲಿಯೂ ಇರಲಿಲ್ಲ. ಮುಂದೆ ಕೇಳಿ. ನನ್ನ ಪ್ರಿಯನೇ, ಈ ಲೋಕ ಪರಲೋಕಗಳನ್ನೆಲ್ಲ ಎಡತಾಕಿದೆ. ನಿನ್ನ ಬಿಟ್ಟು ಆನಂದವಿಲ್ಲ. ಅದ್ಭುತಗಳ ಸಾಕಷ್ಟು ನೋಡಿರುವೆ, ನಿನ್ನಂಥ ಅದ್ಭುತವಿಲ್ಲ. ಇದು ಶಮ್ಸ್ ಬಗ್ಗೆ ಹೇಳ್ತಿರದ, ದೇವ್ರ ಬಗ್ಗೆ ಹೇಳ್ತಿರದ, ನೀವು ಇಮ್ಯಾಜಿನ್ ಮಾಡ್ತಾ ಹೋಗ್ಬೇಕಷ್ಟೆ. ನೋಡುವವರಿಗೆ ಶಮ್ಸ್ ಬಗ್ಗೆ ಅನ್ನಿಸ್ಬೋದು, ಇವನು ಒಳಗೆ ಏನು ಉರಿತಾ ಇದೆಯೋ ದೇವರೇ ಬಲ್ಲ. ನನ್ನ ಪ್ರಿಯನೇ, ಈ ಲೋಕ ಪರಲೋಕಗಳೆಲ್ಲ ಎಡತಾಕಿದೆ, ನಿನ್ನ ಬಿಟ್ಟು ಆನಂದ ಇಲ್ಲ. ಅದ್ಭುತಗಳ ಸಾಕಷ್ಟು ಕಂಡಿರುವೆ, ನಿನ್ನಂಥ ಅದ್ಭುತವಿಲ್ಲ. ನನ್ನ ಕಿವಿಯ ಲೆಕ್ಕವಿಲ್ಲದಷ್ಟು ಮನೆಗಳ ಬಾಗಿಲಿಗಿಟ್ಟಿರುವೆ. ಏನು ಬ್ಯೂಟಿಫುಲ್. ನನ್ನ ಕಿವಿಯ ಲೆಕ್ಕವಿಲ್ಲದಷ್ಟು ಮನೆಯ ಬಾಗಿಲಿಗಳಿಗಿಟ್ಟಿರುವೆ, ನಿನ್ನ ನುಡಿಯಷ್ಟು ಸಿಹಿಯಾದ್ದು ಕೇಳಿಯೇ ಬರಲಿಲ್ಲ. ಯಾರ ಮನೆಯಲ್ಲೂ ನಿನ್ನಷ್ಟು ಸಿಹಿಯಾಗಿ ಮಾತನಾಡಿದವರೇ ಇಲ್ಲ. ಈ ಸೇವಕರ ಮೇಲೆ ನಿನಗೆಷ್ಟು ಪ್ರೀತಿ. ನಮಗೋ ಸಮುದ್ರವೂ ಚಿಕ್ಕದ್ದು. ನೀನು ಎಷ್ಟು ಪ್ರೀತಿ ಕೊಟ್ಟರೂ ಚಿಕ್ಕದೇ ನಮಗೆ, ಯಾಕೆಂದರೆ ನಾವು ಇರೋದೇ ಹಂಗೆ ಅಂತ. ಓ ಗೆಳೆಯ, ನನ್ನ ಕಣ್ಣಿನ ಮಧುರ ದೃಷ್ಟಿಗೆ ಪರ್ಷಿಯಾ ಅರೇಬಿಯಾಗಳಲ್ಲೆಲ್ಲ ನಿನ್ನಂಥವ ಕಾಣಲಿಲ್ಲ. ನನ್ನನ್ನು ಈ ದೇಹದಿಂದ ಆಚೆಗೊಯ್ದು ಹೆಂಡಸುರಿ. ಏನ್ ಚೆನ್ನಾಗಿ ಹೇಳ್ತಾನೆ. ನನ್ನನ್ನು ಈ ದೇಹದಿಂದ ಆಚೆಗೊಯ್ದು ಹೆಂಡಸುರಿ. ಈ ಬದುಕು ಬರಿಯ ಆಯಾಸವಲ್ಲದೆ ಮತ್ತೇನೂ ಕೊಡದು. ಇದು ಬರೀ ಸುಸ್ತು ಮಾಡ್ತಾ ಇರುತ್ತೆ. ಕರ್ಕೊಂಡೋಗಿ ಆಚೆಗೆ ಹೆಂಡಸುರಿ, ಇಬ್ರು ಕೂತ್ಕೊಂಡು ಕುಡಿಯೋಣ ನಾವು ಅಂತ ಅವನು ಕೇಳೋದು. ನೀನೆಂದರೆ ಅನಂತ ಪ್ರೀತಿ, ನೀನು ದೇವಲೋಕದ ಗೀತೆ, ನೀನೇ ತಾಯಿ, ನೀನೇ ತಂದೆ, ನೀನೊಬ್ಬನೇ ನನ್ನವನು. ನಾವು ಕಬ್ಬಿಣದ ಚೂರು, ನಿನ್ನ ಪ್ರೀತಿಯೆಲ್ಲ ಸೆಳೆಯುವ ಚುಂಬಕ. ಇನ್ನೇಕೆ ಹುಡುಕಾಡಲಿ, ನಾನಿನ್ನು ಪ್ರೀತಿಸಬೇಕಷ್ಟೆ. ನಾನಿನ್ನು ಹುಡುಕಾಡೋದು ನಿಲ್ಲಿಸ್ತೀನಿ, ಎಷ್ಟೊಂದು ಹುಡುಕಾಡಲಿ ನಿನ್ನ, ಇನ್ನು ಪ್ರೀತಿಯನ್ನು ಮೊಗಮೊಗೆದು ಕೊಡಬೇಕಾಗಿದೆ ಅಂತ ಅವನು ಹೇಳ್ತಾನೆ. ಆತ್ಮವೇ ಶಾಂತನಾಗು, ಮತದ ಗೊಡವೆ ಬಿಡು, ನಂಬಿಕೆಯ ನಾಟಕ ನಿಲ್ಲಿಸು. ನೆನಪಿಡು, ಮತವಿಲ್ಲದಿದ್ದಾಗಲೂ ನಿನಗಿದ್ದುದು ಅವನೊಬ್ಬ ಮಾತ್ರ. ವಾಹ್, ಏನು ಚಂದ. ಅವನು ಎಂಥ ಅದ್ಭುತವಾಗಿರುವಂಥ ಭಾವವನ್ನು ತುಂಬಿಕೊಡ್ತಾನೆ ಅಂತಂದರೆ, ರೂಮಿ ತನ್ನ ಪ್ರಿಯತಮನನ್ನು ಕಳ್ಕೊಂಡು, ಪ್ರಿಯತಮ ಯಾರು ಅನ್ನೋದನ್ನು ನಾವು ಊಹಿಸಬೇಕು. ಅನೇಕರಿಗೆ ಅದು ಶಮ್ಸ್ ಅಂತ ಅನಿಸುತ್ತೆ, ಆದರೆ ಬಹುತೇಕರಿಗೆ ಗೊತ್ತು ಅವನು ಮಾತಾಡ್ತಾ ಇರೋದು ಆ ಭಗವಂತನಿಗೆ, ರೂಹಿಲ್ಲದ ಭಗವಂತನೊಂದಿಗೆ ಆತ ಮಾತಾಡ್ತಿದ್ದಾನೆ ಅಂತ. ರೂಮಿ ಕಥೆಗಳ ಮೂಲಕವೇ ನಮ್ಮನ್ನು ಬಡಿದೆಬ್ಬಿಸಿದ. ಎಷ್ಟು
ಎಷ್ಟು ಕಥೆಗಳನ್ನು ಕಟ್ಟಿಕೊಟ್ಟ. ಒಂದು ಕಥೆಯನ್ನು ನಾನು ಹೇಳಿದ್ರೆ ಬಹುಶಃ ಎಲ್ಲವನ್ನೂ ಹೇಳ್ಬೋದು. ರೂಮಿ ಒಂದು ಕಥೆಯನ್ನು ಹೇಳ್ತಾನೆ. ಆ ಕಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ರಸ್ತೆಯಲ್ಲಿ ಬರ್ತಿರಬೇಕಾದ್ರೆ ಮೋಸಸ್, ಒಬ್ಬ ಹಿಂದಿನ ಪ್ರವಾದಿ, ಅವನು ನಡ್ಕೊಂಡು ಬರ್ತಿರಬೇಕಾದಾಗ ಅವನ ಕಿವಿಗೆ ಒಂದು ಸುಂದರವಾದ ಸಂಗೀತ ಬೀಳುತ್ತೆ, ಫ್ಲೂಟ್ನ ನಾದ ಕೇಳುತ್ತೆ. ಅದನ್ನು ಕೇಳಿ ಹುಡ್ಕೊಂಡು ಹೋಗ್ತಾನೆ ಎಲ್ಲಿಂದ ಬರ್ತಿದೆ ಅಂತ. ಕುರಿ ಕಾಯುವಂಥ ಕುರುಬ ಒಬ್ಬ ಕೂತ್ಕೊಂಡು ಆ ಫ್ಲೂಟ್ ನುಡಿಸ್ತಿರ್ತಾನೆ. ಅವನಿಗೆ ಬಹಳ ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ ನುಡಿಸ್ತಿದ್ದಾನೆ ಅಂತ. ಫ್ಲೂಟನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಅವ್ನು ಭಗವಂತನ ಕೇಳ್ತಾನೆ, ಭಗವಂತ ಎಷ್ಟು ದಿನ ಅಂತ ಹಿಂಗೆ ಅಪ್ಪ, ನನಗಂತೂ ಭಾಳ ಆಸೆ ಆಗ್ತಾ ಇದೆ, ನಾನು ಬೇಗ ನಿನ್ನನ್ನು ನೋಡಬೇಕು, ನಿನಗೆ ಊಟ ಮಾಡಿಸ್ಬೇಕು, ನಿನ್ನ ಕಾಲು ಒತ್ತಬೇಕು, ನಿನ್ನ ಕೈ ಒತ್ತಬೇಕು. ಅವನು ಭಗವಂತನ ತಂದೆ ಆದ ರೀತಿಯಲ್ಲಿ ಅವನು ಇದು ಮಾಡ್ತಿರ್ತಾನೆ. ಮೋಸಸ್ಸು ಕೋಪ ಬರ್ತಿರುತ್ತಿಲ್ಲಿ. ಇಷ್ಟೊತ್ತು ಸಂಗೀತ ಕೇಳುವ ಖುಷಿಯಾಗಿದ್ದ. ಈಗ ಯಾವಾಗ ಈ ಪ್ರಾರ್ಥನೆ ಶುರುವಾಯ್ತೋ ಕೋಪ ಬಂತು. ಅವನು ತಕ್ಷಣ ಹೋಗ್ತಾನೆ, ಫುಲ್, ಮೂರ್ಖ, ಏನು ತಿಳ್ಕೊಂಡಿದ್ಯಾ ನೀನು? ದೇವರೇ ನಿಂತರ ಅವ್ನಿಗೇನು ಹೊಟ್ಟೆ ಇದೆಯಾ, ಅವ್ನಿಗೇನು ಕಣ್ಣಿದ್ಯಾ, ಅವ್ನಿಗೇನು ಕೈ ಕಾಲಿದ್ಯಾ? ನೀನು ದೇವ ದೂಷಣೆ ಮಾಡ್ತಿದ್ಯಾ, ದೇವರಂದ್ರೆ ಹಿಂಗಿಲ್ಲ, ಏನು ತಿಳ್ಕೊಂಡಿದ್ಯಾ ನೀನು? ಚೆನ್ನಾಗಿ ಬೈದ. ಮೋಸಸ್ ಅಂದರೆ ಪ್ರಾಫೆಟ್. ಅವ್ನು ಬಂದ ತಕ್ಷಣ ಕಾಲಿಗೆ ಬಿದ್ದಂಥ ಈ ಕುರುಬ ಈ ಮೋಸಸ್ ಹಿಂಗೆ ಹೇಳಿದ್ ನೋಡಿ ಗಾಬರಿ ಆಗ್ಬಿಟ್ಟ. ಏನಪ್ಪ ಇದು, ಇಷ್ಟು ದಿನ ನಾನು ಪ್ರಾರ್ಥನೆ ಮಾಡಿದ್ದೆ ತಪ್ಪಾಗೋಯ್ತಾ, ಎಂಥ ಕೆಲಸ ಆಗೋಯ್ತಲ್ಲಪ್ಪ ಅಂತ ಮಂಕ್ ಆಗ್ಬಿಟ್ಟ ಒಂದು ಕ್ಷಣ. ಮೋಸಸ್ಸಿಗೆ ಭಾಳ ಖುಷಿ. ಸರಿ, ಇನ್ನು ಮುಂದೆ ಸರಿಯಾಗಿ ಪ್ರಾರ್ಥನೆ ಮಾಡು, ನಿನ್ನ ಕೆಲಸ ಮಾಡು ಅಂಥೇಳಿ ಮೋಸಸ್ ಹೋಗಬೇಕಾದ್ರೆ ಅವನಿಗೆ ಆನಂದ, ಒಬ್ಬನಿಗೆ ಸರಿಯಾದ ದಿಕ್ಕು ತೋರಿಸಿದ್ದೀನಿ ಅಂತ. ದಾರಿಯಲ್ಲಿ ಹೋಗಬೇಕಾದ್ರೆ ಭಗವಂತನ ಅಶರೀರವಾಣಿ ಕೇಳ್ತು, ಏಯ್, ನೀನು ಜನರನ್ನ ನನ್ನ ಜೊತೆ ಜೋಡಿಸ್ಲಿಕ್ಕೆ ಬಂದಿದೆಯೋ, ಒಡೆದಾಕ್ಲಿಕ್ಕೆ ಬಂದಿದೆಯೋ? ಗಾಬರಿಯಾಗಿ ನಿಂತ. ಯಾರು ಹೇಗೆ ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಗೊತ್ತಾಗೋತ್ತಾರ ಅವ್ರು ಮಾಡ್ತಿದ್ದಾರೆ, ನೀನು ಹಾಳು ಮಾಡ್ಲಿಕ್ಕೆ ಬರಬೇಡ, ಸಾಧ್ಯವಾದರೆ ಇನ್ನೊಂದಷ್ಟು ಜನರನ್ನ ಜೋಡಿಸು ಅಂತ ಹೇಳಿ ದೇವ್ರು ಹೇಳಿದ ಮೇಲೆ ಮೋಸೆಸ್ಸಿಗೆ ಕಣ್ಣು ತೆರೀತು. ಮೋಸೆಸ್ ತಕ್ಷಣ ಓಡಿದ. ಅವನ ಹತ್ರ ಹೋಗಿ ಕ್ಷಮೆ ಕೇಳಬೇಕು, ಇಲ್ಲಪ್ಪ ನಿನ್ನ ಪ್ರಾರ್ಥನೆ ತಪ್ಪೇನಿಲ್ಲ ಅಂತ ಹೇಳಬೇಕು ಅಂತ. ಅವನು ದೊಡ್ಡ ಗುಣ, ಮೋಸಸ್ನ ದೊಡ್ಡ ಗುಣ. ಮೋಸೆಸ್ ಆ ಕಡೆ ಓಡ್ತಾನೆ. ಅಲ್ಲಿ ನೋಡಿದ್ರೆ ಕುರಿಗಳು ಕಾಣ್ತಾ ಇಲ್ಲ, ಇವನು ಕಾಣ್ತಿಲ್ಲ. ಎಲ್ಲಿಗೆ ಹೋದ ಅಂತ ಅವನ ಹೆಜ್ಜೆ ಗುರುತುಗಳನ್ನು ಹುಡ್ಕೊಂಡು ಹೋದರೆ ಒಂದು ಗುಡ್ಡದ ತುದಿಯಲ್ಲಿ ಹೋಗಿ ಕೂತಿದ್ದಾನೆ. ಅಲ್ಲಿ ಕುರಿಗಳು ಹೋಗಿಲ್ಲ, ಅವು ಕೆಳಕ್ಕಿವೆ. ಅದಕ್ಕಿಂತ ಮೇಲಕ್ಕೆ ಇವನು ಹೋಗಿ ಒಬ್ಬನೇ ಕೂತಿದ್ದಾನೆ. ಇವನು ಹಿಂದಕ್ಕೆ ಹೋದ. ನೋಡಪ್ಪ, ನೀನು ಮಾಡಿದೆಲ್ಲ ಸರಿಯಾಗಿದೆ, ಏನು ತಪ್ಪಿಲ್ಲ, ಹೀಗೂ ಪ್ರಾರ್ಥನೆ ಮಾಡ್ಬೋದು ಭಗವಂತನನ್ನ, ನಂದೇ ಸ್ವಲ್ಪ ತಪ್ಪಾಯಿತು, ಹೋಗು, ನೀನು ಇನ್ನು ಮುಂದೆ ಹೀಗೆ ಪ್ರಾರ್ಥನೆ ಮಾಡು, ನಿನ್ನ ಕುರಿಗಳನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ ಅಷ್ಟೇ. ಅಲ್ಲಿ ಕೂತಿದ್ದವನು ಹೀಗೆ ತಿರುಗಿದ್ರೆ ಅವನು ಅಷ್ಟೊತ್ತಿಗೆ ವಯಸ್ಸಾಗಿರೋ ಮುದುಕನ ಥರ ಆಗ್ಬಿಟ್ಟಿದ್ದ ಆ ಕುರುಬ. ಇವನಿಗೆ ಗಾಬರಿ ಆಯಿತು. ಏನಾಯಿತು ನಿನಗೆ, ಯಾಕೆ ಹಿಂಗಾಯಿತು ಅಂತ ಅವನು ಕೇಳಿದಾಗ ಅವನೊಂದು ಮಾತನ್ನು ಹೇಳ್ತಾನೆ, ನಾನು 1,00,000 ವರ್ಷಗಳ ದಾಟಿ ಬಂದ್ಬಿಟ್ಟೆ. ನಿನ್ನ ಕೋಲು ಬಡಿದಾಗ, ಭಾಳ ಚೆನ್ನಾಗಿರೋ ವಾಕ್ಯಗಳು, ರೂಮಿ ಮಾತುಗಳು, ನಿನ್ನ ಕೋಲು ನನಗೆ ಬಡಿದಾಗ ನನಗೊಂದ್ಸಲ ಗಾಬರಿ ಆಗ್ಬಿಡ್ತು. ನಾನು ಏನು ಮಾಡಬೇಕು ಅಂತ ತೋಚಲಿಲ್ಲ. ಆದರೆ ಆಮೇಲೆ ನನಗೆಲ್ಲ ಅರಿವಾಯಿತು, ಅಹಂಕಾರ ನಾಶವಾಯಿತು, ಕಣ್ಣು ತೆರೆಯಿತು, ಸೌಮ್ಯವಾಗಿ ಪ್ರಾರ್ಥನೆ ಮಾಡ್ಬೋದು ಅಂತ ಗೊತ್ತಾಯಿತು. ಜಗತ್ತಿನಲ್ಲಿರೋದೆಲ್ಲ ನನ್ನ ದೇವರದ್ದೇ ಪ್ರತಿಫಲನ ಅಂತ ನನಗೆ ಈಗ ಗೊತ್ತಾಯಿತು. ನಾನು ಬಹಳ ದಾಟಿ ಬಂದ್ಬಿಟ್ಟಿದ್ದೀನಿ ಅಂತ ಅವನು ಹೆಂಗೆ ಹೇಳಿದ ಅಂತಂದರೆ, ಆ ಭಾವ, ಅತ್ಯದ್ಭುತವಾದ ಭಾವ ಆ ಕ್ಷಣದಲ್ಲಿ ಅಲ್ಲಿ ಆವರಿಸಿಕೊಂಡಿತ್ತಲ್ಲ, ಅದು ಮೋಸೆಸ್ಸಿಗೆ ಅರಿವಾಯಿತು. ಪ್ರಾರ್ಥನೆಯ ಸ್ವರೂಪವೂ ಹೀಗೆ. ಬರೀ ಇಷ್ಟೇ ಅಲ್ಲ, ಭಗವಂತ ಎಲ್ಲ ಸ್ವರೂಪಗಳಲ್ಲೂ ಕಾಣಬಲ್ಲ. ಜೊತೋಮತ್ ತೊತೋಪತ್. ಯಾರು ಯಾವ ಪಥದಲ್ಲಿ ಬಂದರೂ ಕೂಡ ಅವರು ಭಗವಂತನನ್ನೇ ಸೇರ್ತಾರೆ ಅಂತ ಮೋಸಸ್ನಿಗೆ ಅರಿವಾಗಲಿಕ್ಕೆ ಅವತ್ತು ಅದು ಅನುಕೂಲ ಮಾಡಿಕೊಡ್ತು ಅಂತ ರೂಮಿ ಕಥೆ ಹೇಳ್ತಾನೆ. ಈ ಕಥೆ ರೂಮಿ ಹೇಳೋದ್ರ ಮೂಲಕ ಜಗತ್ತಿನಲ್ಲಿ ಮತಾಂಧತೆಯ ಎಲ್ಲ ವಿಚಾರಧಾರೆಗಳಿಗೂ ಖಡ್ಗಾಘಾತವನ್ನು ಮಾಡಿ ಭಗವಂತನನ್ನು ಒಲಿಸಿಕೊಳ್ಳುವಂಥ ಪರಿ ಮತ್ಯಾವುದೂ ಇಲ್ಲ. ಅದು ಭಗವಂತನನ್ನು ಪ್ರೀತಿಸುವುದು ಮಾತ್ರ ಅನ್ನೋದನ್ನು ರೂಮಿ ಏನು ಹೇಳ್ಕೊಡ್ತಾನಲ್ಲ, ಆ ಪ್ರೇಮದಲ್ಲಿ ನಮ್ಮನ್ನು ನಾವು ಕಳ್ಕೊಳ್ಳೋದು ಅಂತ ಹೇಳ್ತಾನಲ್ಲ, ಫನಾದ ಪರಿಕಲ್ಪನೆಯನ್ನು ಯಜೀದ್ ಏನು ಕಟ್ಟಿಕೊಟ್ಟಿದ್ನೋ ಅದನ್ನು ಮುಂದುವರಿಸಿ ರೂಮಿ ಅದನ್ನು ಮುಂದೆ ಇಡ್ತಾನಲ್ಲ, ಅದು ಅತ್ಯಂತ ವಿಶಿಷ್ಟವಾದ್ದು. ಇವತ್ತಿಗೂ ಸೂಫಿ ಸಂತರು ಅಂತ ತಕ್ಷಣ ರೂಮಿಯ ಹೆಸರು ಅದರ ಜೊತೆಗೆ ಪರ್ಯಾಯ ಪದವೋ ಏನೋ ಎನ್ನೋ ಥರ ಸೇರಿಕೊಂಡಿದೆ ಅಂತಂದರೆ ಅದಕ್ಕೆ ಕಾರಣ ರೂಮಿಯ ಈ ವ್ಯಕ್ತಿತ್ವ, ಅವನ ಹೃದಯದೊಳಗೆ ಉರಿತಾ ಇದ್ದ ಭಗವತ್ ಪ್ರೇಮ ಅಲ್ಲದೆ ಮತ್ತೇನೂ ಅಲ್ಲ. ಅಂತ ಶ್ರೇಷ್ಠ ಸಂತನೊಬ್ಬನನ್ನು ರಾಮಕೃಷ್ಣರ ಸನ್ನಿಧಾನದಲ್ಲಿ ನೆನಪಿಸಿಕೊಳ್ಳುವ ಅವಕಾಶ ಸಿಕ್ಕಿದ್ದು ಬಹುಶಃ ಭಾಗ್ಯ ಅಂತ ಭಾವಿಸ್ತೀನಿ. ನನ್ನೆಲ್ಲ ಮಾತುಗಳನ್ನು ಗುರು ಮಹಾರಾಜರ ಚರಣಗಳಿಗೆ ಸಮರ್ಪಿಸ್ತಾ ನಾನು ವಿರಮಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜಯ ರಾಮಕೃಷ್ಣ.